ವಾಕ್ಯಕ್ಕೆ ಹೋಗೋಣ. ನಮ್ಮ ಧ್ಯಾನಕ್ಕೋಸ್ಕರ ಆದಿಕಾಂಡ 17ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. ಆದಿಕಾಂಡ 17ನೇ ಅಧ್ಯಾಯ. ಹೊಸ ವರ್ಷ ಪ್ರಾರಂಭ ಆದಮೇಲೆ ಒಂದು ಕಡೆಯಿಂದ ನಾವು ಕ್ರಮವಾಗಿ ಸತ್ಯವೇದವನ್ನು ಓದಿ ಮುಗಿಸ್ತಾ ಇದ್ದೀವಿ. ಅದೇ ರೀತಿ ನಾನು ಓದುವಾಗ ದೇವರು ನನ್ನ ಸಂಗಡ ಮಾತಾಡಿದ ಕೆಲವು ವಾಕ್ಯಗಳನ್ನು ನಿಮ್ಮ ಮಧ್ಯದಲ್ಲಿ ಹಂಚ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದಿಕಾಂಡ 17ನೇ ಅಧ್ಯಾಯ 1ನೇ ವಾಕ್ಯನ ನಾವು ಓದೋಣ. ಯಾರಾದರೂ ಓದ್ತೀರಾ? ಇಲ್ಲ ನಾನು ಓದಲಾ? ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಪ್ರಾರ್ಥನೆ ಮಾಡೋಣ. ಕರ್ತನೇ, ಈ ವಾಕ್ಯ ಭಾಗವನ್ನು ಆಶೀರ್ವದಿಸು. ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡು. ನಿನ್ನ ವಾಕ್ಯದಲ್ಲಿ ಜೀವ ಇದೆ, ನಿನ್ನ ವಾಕ್ಯದಲ್ಲಿ ಬಲ ಇದೆ, ನಿನ್ನ ವಾಕ್ಯದಲ್ಲಿ ಬಿಡುಗಡೆ ಇದೆ. ಸ್ವಾಮಿ, ನಮ್ಮ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಅದ್ಭುತಗಳನ್ನು ಕಂಡುಕೊಳ್ಳುವೆವು. ಈ ಸಮಯವನ್ನು ಆಶೀರ್ವದಿಸು. ಎಲ್ಲ ಅಡ್ಡಿಗಳು ನೀಗಲಿ ಸ್ವಾಮಿ. ನೀನು ನಮ್ಮ ಸಂಗಡ ಮಾತನಾಡು, ನಾವು ಕೇಳುತ್ತೇವೆ. ಯೇಸುವಿನ ನಾಮದಲ್ಲಿ ತಂದೆ, ಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ನಾವು ಹಳ್ಳಿಲಿದ್ದೀವಿ, ಅಲ್ಲಿ ಸುತ್ತಮುತ್ತ ಯಾವ ಬಿಲ್ಡಿಂಗ್ ಇಲ್ಲ. ನಮ್ಮ ಚರ್ಚ್ ಹತ್ರ ಯಾವ ಬಿಲ್ಡಿಂಗ್ ಇಲ್ಲ. ಸುತ್ತಮುತ್ತ ಎಷ್ಟು ಕೂಗಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಯಾವ ಥರನೋ ಗೊತ್ತಿಲ್ಲ. ಓಕೆ, ಆದ್ರೂ ನಾವು ಸ್ವಲ್ಪ ದೇವರ ವಾಕ್ಯ ಏನಿದೆ ಅದನ್ನು ನೋಡೋಣ. ಇಲ್ಲಿ ಮೊದಲನೇ ವಾಕ್ಯಲ್ಲಿ ಹೇಳ್ತಾ ಇದೆ, 3 ಕಾರ್ಯಗಳನ್ನು ಈ ವಾಕ್ಯ ಭಾಗದಿಂದ ನಾವು ಧ್ಯಾನಿಸಲಿದ್ದೇವೆ. ಮೊದಲನೇ ಕಾರ್ಯ ದೇವರ ದರ್ಶನ, ಗಾಡ್ಸ್ ವಿಷನ್. ಎರಡನೇದು ಆಲ್ ಮೈಟಿ ಗಾಡ್, ಸರ್ವಶಕ್ತನಾದ ದೇವರು. ಮೂರನೇ ಕಾರ್ಯ ದೋಷವಿಲ್ಲದವನಾಗಿರು. ಒಂದು ವಾಕ್ಯದಲ್ಲಿ 3 ಕಾರ್ಯವನ್ನು ನಾವು ಮೆಡಿಟೇಷನ್ ಮಾಡಲಿದ್ದೇವೆ, ಧ್ಯಾನ ಮಾಡೋದಕ್ಕಿದ್ದೇವೆ. ಮೊದಲನೇ ಕಾರ್ಯ ನಾವು ನೋಡೋಣ. ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು. ಹಲ್ಲೆಲೂಯಾ. ಈ ಒಂದು ವಾಕ್ಯವನ್ನು ಧ್ಯಾನಿಸುವಾಗ ದೇವರು ಇಲ್ಲಿ ಅಬ್ರಹಾಮನ ಒಂದು ಏಜ್, ಒಂದು ವಯಸ್ಸನ್ನು ಏನು ಮಾಡ್ತಾ ಇದ್ದಾರೆ, ಮೆನ್ಷನ್ ಮಾಡ್ತಾ ಇದ್ದಾರೆ. ಯಾಕೆ ದೇವರು ಅಬ್ರಹಾಮನ ಒಂದು ಏಜನ್ನು, ಒಂದು ವರ್ಷವನ್ನು, ವಯಸ್ಸನ್ನು ಯಾಕೆ ಮುಖ್ಯಪಡಿಸಬೇಕು? ಯಾಕೆ ದೇವರು ಅಲ್ಲಿ ಮುಖ್ಯಪಡಿಸ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡುವಾಗ, ಕೆಲವೊಂದು ಟೈಮ್ನಲ್ಲಿ ಮಕ್ಕಳು ಏನಾದರೂ ತಪ್ಪು ಮಾಡುವಾಗ, ಒಂದು 2 ಮಕ್ಕಳಿರ್ತಾರಲ್ಲ, ಮನೇಲಿ 2 ಮಕ್ಕಳಿರ್ತಾರೆ. ದೊಡ್ಡವ್ರು ಏನಾದರೂ ಮಿಸ್ಟೇಕ್ ಮಾಡುವಾಗ ಅವನಿಗಂತೂ ಬುದ್ಧಿ ಇಲ್ಲ, ಇಷ್ಟು ಬೆಳೆದಿದ್ದಿಲ್ಲ, ನಿನಗೇನಿಲ್ಲ. ದೊಡ್ಡವರಿಗೆ ನೀನು ಬೆಳೆದಿದೀಯಾ, ನೀನು ಇಷ್ಟು ವರ್ಷ ಆದರೂ ಅದು ಚಿಕ್ಕ ಮಗು ಬಿಡು, ನಿನಗಾದ್ರೆ ಏನಿಲ್ವಾ? ಇಲ್ವಾ? ಯಾಕೆ? 4 ಕತ್ತೆ ವಯಸ್ಸಾಯಿತು, 2 ಕತ್ತೆ ವಯಸ್ಸಾಯಿತು ಅಂತೀವಿ. ಅಂದರೆ 40 ವರ್ಷ ಆಯಿತು, 50 ವರ್ಷ ಆಯಿತು, ಇನ್ನೂ ನೀನು ಮೆಚುರಿಟಿ ಆಗಿಲ್ವಲ್ಲ, ಇನ್ನೂ ನಿನಗೆ ಒಂದು ತಿಳುವಳಿಕೆ ಬರಲಿಲ್ವಲ್ಲ, ಇನ್ನೂ ದೇವರ ಮೇಲೆ ನಂಬಿಕೆ ಬರಲಿಲ್ವಲ್ಲ, ಇನ್ನೂ ವಿಶ್ವಾಸ ಬರಲಿಲ್ವಲ್ಲ, ಇನ್ನೂ ನಿನ್ನಲ್ಲಿ ಪರಿಶುದ್ಧತೆ ಬರಲಿಲ್ವಲ್ಲ, ಇನ್ನೂ ನಿನಗೆ ಭಯಭಕ್ತಿ ಬಂದಿಲ್ವಲ್ಲ. ಇಲ್ಲಿ ದೇವರು ಯಾಕೆ ಅವನ್ನ ಒಂದು ಏಜನ್ನ ಅಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂದರೆ, ಅವನೇನೋ ಒಂದು ತಪ್ಪು ಮಾಡ್ದ. ಯಾರು? ಅಬ್ರಹಾಮನು ಒಂದು ಮಿಸ್ಟೇಕ್ ಮಾಡ್ದ. ದೇವರು ಅವನ್ನ ಕರೆದ್ರು, ಅವನ್ನ ಆಶೀರ್ವಸ್ತೀನಂತ ವಾಗ್ದಾನ ಮಾಡಿದ್ರು. ಆ ಸಮಯದಲ್ಲಿ ಅವನೊಂದು ಪಾಪವನ್ನು ಮಾಡ್ತಾನೆ, ದೇವರಿಗೆ ಒಂದು ತಪ್ಪನ್ನು ಮಾಡ್ತಾನೆ. ದೇವರು ಅಬ್ರಹಾಮನನ್ನು ಕರೆದಾಗ ಎಷ್ಟು ವರ್ಷ ಆಗಿತ್ತು ಅವನಿಗೆ? 99 ವರ್ಷನ? ಎಷ್ಟು ವರ್ಷ? ಆದಿಕಾಂಡ 12ನೇ ಅಧ್ಯಾಯ 4ನೇ ವಾಕ್ಯ ತಗೊಂಡವ್ರು ಓದ್ತೀರಾ? 75 years. ಅದನ್ನ ಓದ್ತೀರಾ? ಹಾಂ. ಹ್ಞೂ 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 ಹಲ್ಲೆಲೂಯಾ. ಎಷ್ಟು ವರ್ಷ? ಹಾಂ. ಯಾವಾಗಲೂ ದೇವರು ಎಷ್ಟು ಮೋಸೆ ಬರೆಯುವಾಗಲೇ ಎಷ್ಟೋ 1000 ವರ್ಷಗಳ ಹಿಂದೆ ಬರೆದಾಗಲೇ ಅವನ ಏಜಿನೆಲ್ಲ ಎಷ್ಟು ಕರೆಕ್ಟಾಗಿ ಬರೆದಿಟ್ಟಿದ್ದಾರೆ ನೋಡಿ. ಕರೆದಾಗ ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷದಲ್ಲಿ, ಎಷ್ಟನೇ ವರ್ಷದಲ್ಲಿ ರಕ್ಷಣೆ ಹೊಂದಿದ್ರಿ? ರಕ್ಷಣೆ ಹೊಂದಿದ್ದ ಡೇಟ್ ಕರೆಕ್ಟಾಗಿದೆಯಾ? ಬರ್ತ್ಡೇ ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೋತೀವಿ, ಅದರ ರಕ್ಷಣೆ ಹೊಂದಿದ್ದ ದಿನಾನ ಏನು ಮಾಡಿದ್ಬಿಡ್ತೀವಿ,
ಅದು ಮುಖ್ಯ ಅಲ್ಲ. ಪರಲೋಕದಲ್ಲಿ ನೀವು ರಕ್ಷಣೆ ಹೊಂದಿದ ದಿನನೇ ನಿಜವಾದ ಬರ್ತಡೇ. ಇಲ್ಲಿ ಅಬ್ರಹಾಮನನ್ನು ಕರೆದ ದಿನವನ್ನು ದೇವರಲ್ಲಿ ಬರೆದಿಟ್ಟಿದ್ದಾರೆ. 75 ವರ್ಷದಲ್ಲಿ ಏನು ಮಾಡಿದ್ರಂತೆ? ಹಲ್ಲೆಲೂಯಾ. ಯಾವ ವರ್ಷದಲ್ಲಿ ದೇವರು ನಿಮ್ಮನ್ನು ಆರಿಸ್ಕೊಂಡ್ರು? ನೀವು ವಿಶೇಷವಾದವರು. ಅಬ್ರಹಾಮ್ದು ಮಾತ್ರ ಅಲ್ಲ, ನೀವು ಪರಲೋಕದಲ್ಲಿ ಹೋದಾಗ ನಿಮ್ಮ ಒಂದು ಡೇಟ್ನಲ್ಲಿ ಬರೆದಿರುತ್ತೆ. ಇಂಥ ವರ್ಷದಲ್ಲಿ ದೇವರು ನಿಮ್ಮನ್ನು ರಕ್ಷಿಸಿದರು, ನಿಮ್ಮನ್ನು ಕರೆದರು, ಆಯ್ದುಕೊಂಡರು, ಆರಿಸಿಕೊಂಡರು ಎಂಬುದನ್ನು. ಈ 75 ವರ್ಷದಲ್ಲಿ ಅವನ್ನ ಆರಿಸ್ಕೊಂಡ್ರು. ಈಗ ಅವನಿಗೆ 99 ವರ್ಷ ಆಗಿದೆ. ಆದರೂ ಅವನಲ್ಲಿ ಏನಿಲ್ಲ? ದೇವರಲ್ಲಿ ವಿಧೇಯತೆ ಇಲ್ಲ, ಒಂದು ನಂಬಿಕೆ ಇಲ್ಲದವನಾಗಿ ಕಾಣಲ್ಪಡ್ತಾರೆ. ದೇವರು ಅವನ್ನ ಕರೆದಾಗ ಅನೇಕ ವಿಧವಾದ ವಾಗ್ದಾನಗಳನ್ನು ಕೂಡ ಮಾಡಿದ್ರು. ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ದೊಡ್ಡ ಜನಾಂಗವಾಗಿ ಮಾಡ್ತೀನಿ, ನಿನ್ನ ಆಶೀರ್ವಾದ ನಿಧಿಯಾಗುವೆ, ನಿನ್ನ ಮೂಲಕ ಭೂಲೋಕದ ಎಲ್ಲ ಜನಾಂಗಗಳಿಗೆ ಆಶೀರ್ವಾದ ಆಗೋದು. ಅದು 12ನೇ ಅಧ್ಯಾಯ 1-2ರಿಂದ ಒಂದು 5 ವಿಧವಾದ ಆಶೀರ್ವಾದಗಳ ಬಗ್ಗೆ ಅಲ್ಲಿ ಅಬ್ರಹಾಮ್ ಬಗ್ಗೆ ಬರೆಯಲ್ಪಟ್ಟಿದೆ. ಆದರೆ 16ನೇ ಅಧ್ಯಾಯ 1ನೇ ವಾಕ್ಯ ಓದುವಾಗ ಅವನು ಏನು ತಪ್ಪು ಮಾಡ್ದ ಅನ್ನೋದನ್ನು ಇಲ್ಲಿ ನಾವು ನೋಡ್ತೀವಿ. ಓದ್ತೀರಾ? 16:1. ಸಾಕು. ಹಲ್ಲೆಲೂಯಾ. ಇದು ನನ್ನ ಸ್ಟೋರಿ ಹಾಗೆ ಹೇಳ್ಬಿಡ್ತೀನಿ. ಅಬ್ರಹಾಮ್ಗೆ ಏನಿರಲಿಲ್ಲ? ಮಕ್ಕಳಿರಲಿಲ್ಲ. ಸಾರಾ ಬಂಜೆ ಆಗಿದ್ಲು. ಆದರೆ ದೇವರು ಏನು ಮಾಡಿದ್ದಾರೆ? ವಾಗ್ದಾನ ಮಾಡಿದ್ದಾರೆ. ದೇವರು ವಾಗ್ದಾನ ಮಾಡಿ, ನಾನೇನು ಮಾಡ್ತೀನಿ? ನಿನ್ನನ್ನು ಆಶೀರ್ವದಿಸ್ತೀನಿ, ನಿನ್ನ ಸಂತತಿಗೆ ಈ ದೇಶವನ್ನು ಕೊಡ್ತೀನಿ. ಹಲ್ಲೆಲೂಯಾ. ದೇವರು ಈ ವರ್ಷದಲ್ಲಿ ವಾಗ್ದಾನ ನೆರವೇರಿಸ್ತಾರೆ. ಎಷ್ಟು ಜನ ನಂಬ್ತೀರಾ? ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಆದರೆ ನಮಗೆ ತಾಳ್ಮೆ ಇರೋದಿಲ್ಲ. ದೇವರು ನನಗೆ ಅದ್ಭುತ ಮಾಡ್ತಾರೆ, ದೇವರು ನನಗೆ ಬಿಡುಗಡೆ ಮಾಡ್ತಾರೆ, ದೇವರು ನನಗೆ ಕೊಡ್ತಾರೆ, ತಕ್ಕ ಲೈಫ್ ಪಾರ್ಟ್ನರ್ನ ಕೊಡ್ತಾರೆ ಅನ್ನೋದೇನಿರೋದಿಲ್ಲ. ತಾಳ್ಮೆ ಇರೋದಿಲ್ಲ, ಕಾಯೋದಿಲ್ಲ. ನಾವು ಫುಲ್ಲು ರಶ್, ಫಾಸ್ಟಾಗಿ ಆಗ್ಬಿಡ್ಬೇಕು, ಬೇಗನೆ ಆಗ್ಬಿಡ್ಬೇಕು, ಆತ್ರ. ಹಲ್ಲೆಲೂಯಾ. ಎಷ್ಟು ಜನ ಆತ್ರ ಪಡೋರಿದ್ದೀರ? ಹಲ್ಲೆಲೂಯಾ. ಆಗಲೇ ಅಪ್ಪಿಯರ್ ಆಗ್ಬಿಡ್ಬೇಕು. ಇಲ್ಲ, 75 ವಯಸ್ಸಿನಲ್ಲಿ ಕರೆದ್ರು, 100 ವರ್ಷ ಆದರೂ ಏನು ಮಾಡಲಿಲ್ಲ. ದೇವರು ಸೈಲೆಂಟಾಗೇ ಇದ್ದಾರೆ. ಅಲ್ಲಿ ನೋಡುವಾಗ ಸಾರಾಳಿಗೆ ಇನ್ನೂ, ಅದರಲ್ಲಿ ಹೆಣ್ಮಕ್ಳಲ್ಲಿ ಇನ್ನೂ ಜಾಸ್ತಿ. ಅವಳು ಹೇಳ್ತಾಳೆ, ನನ್ನ ದಾಸಿನ ಏನು ಮಾಡು, ನೀನು ಮದುವೆ ಮಾಡು, ಅದರ ಮೂಲಕ ಆದರೂ ಏನಾಗಲಿ, ಒಂದು ಸಂತತಿ ಬರಲಿ. ಅವನು ಹೇಳ್ತಾನೆ, ರೆಫ್ಯೂಜ್ ಮಾಡ್ತಾನೆ. 10 years ಅವನೇನು ಮಾಡಿದ್ನಂತೆ? ತಿರಸ್ಕಾರ ಮಾಡ್ತಾನೇ ಇದ್ದ. ಬೇಡಮ್ಮ, ದೇವ್ರು ಹೇಳಿದ್ದಾರೆ, ದೇವ್ರು ಕೊಡ್ತಾರೆ, ನಿನಗೆ ಒಂದು ಮಗು ಹುಟ್ಟುತ್ತೆ, ಬೇಡಮ್ಮ. ಹೇಳ್ತಾನೆ. ಅದೇನು ಹೇಳ್ತಾರಲ್ಲ, ತಂಟೆ ಮಾಡುವ ಹೆಂಡತಿ ತಟನೆ ತೊಟ್ಟಿಕ್ಕುವ ನೀರಿನಲ್ಲಿ ಅಂತ. ಮಳೆ ಬರುತ್ತಲ್ಲ, ಮಳೆ ಹನಿ ತೂತಾಗ್ಬಿಟ್ಟಿರುತ್ತೆ, ಆ ತಲೆ ಮೇಲೆ ಯಾವಾಗಲೂ ಒಂದೊಂದು ಡ್ರಾಪೇ ಬೀಳ್ತಾ ಇರುತ್ತೆ. ಜಾಸ್ತಿ ಬೀಳೋದಿಲ್ಲ. ಎಷ್ಟು ಬೀಳುತ್ತೆ? ಒಂದೇ ಒಂದು ಡ್ರಾಪು. ನಿಮ್ಮನ್ನು ಕೂರಿಸ್ಬಿಟ್ಟು ತಲೆ ಮೇಲೆ ಒಂದೊಂದು ಡ್ರಾಪು ನೈಟೆಲ್ಲ ಬೀಳ್ತಾ ಇದ್ರೆ ಹೆಂಗಿರುತ್ತೆ? ಬೆಳಗ್ಗೆ ಅಷ್ಟರಲ್ಲಿ ತಲೆನೇ ಬ್ಲಾಸ್ಟ್ ಆಗಿಬಿಡುತ್ತೆ. ತಂಟೆ ಮಾಡೋ ಹೆಂಡ್ತಿ ಅದೇ ಥರ, ಆ ಥರ ಹೆಂಡ್ತಿ ಇದ್ದಾರೆ ಅನಿಸುತ್ತೆ. ಹಲ್ಲೆಲೂಯಾ. ತಂಟೆ ಮಾಡುವ ಹೆಂಡ್ತಿ ಅಂತೆ, ಡ್ರಾಪ್. ಅವನು ನೋಡ್ದ ಅಬ್ರಹಾಮ್ಗೆ ತಡೆಯೋಕ್ಕಾಗಲಿಲ್ಲ. ಎಸ್, ಡನ್, ನೀನೇನು ಹೇಳ್ತಾ ಕೇಳ್ತೀನಿ, ಸರೆಂಡರ್ ಆಗ್ಬಿಟ್ಟ. ಯಾರಿಗೆ? ಹೆಂಡತಿಗೆ. ಅನೇಕ ಸಮಯದಲ್ಲಿ ಹೆಂಡ್ತಿ ದಾಸ ಅಂತೀವಿ, ಅಮ್ಮೋರ್ ಗಂಡ ಅಂತೀವಿ. ಹಲ್ಲೆಲೂಯಾ. ಅಬ್ರಹಾಮೇ ಅಮ್ಮೋರ್ ಗಂಡ ಅಂದರೆ ನಾವು ಯಾವ ಲೆಕ್ಕ? ಹಲ್ಲೆಲೂಯಾ. 10 ವರ್ಷ ತಡೆಯೋಕ್ಕಾಗಲಿಲ್ಲ. ಆಮೇಲೆ ಅವನು ನೋಡಿ, ಆದಾಮನು ಅದೇ ತಪ್ಪು ಮಾಡ್ದ, ಅಬ್ರಹಾಮ್ನು ಅದೇ ತಪ್ಪು ಮಾಡ್ದ. ತಮಿಳು ಹೇಳ್ತಾರೆ, ಆವದು ಪೆನ್ನಾಲೆ. ಹಲ್ಲೆಲೂಯಾ. ಅದರಿಂದ ಹೆಂಡ್ತಿ ಮಾತನ್ನ ಕೇಳಬೇಕು, ಕೇಳಬೇಡ ಅಂತ ಹೇಳ್ತಾ ಇಲ್ಲ. ಯಾವ ಟೈಮಲ್ಲಿ ಕೇಳಬೇಕು, ಯಾವ ಟೈಮಲ್ಲಿ ಕೇಳಬಾರ್ದು. ದೇವರ ಮನುಷ್ಯ ಜ್ಞಾನವುಳ್ಳವನಾಗಿರಬೇಕು. ಎಲ್ಲದಕ್ಕೂ ಹಿಂಗೆ ಬಸವಂತ ಥರ ತಲೆ ಆಡಿಸ್ಬಾರ್ದು. ಹಲ್ಲೆಲೂಯಾ. ಕೆಲವು ಟೈಮ್ನಲ್ಲಿ ಹೆಂಡ್ತಿಗೂ ಎಲ್ಲರಿಗೂ ಸರಿ ನೋ ಹೇಳೋದಕ್ಕೆ ಕಲಿಬೇಕು. ನೋ, ದಿಸ್ ಈಸ್ ರಾಂಗ್. ದೇವ್ರು ಹೇಳಿದ್ದಾರೆ, ದೇವ್ರು ವಾಗ್ದಾನ ಮಾಡಿದ್ದಾರೆ, ದೇವ್ರು ಕೊಡ್ತಾರೆ, ವೆಯ್ಟ್ ಮಾಡು. ಆದಾಮ್ ಆ ಥರ ಹೇಳಿದರೆ, ಅಬ್ರಹಾಮ್ ಆ ಥರ ಹೇಳಿದರೆ, ಇವತ್ತು ಈ ಲೋಕದಲ್ಲಿ ಒಂದು ಶಾಪದ ಸಂತತಿ ಬರ್ತಾ ಇರಲಿಲ್ಲ. ಇವತ್ತು ದೊಡ್ಡ ಟೆರರಿಸಮ್ ಇವತ್ತು ಲೋಕದಲ್ಲಿ ಬರೋದಕ್ಕೆ ಏನು ಕಾರಣ? ಹೆಂಡ್ತಿ ಮಾತು ಕೇಳಿದ ಕಾರಣ. ಕೆಲವು ಸಮಯದಲ್ಲಿ, ಎಲ್ಲ ಸಮಯದಲ್ಲಿ ಅಲ್ಲ, ಕೆಲವು ಸಮಯದಲ್ಲಿ
ಕೆಲವೊಂದು ಸಾರಿ. ಆದರೆ ದೇವರು ಇದೇ ಆದಿಕಾಂಡದಲ್ಲಿ ಹೇಳ್ತಾರೆ, ನೀನು ಸಾರಾಳ ಮಾತನ್ನ ಕೇಳಂತಾರೆ. ಯಾಕೆ? ಮೊದಲನೇ ಸರಿ ನೀನು ಬಿದ್ದೋದಲ್ಲ, ಇನ್ನೊಂದು ಸತಿ ಬೀಳು, ಏನು ತಪ್ಪಲ್ಲ ಅಂತೇಳಿ ಇನ್ನೊಂದು ಸತಿನೂ ಮತ್ತೆ ಏನು ಮಾಡ್ತಾಯಿದ್ದಾರೆ ಅಲ್ಲಿ ದೇವರು. ಇಲ್ಲಿ ಏನು ಕಾರ್ಯ ಅಂದರೆ, ಆತನು ಹೆಂಡತಿ ಮಾತನ್ನು ಕೇಳಿ ದೇವರ ವಾಕ್ಯದ ವಿಷಯದಲ್ಲಿ ಅವನು ಸೋತುವುದು. ದೇವರು ವಾಗ್ದಾನದ ವಿಷಯದಲ್ಲಿ ಅಪನಂಬಿಗಸ್ತನಾಗಿ ಮೊದಲನೇ ಕಾರ್ಯ ಆ ರೀತಿ ಮಾಡೋದ್ರಿಂದ 13 ಇಯರ್ಸ್ 13 ವರ್ಷ ದೇವರು ಅವನ ಜೊತೆ ಮಾತಾಡಲಿಲ್ಲ. ಹಲ್ಲೆಲೂಯ. ಎಷ್ಟು ವರ್ಷ? ನಾವು ಮಾತ್ರ ಮುನ್ಸ್ಕೊಂಡು ಅನೇಕ ಸಮಯದಲ್ಲಿ ಗಂಡ ಹೆಂಡತಿ ಮಾತಾಡಲ್ಲ ಅಂದ್ಕೊಂಡಿದ್ದು. ಮನೆಯಲ್ಲಿ ಮಾತನಾಡಿದ್ದು. ಆ ದೇವ್ರು ಏನು ಮಾಡಿರಲಿಲ್ಲ, ಅಬ್ರಾಮ್ ಜೊತೆ ಮಾತಾಡಲಿಲ್ಲ, ಮುಖನೇ ತೋರಿಸ್ಲಿಲ್ಲ. 13 ಇಯರ್ಸ್. ಎಂಥ ವಾಗ್ದಾನ, ಎಂಥ ದೇಶನ ಕೊಡೋದಕ್ಕೆ ನಾನು ನಿನ್ನ ಕರೆದೆ. ಆದಿಕಾಂಡ 12ನೇ ಅಧ್ಯಾಯ ಓದಿ ನೋಡಿ, ಎಂಥ ಆಶೀರ್ವಾದ ರೀ. ತಗೊಳ್ಳಿ ನೋಡೋಣ. ನಾವು ಕಣ್ಣಿದ್ದು ಕುರುಡರಾಗಿದ್ದೀವಿ. ಅನೇಕ ಸಮಯದಲ್ಲಿ ದೇವರು ಎಂಥ ವಾಗ್ದಾನ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಓದ್ತೀರಾ 2ನೇ ವಾಕ್ಯದಿಂದ? ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ. ಹಲ್ಲೆಲೂಯ, ಹಲ್ಲೆಲೂಯ. ನಂಬ್ತೀರಾ? ದೇವ್ರು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತಾರೆ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಪಕ್ಕದಲ್ಲಿರೋರಿಗೆ ಕೈ ಕೊಟ್ಟಲ್ಲಿ, ನಿನ್ನನ್ನು ದೇವರು ದೊಡ್ಡ ಜನಾಂಗವಾಗಿ ಮಾಡ್ತಾರೆ. ಮಗಳೇ, ಇದು ನಿಮಗೆ ಪ್ರಾಫಸಿ ಆಗಿರಲಿ, ಇದು ನಿಮಗೆ ವಾಗ್ದಾನವಾಗಿರಲಿ. ನಿನ್ನನ್ನು ದೇವರು ದೊಡ್ಡ ಜನಾಂಗವಾಗಿ ಮಾಡುವರು, ನಿಮ್ಮನ್ನು ದೇವರು ದೊಡ್ಡ ಜನಾಂಗವಾಗಿ ಮಾಡುವರು, ಈ ಸಭೆಯನ್ನು ದೇವರು ದೊಡ್ಡ ಜನಾಂಗವಾಗಿ ಮಾಡುವರು. ತಾಳ್ಮೆಯಿಂದ ದೇವ್ರಿಗಾಗಿ ಕಾಯಿರಿ, ತಾಳ್ಮೆಯಿಂದ ದೇವ್ರಿಗಾಗಿ ಕಾಯಿರಿ. ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಬೇಡ, ಆ ಕಡೆ ಈ ಕಡೆ ಕನ್ಫ್ಯೂಷನ್ ಆಗಬೇಡ, ಗಲಿಬಿಲಿ ಆಗಬೇಡ, ಚಂಚಲ ಆಗಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚಂಚಲ ಆಗೋರು ಯಾವ ಆಶೀರ್ವಾದನೂ ಹೊಂದೋದಿಲ್ಲ. ಚಂಚಲ ಆಗ್ತಾರಲ್ಲ, ಗಲಿಬಿಲಿ ಆಗ್ತಾರಲ್ಲ, ಅವ್ರ ಆಶೀರ್ವಾದ ಹೊಂದೋದಿಲ್ಲ, ಸಾಕ್ಷಿಯಾಗಿರೋದಕ್ಕೆ ಆಗೋದಿಲ್ಲ. ಓಕೆ, ಮೊದಲನೇ ಕಾರ್ಯ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. 2ನೇ ಕಾರ್ಯ. 3ನೇದು, ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಅರಸುವವರನ್ನು ಅರಸುವೆನು, ಶಪಿಸುವವರನ್ನು. ಇಂಥ ಆಶೀರ್ವಾದ ಈ ಲೋಕದಲ್ಲಿ ಯಾರಿಗಾದರೂ ಇದೆಯಾ? ಹಲ್ಲೆಲೂಯ. ನೀನು ಚೆನ್ನಾಗಿರು ಅಂದರೆ ಅವನು ಚೆನ್ನಾಗಿದ್ದು ಬಿಡ್ತಾನೆ. ಹಲ್ಲೆಲೂಯ. ನೀವು ಚೆನ್ನಾಗಿರಿ ಅಂದರೆ ಸಾಕು, ಅವನು ಚೆನ್ನಾಗಿರ್ತಾನೆ ರೀ. ಹಲ್ಲೆಲೂಯ. ನಿಮ್ಮನ್ನು ಯಾರಾದರೂ ಶಪಿಸಿದ್ರೆ ಅವ್ರಿಗೆ ಶಾಪ ಬಂದ್ಬಿಡುತ್ತೆ. ಇಂಥ ಆಶೀರ್ವಾದ ಈ ಲೋಕದಲ್ಲಿ ಯಾರಿಗಿದೆ? ಹಲ್ಲೆಲೂಯ. ಒಂದು ತಿಳ್ಕೊಳ್ಳಿ, ಯಾರಾದರೂ ನಿಮಗೆ ವಿರುದ್ಧವಾಗಿ ಎದ್ದುಬಿಟ್ರೆ ಅವ್ರಿಗೆ ಕೇಡುಗಾಲ ಬಂತು ಅಂತ ಅರ್ಥ. ಯಾಕೆ ಹೇಳಿ? ಇದು ವಾಗ್ದಾನ. ಹಲ್ಲೆಲೂಯ. ನೀವು ಯಾರನ್ನೋದು ಅವ್ರಿಗೆ ಗೊತ್ತಿಲ್ಲ. ಇಸ್ರಾಯೇಲ್ ಜನರನ್ನು ಕುರಿತು ದೇವರು ಹೇಳ್ತಾ ಇದ್ದಾರೆ, ಇಸ್ರಾಯೇಲು ನನ್ನ ಜ್ಯೇಷ್ಠ ಪುತ್ರನು, ನನ್ನ ಚೊಚ್ಚಲ ಮಗನು. ಹಲ್ಲೆಲೂಯ. ನೀನು ಅವನ್ನ ಮುಟ್ಟಿದ್ರೆ ನಿನ್ನ ಚೊಚ್ಚಲ ಮಗ ಇರೋದಿಲ್ಲ, ನಿನ್ನ ಫಸ್ಟ್ ಬಾರ್ನ್, ನಿನ್ನ ಮೊದಲನೇ ಮಗ ಇರೋದಿಲ್ಲ. ಮಾಡಿ ತೋರಿಸಿದ್ರ ದೇವರು? ಕೆಲವರೆಲ್ಲ ಹೇಳ್ತಾರೆ ಡೈಲಾಗ್, ನಾನು ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು ಅಂತ. ಅವ್ರು ಬರೀ ಡೈಲಾಗ್ ಮಾತ್ರ ಬರುತ್ತೆ. ಆದರೆ ನಮ್ಮ ದೇವರು ಡೈಲಾಗ್ ಹೇಳೋರಲ್ಲ, ಮಾಡಿ ತೋರಿಸೋದು. ಅದೇ ಪಸ್ಕ ಹಬ್ಬ. ಹಲ್ಲೆಲೂಯ. ಪಸ್ಕ ಹಬ್ಬ ಅಂದರೆ ಏನು? ಇಸ್ರಾಯೇಲ್ ಜನರನ್ನು ಫರೋಹನು ಮುಟ್ಟಿದನು, ಅವನ ಚೊಚ್ಚಲು ಮಕ್ಕಳನ್ನೆಲ್ಲ ದೇವರು ಇಲ್ದಂಗೆ ಮಾಡಿದ್ರು. ನಿಮ್ಮನ್ನು ಒಬ್ಬರು ಮುಟ್ಟಿದ್ರೆ ದೇವರ ಕಣ್ಣು ಗುಡ್ಡೆನ ಮುಟ್ತಾ ಇದ್ದಾರೆ, ಅದು ಅವ್ರಿಗೆ ಡೇಂಜರ್. ಹಲ್ಲೆಲೂಯ. ಇಲ್ಲಿ ಹೇಳ್ತಾರೆ, ನಿನ್ನನ್ನು ಆಶೀರ್ವದಿಸುವವರನ್ನು ಆಶೀರ್ವದಿಸು, ನಿನ್ನನ್ನು ಶಪಿಸುವವರನ್ನು. ಎಂಥ ಒಂದು ಆಶೀರ್ವಾದ! ಇಂಥ ವಾಗ್ದಾನ ಹೊಂದಿರುವಾಗ ಅಲ್ಲಿ ಹೇಳ್ತಾ ಇದ್ದಾರೆ, ಕಡೆದಾಗಿ ಓದಿ, ನಿನ್ನ ಮೂಲಕ ಹಲ್ಲೆಲೂಯ. ಅವನಿಗೊಂದು ಸಂತತಿ ಇದೆ, ಒಂದು ವಾಗ್ದಾನ ಇದೆ. ಎಲ್ಲ ವಾಕ್ಯ 15ನೇ ಅಧ್ಯಾಯ 16ನೇ ವಾಕ್ಯದಲ್ಲೆಲ್ಲ ಓದುವಾಗ, ನಿನಗೆ ಸಂತತಿನ ಕೊಡ್ತೀನಿ, ಆಕಾಶದ ನಕ್ಷತ್ರಗಳಾಗೆ, ಸಮುದ್ರ ತೀರದ ಮರಳಿನ ಹಾಗೆ. ಇದೆಲ್ಲ ವಾಗ್ದಾನ ಹೊಂದಿದೆ. ಈ ಅಬ್ರಹಾಮನು ಅವನು ಹೆಂಡತಿ ಜೊತೆ ಹೋರಾಡ್ಬೋದಾಗಿತ್ತು, ಅಥವಾ ಅವನು ದೇವರಲ್ಲಿ ಶಾಂತವಾಗಿ ತಾಳ್ಮೆಯಿಂದ ಕಾಯ್ಬೋದಾಗಿತ್ತು. ಆದರೆ ಅವನೇನು ಮಾಡ್ದ? ಆ ಒಂದು ಮಾತನ್ನು ಕೇಳಿ ದೇವರಿಗೆ ಪಾಪ ಮಾಡಿದ. ಆ ಸಮಯದಲ್ಲಿ ಏನಾಯಿತು? ದೇವರ ಪ್ರಸನ್ನತೆ, ದೇವರ ಆಶೀರ್ವಾದವನ್ನು ಬಿಟ್ಟೋಯ್ತು.
ಅದರ ನಿಮಿತ್ತ ದೇವರು 13 ವರ್ಷ ಅವನು ಬಿಟ್ಟು ದೂರ ಹೋದರು. ಇವತ್ತು ಅನೇಕ ಸಮಯದಲ್ಲಿ ದೇವರು ನಮ್ಮನ್ನು ಕರೆದಿದ್ದಾರೆ, ದೇವರು ನಮ್ಮನ್ನು ಆಶೀರ್ವಾದಕ್ಕೆ ಕರೆದಿದ್ದಾರೆ, ದೊಡ್ಡ ಜನಾಂಗವಾಗಿ ಮಾಡೋದಕ್ಕೆ ಕರೆದಿದ್ದಾರೆ. ಆದರೆ ನಾವು ಅನೇಕ ಸಮಯದಲ್ಲಿ ನಂಬಿಗಸ್ತರಾಗಿರುವುದಿಲ್ಲ, ನಂಬಿಗಸ್ತರಾಗಿ ದೇವ್ರಿಗೋಸ್ಕರ ಕಾಯೋದಿಲ್ಲ. ನಾವು ತಾಳ್ಮೆಯನ್ನು ಕಳ್ಕೊಳ್ಳೋರಾಗಿರ್ತೀವಿ. ಆದ್ದರಿಂದ ದೇವರು ನಮ್ಮನ್ನು ಬಿಟ್ಟು ದೂರ ಹೋಗಿರ್ತಾರೆ ದೇವರ ಪ್ರಸನ್ನತೆಯಲ್ಲಿ. ಇವತ್ತು ಅನೇಕರು ಚರ್ಚಿಗೆ ಬರ್ತಾ ಇದ್ದೀವಿ, ದೇವರ ಸಮ್ಮುಖದಲ್ಲಿದ್ದೀವಿ, ಆದರೆ ಚಂಚಲರಾಗಿರ್ತೀವಿ. ದೇವರ ಮೇಲೆ ನಂಬಿಕೆಯೇ ಇಲ್ಲ, ದೇವರ ಮೇಲೆ ವಿಶ್ವಾಸನೇ ಇಲ್ಲ, ದೇವರನ್ನು ಬಿಟ್ಟು ದೂರ. ಆದರೆ ಹೊರಗಡೆ ನೋಡುವಾಗ ಬೈಬಲ್ ಓದ್ತೀವಿ, ಚರ್ಚಿಗೆ ಹೋಗ್ತೀವಿ, ಕರ್ತನ ಮೇಜು ತಗೋತೀವಿ, ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವ್ರಿಗೂ ನಮಗೂ ಪರ್ಸ್ನಲ್ ಆಗಿ ಯಾವ ಸಂಬಂಧನೂ ಇಲ್ಲ, ನಂಬಿಕೆಯೇ ಇಲ್ಲ. ಆ ಥರ ಇವತ್ತು ಹೊರಗಡೆ ಒಂದು ಒಳಗಡೆ ಒಂದು ಇರೋ ಥರ ಆಗಿದೆ. ಆದರೆ ದೇವರು ನಮ್ಮ ಹತ್ರ ನಂಬಿಕೆನ ಬಯಸ್ತಾ ಇದ್ದಾರೆ. ಅಬ್ರಹಾಮನೇ, ನಾನು ನಿನ್ನನ್ನು ಕರೆದಾತನು, ನಾನು ನಿನ್ನನ್ನು ಕರೆದಾತನು. ಆಮೇಲೆ ಅಲ್ಲಿ ಹೇಳ್ತಾ ಇದ್ದಾರೆ, ಆಗ ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ಯಾಕೆ ದರ್ಶನ ಕೊಟ್ಟರು ಅಂದರೆ ಇದುವರೆಗೆ ಏನು ಮಾಡಿರಲಿಲ್ಲ, ಕೊಟ್ಟಿರಲಿಲ್ಲ. ಆಮೇಲೆ ದೇವ್ರು ಯೋಚನೆ ಮಾಡಿದ್ರು, ತುಂಬ ವರ್ಷ ಆಯಿತು, ಈಗ ಆ ಥರ ಮಾಡೋದು ಬೇಡ, ಇನ್ಮೇಲೆ ಏನು ಮಾಡೋಣ, ಈ ಥರ ವೇಟ್ ಮಾಡೋದು ಬೇಡ. ಆಗ ತಕ್ಷಣ ದೇವರು ಪ್ರತ್ಯಕ್ಷ ಆದರು, ಬಂದು ಹೇಳ್ತಾ ಇದ್ದಾರೆ ಇನ್ನು ಮುಂದೆ. ಆಗ ದೇವರು ಹೇಳ್ತಾ ಇದ್ರು, ದರ್ಶನ ಕೊಟ್ಟು ನಾನು ಸರ್ವಶಕ್ತನಾದ ದೇವರು. ಮೊದಲನೇ ಕಾರ್ಯ, ಅವನು ಪಾಪ ಮಾಡಿದ್ರಿಂದ ದೂರ ಹೋಗಿದ್ರು. ಈಗ ದೇವರೇ ಹತ್ರ ಬಂದು ಅವನಿಗೆ ದರ್ಶನ ಕೊಟ್ಟು ಹೇಳ್ತಾ ಇದ್ದಾರೆ, ಸೆಕೆಂಡ್ ಚಾನ್ಸ್. ಹಲ್ಲೆಲೂಯ. 2024 ಮುಗೀತು, 2025 ಬಂದಿದೆ, ಸೆಕೆಂಡ್ ಚಾನ್ಸ್ ನಿಮಗೆ ಬಂದಿದೆ. ದೇವರು ನಿಮಗೆ ಅಪಿಯರ್ ಆಗಿ ಹೇಳ್ತಾ ಇದ್ದಾರೆ, ನಾನು ಸರ್ವಶಕ್ತನು, ನನ್ನ ಮುಂದೆ ನಿರ್ದೋಷವಾಗಿರೋ, ನಾನು ನಿನ್ನ ಆಶೀರ್ವದಿಸ್ತೀನಿ, ನಾನು ನಿನಗೆ ಅದ್ಭುತ ಮಾಡ್ತೀನಿ, ನಾನು ನಿನಗೆ ಬಿಡುಗಡೆ ಮಾಡ್ತೀನಿ, ನನ್ನ ಮೇಲೆ ನೀನು ನಂಬಿಗಸ್ತನಾಗಿರು. ಹಲ್ಲೆಲೂಯ. ಇದುವರೆಗೂ ಆಗೋಯ್ತು. ಆಗ ಮತ್ತೆ ಒಂದು ಎರಡನೇ ಚಾನ್ಸ್ ಅಬ್ರಹಾಮ್ಗೆ ಬರ್ತಾ ಇದೆ. ಎರಡನೇ ಕಾರ್ಯ ನಾವಿಲ್ಲಿ ನೋಡ್ತಾ ಇದ್ದೀವಿ, ನಾನು ಸರ್ವಶಕ್ತನು. ಸರ್ವಶಕ್ತನು ಅಂತ ಹೇಳುವಾಗ ಇಂಗ್ಲೀಷ್ನಲ್ಲಿ ಆಲ್ ಮೈಟಿ ಎಂಬುದಾಗಿ, ಇಂಗ್ಲೀಷ್ನಲ್ಲಿ ಆಲ್ ಮೈಟಿ, ಅದು ಈಬ್ರು ಭಾಷೆಯಲ್ಲಿ ಎಲ್ ಶಡಾಯ್ ಎಂಬುದಾಗಿ. ಎಲ್ ಶಡಾಯ್, ಎಲ್ ಅಂದರೆ ಶಕ್ತನಾಗಿರುವ ಆತನು, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಶಡಾಯ್ ಅಂದರೆ ಒಂದು ತಾಯಿಯ ಒಂದು ಎದೆ ಉಳ್ಳ ಆತನು. ಒಂದು ತಾಯಿ ಒಂದು ಮಗುವಿಗೆ ಹಾಲು ಉಣಿಸುವಾಗ ಅದು ಸಂಪೂರ್ಣವಾಗಿ ಆ ಮಗುವನ್ನು ತೃಪ್ತಿಪಡಿಸುತ್ತೆ. ಒಂದು ಮಗುವನ್ನು ಪರಿಪೂರ್ಣವಾಗಿ ಸಂತೈಸಲು, ತೃಪ್ತಿಪಡಿಸಲು ಸಾಧ್ಯವಾಗುವುದೇ ಒಂದು ತಾಯಿಯಿಂದ. ಅದರಿಂದ ಎಲ್ ಶಡಾಯ್ ಅಂದರೆ ನಮಗೆ ಎಲ್ಲವನ್ನು, ನಮಗಾಗಿ ಎಲ್ಲವನ್ನು ಮಾಡಲು ಶಕ್ತನು, ನಮಗಾಗಿ ಯುದ್ಧ ಮಾಡಲು ಕೂಡ ಶಕ್ತನು, ನಮಗಾಗಿ ಅದ್ಭುತ ಮಾಡಲು ಕೂಡ ಶಕ್ತನು, ಇಲ್ಲದ್ದನ್ನು ಇರುವುದಾಗಿ ಕರೆಯುವುದಕ್ಕೆ ಶಕ್ತನು. ಹಲ್ಲೆಲೂಯ. ಏನು ಬೇಕಾದರೂ ಮಾಡೋದಕ್ಕೆ ಶಕ್ತನು. ಅಲ್ಲಿ ಅಬ್ರಹಾಮನಿಗೆ ಮಾತಾಡುವಾಗ, ನಾನು ಸರ್ವಶಕ್ತನು, ನನಗೆ ಅಸಾಧ್ಯವಾದದ್ದು ಒಂದು ಉಂಟೋ, ಅದು ಸರ್ವಶಕ್ತನು. ನಮ್ಮನ್ನು ತೃಪ್ತಿಪಡಿಸಲು ಆತನು ಶಕ್ತನಾಗಿದ್ದಾನೆ. ಈ ಸರ್ವಶಕ್ತನು ಎಂಬಂಥ ವಾಕ್ಯನ ನೋಡುವಾಗ, ಈಗ ಯಾರಾದರೂ ಒಬ್ಬರು ನಮ್ಮ ಮನೆಗೆ ಬರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಡಾಕ್ಟ್ರು ಬಂದರೆ ನಾವೇನೋ ಸಿಕ್ನೆಸ್ ಆಗಿದ್ದೀವಿ, ನಮಗೊಂದು ಆರೋಗ್ಯ ಸಿಗುತ್ತೆ. ಇಲ್ಲ ಒಂದು ಪೊಲೀಸ್, ಇಲ್ಲ ಒಬ್ಬರು ಒಂದು ಅಧಿಕಾರಿ, ಅವ್ರು ಬರುವಾಗ ಅವ್ರಿಗೇನು ಪ್ರಭಾವ ಇರುತ್ತೆ, ಅವ್ರಿಗೇನು ಜ್ಞಾನ ಇರುತ್ತೆ, ಅವ್ರಿಗೇನು ಶಕ್ತಿ ಇರುತ್ತೆ, ಅದು ನಮ್ಮ ಜೊತೇಲಿ ಬರುತ್ತೆ, ನಮ್ಮ ಮನೆಗೆ ಬರುವಂಥದ್ದಾಗಿದೆ. ಆದರೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಬರುವಾಗ ಏನೆಲ್ಲ ಆಶೀರ್ವಾದ. ಯಾಕೆ ದೇವರು ಅಬ್ರಹಾಮ್ನಿಗೆ ನಾನು ಸರ್ವಶಕ್ತನಂತ ಹೇಳಬೇಕಾಗಿತ್ತು? ದೇವರ ಒಂದೊಂದು ನಾಮಕ್ಕೂ, ಒಂದೊಂದು ಹೆಸರಿಗೂ ಒಂದೊಂದು ವಿಶೇಷತೆ ಇದೆ. ದೇವರು, ನೀವು ಎಕ್ಸೋಡಸ್ ವಿಮೋಚನಾ ಕಂಡ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುವಾಗ ಅಲ್ಲಿ ಮೋಶೆಗೆ ಹೇಳ್ತಾರೆ, ನಾನು ನಿಮ್ಮ ಮೂಲ ಪಿತೃಗಳಿಗೆ ನನ್ನನ್ನು ಸರ್ವಶಕ್ತನಾಗಿ ಪ್ರಕಟಿಸಿಕೊಂಡೇನೆ ಹೊರತು ಯೆಹೋವ ಎಂಬುದಾಗಿ ಪ್ರಕಟಿಸಿಕೊಳ್ಳಲಿಲ್ಲ. ಮೋಶೆಗೆ ಏನಂತ ಪ್ರಕಟಿಸಿಕೊಂಡ್ರು? ಯೆಹೋವ ಎಂಬುದಾಗಿ. ಈ ಮೂಲ ಪಿತೃಗಳಿಗೆ ಅವರು ಯಾವ ಥರ ಪ್ರಕಟಿಸಿಕೊಂಡರು? ಸರ್ವಶಕ್ತನೆಂಬುದಾಗಿ ಪ್ರಕಟಿಸಿಕೊಂಡರು. ಅಂದರೆ ಸರ್ವಶಕ್ತನೆನ್ನುವಾಗ ಅದು ವಿಶೇಷವಾದ ಒಂದು ಆಶೀರ್ವಾದ. ಈ ಸರ್ವಶಕ್ತನ ಕುರಿತು ಬೈಬಲ್ನಲ್ಲಿ ಅನೇಕ ವಾಕ್ಯಗಳಿದೆ. ಯೋಬನ ಪುಸ್ತಕದಲ್ಲಿ ಮಾತ್ರ 31 ಸಾರಿ ಬರೆಯಲ್ಪಟ್ಟಿದೆ.
ಯೋಬನ ಪುಸ್ತಕದಲ್ಲಿ ಮಾತ್ರ ಎಲ್ ಶಡಾಯ್ ಎಲ್ ಶಡಾಯ್ ಎಲ್ ಶಡಾಯ್ ಸರ್ವಶಕ್ತನು ಸರ್ವಶಕ್ತನು ಎಂಬಂಥ ಪದ 31 ಸಾರಿ ಬರೆಯಲ್ಪಟ್ಟಿದೆ. ಉಳಿದ ಒಟ್ಟು 66 ಪುಸ್ತಕದಲ್ಲಿ ಯೋಬನ ಪುಸ್ತಕದಲ್ಲಿ 31 ಸಾರಿ, ಉಳಿದ ಎಲ್ಲ ಪುಸ್ತಕದಲ್ಲಿ ಸೇರಿ ಓನ್ಲಿ 17 ಟೈಮ್ಸ್ 17 ಸಾರಿ ಮಾತ್ರ ಬರೆಯಲ್ಪಟ್ಟಿದೆ. ನಾನು ನಿಮಗೊಂದು ರಹಸ್ಯ ಹೇಳ, ದೇವರ ಕುರಿತು ನಿಮಗೆ ಎಷ್ಟು ನಾಲೆಜ್ ಇದೆ ಅಷ್ಟು ನೀವು ಆಶೀರ್ವಾದ ಹೊಂತೀರ, ಅಷ್ಟು ಅದ್ಭುತ ಹೊಂತೀರ, ಅಷ್ಟು ಸ್ವಸ್ಥತೆನ ಹೊಂತೀರ, ಅಷ್ಟು ಐಶ್ವರ್ಯನ ಹೊಂತೀರ, ಅಷ್ಟು ಬಿಡುಗಡೆನ ಹೊಂತೀರ. ಹಲ್ಲೆಲೂಯಾ. ಏನಿರಬೇಕು? ದೇವರ ಕುರಿತು ಜ್ಞಾನ ಇರಬೇಕು, ದೈವಿಕ ಜ್ಞಾನ ಇರಬೇಕು, ವಾಕ್ಯದ ಜ್ಞಾನ ಇರಬೇಕು, ದೇವರ ಕುರಿತು ತಿಳುವಳಿಕೆ ಇರಬೇಕು. ಯೋಬನನ್ನು ದೇವರು ಆಶೀರ್ವಾದ ಮಾಡಿದ್ರಲ್ವ? ಯೋಬನನ್ನು ಯಾವ ಥರ ಆಶೀರ್ವಾದ ಮಾಡಿದ್ರು? ಒಂದು ಸಾರಿ ತಗೊಂಡು ಓದೋಣ. ಯೋಬನ ಗ್ರಂಥ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದ್ತೀರಾ? ಯೋಬನ ಆಶೀರ್ವಾದನ ಸ್ವಲ್ಪ ಯೋಚನೆ ಮಾಡಿದ್ದೀರಾ? ಯೋಬನಿಗೆ ದೇವರ ಕುರಿತಿದ್ದಂಥ ನಾಲೆಜ್ ಏನು? ಆಗಿನ ಕಾಲದಲ್ಲಿ ಇದ್ದವರು ದೇವರನ್ನು ಯಾವಾಗಲೂ, ಯೋಬನ ಕಾಲದಲ್ಲಿ ಇದ್ದವರು, ಮೂಲ ಪಿತೃಗಳ ಕಾಲದಲ್ಲಿ ಇದ್ದವರು ದೇವರನ್ನು ಯಾವ ಥರ ಕರೀತಾ ಇದ್ರು ಅಂದರೆ ಎಲ್ ಶಡಾಯ್, ಸರ್ವಶಕ್ತನು ಸರ್ವಶಕ್ತನು. ದೇವರ ಕುರಿತು ಅವ್ರಿಗೊಂದು ನಾಲೆಜ್ ಇತ್ತು. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆತನು ನನಗೆ ಎಲ್ಲವನ್ನು ಮಾಡಲು ಶಕ್ತನು. ನಾನು ನಂಬಿರುವ ಆತನು ಸರ್ವಶಕ್ತನು, ನಾನು ನಂಬಿರುವ ಆತನು ಸರ್ವಶಕ್ತನು. ಎಲ್ ಶಡಾಯ್. ಈ ವರ್ಷದಲ್ಲಿ ಆತನು ಎಲ್ ಶಡಾಯ್ ಆಗಿ ನನ್ನ ಮುಂದೆ ಪ್ರಕಟ ಆಗಲಿ. ಹಲ್ಲೆಲೂಯಾ. ಈ ಸೇವೆಯಲ್ಲಿ, ಈ ಸಭೆಯಲ್ಲಿ ನನ್ನ ದೇವರು ಎಲ್ ಶಡಾಯ್, ಸರ್ವಶಕ್ತನು. ಹಲ್ಲೆಲೂಯಾ. ಬರ್ಕ್ಮನ್ಸ್ ಒಂದು ಹಾಡು ಹೇಳ್ತಾರೆ, ಸರ್ವಶಕ್ತನು. ಹಲ್ಲೆಲೂಯಾ. ಎಂಥ ಒಂದು ಆನಂದ, ಎಂಥ ಒಂದು ಸಂತೋಷ. ಅದಕ್ಕಿಂತ ಬೇರೆ ಇನ್ನೇನಿದೆ? ಏನಿಲ್ಲ ನಮಗೆ. ಆದರೆ ಇವತ್ತು ನಾವೇನು ಮಾಡ್ತಾಯಿದ್ದೀವಿ? ಕೊರಗ್ತಾನೇ ಇದ್ದೀವಿ, ಸೋತು ಹೋಗಿರ್ತೀವಿ ನಾವು, ಹಾಗೇ ನಾವು ನೊಂದು ಹೋಗಿರ್ತೀವಿ. ಆದರೆ ಒಂದು ತಿಳ್ಕೊಳ್ಳಿ, ಸರ್ವಶಕ್ತನು ನಮ್ಮ ಸಂಗಡ ಇದ್ದಾರೆ. ಮಗಳೇ, ನಿನ್ನನ್ನು ಕರೆದಾತನು ಸರ್ವಶಕ್ತನು. ಮಗನೇ, ನಿನ್ನನ್ನು ಕರೆದಾತನು ಸರ್ವಶಕ್ತನು. ಸಭೆಯೇ, ನಿನ್ನನ್ನು ಕರೆದಾತನು ಸರ್ವಶಕ್ತನು. ಸೋತು ಹೋಗಬೇಡ, ಸೋತು ಹೋಗಬೇಡ. ಅಬ್ರಹಾಮನು ಸೋತು ಹೋದನು, ಸಾರಾಳು ಸೋತು ಹೋದಳು. ಕರ್ತನು ಸಭೆಯನ್ನು ಬಲಪಡಿಸುತ್ತಿದ್ದಾನೆ. ನಾನು ಸರ್ವಶಕ್ತನು, ನಿನಗಾಗಿ ಎಲ್ಲವನ್ನು ಮಾಡಲು ನಾನು ಶಕ್ತನು, ನಿನಗಾಗಿ ಏನು ಬೇಕಾದರೂ ಮಾಡಲು ನಾನು ಶಕ್ತನು. ಕರ್ತನು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಓದಿ ಯೋಬ 1:1. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು. ಓದಿ. ಎಷ್ಟು ಜನ ಮಕ್ಕಳಿದ್ರಂತೆ? ಹಲ್ಲೆಲೂಯಾ. ಒಂದು ಗಂಡು ಮಕ್ಕಳು ಹುಟ್ಟಿದ್ರೇ ಕೈಲಿ ಹಿಡಿಯೋಕ್ಕಾಗೋದಿಲ್ಲ. 7 ಜನ ಎಷ್ಟಿದ್ರಂತೆ? ಗಂಡು ಮಕ್ಕಳು. 7,000 ಕುರಿಗಳು, 500 ಆ ಲಾಸ್ಟ್ ವಾಕ್ಯ ಮಾತ್ರ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ. ಅವನು ಹೆಂಗೆ ಐಶ್ವರ್ಯವಂತನಾಗಿದ್ದ, ಯಾವ ಥರ ಐಶ್ವರ್ಯವಂತನಾಗಿದ್ದ ಅಂದರೆ, ಒಂದು ದೇಶದಲ್ಲಿ ಐಶ್ವರ್ಯವಂತ ಅಲ್ಲ. ಈಗೆಲ್ಲ ಐಶ್ವರ್ಯವಂತರಿದ್ದಾರಲ್ಲ, ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಐಶ್ವರ್ಯವಂತರು ಯಾರು? ದೇಶದಲ್ಲಿ ಮಾತ್ರ ಅಲ್ಲ, ಅಮೇರಿಕಾದಲ್ಲಿ, ನಮ್ಮ ದೇಶದಲ್ಲಿ ಆ ಥರ ಮಾತ್ರ ಅಲ್ಲ. ಇಲ್ಲಿ ಯೋಬನ ಬಗ್ಗೆ ಹೇಳ್ತದೆ. ಮೂಡಣ ಅಲ್ಲ, ಒಂದು ದಿಕ್ಕು. ಮೂಡಣ ಪಡುವಣ ಅಂದರೆ ಏನು? ಪೂರ್ವ ಪಶ್ಚಿಮ ಅಂತ, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತೀವಲ್ಲ. ಮೂಡಣ ಅಂದರೆ ಯಾವುದು? ಪೂರ್ವ, ಈಸ್ಟ್. ಆ ದಿಕ್ಕಿಗೆ ಅವ್ರೇನಾಗಿದ್ದಂತೆ? ಶ್ರೀಮಂತ ಆಗಿದ್ದ. ಹಲ್ಲೆಲೂಯಾ. ಕರಗಳನ್ನು ತಟ್ಟಿ ದೇವರನ್ನ ಮಹಿಮೆ ಪಡಿಸ್ತೀರಾ? ಹಲ್ಲೆಲೂಯಾ. ಒಂದು ದೇಶಕ್ಕೆ ಮಾತ್ರ ಅಲ್ಲ, ಒಂದು ದೇಶಕ್ಕೆ ಮಾತ್ರ ಅಲ್ಲ, ಒಂದು ರಾಜ್ಯಕ್ಕೆ ಮಾತ್ರ ಅಲ್ಲ, ಒಂದು ಮೂಡಣ ದಿಕ್ಕಿಗೆ, ಆ ಸೂರ್ಯ ಉದಯಿಸ್ತಾರಲ್ಲ ಆ ದಿಕ್ಕಿಗೆ ಅವನು ಶ್ರೀಮಂತನಾಗಿದ್ದಂತೆ. ಹಲ್ಲೆಲೂಯಾ. ಖಂಡಗಳು
ಎಷ್ಟೋ 7 ಖಂಡ ಅಂತಾರೆ, ಅಷ್ಟು ಖಂಡ, ಇಷ್ಟು ದೇಶ ಅಂತಾರೆ. ಖಂಡಗಳೇ ಅರಿತುಕೊಳ್ಳುವಂಥ ಐಶ್ವರ್ಯ ಸಂಪನ್ನನಾಗಿದ್ದ ಒಂದು ಯೋಬ. ಯಾಕೆ ಹೇಳಿ? ದೇವರ ಕುರಿತು ಅವನಿಗಿದ್ದ ನಾಲೆಜ್ ಏನು? ಸರ್ವಶಕ್ತನು. ನೀವೇನು ಅಂದ್ಕೊಂಡಿದ್ದೀರ ದೇವರನ್ನು ಕುರಿತು? ತಲೆನೋವು ಗುಣ ಮಾಡೋದು, ಹೊಟ್ಟೆ ಮೇಲೆ ಕೈ ಇಟ್ಟರೆ ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಾಗೋದು, ಏನೋ ಒಂದು 5,000 6,000 ಚೀಟಿ ಕಟ್ಟೋಕ್ಕಾಗದೇ ಇರುವಾಗ ಪ್ರಾರ್ಥನೆ ಮಾಡಿದ್ರೆ ದೇವರು ಅದ್ಭುತ ಮಾಡಿದ್ರು, ಒಂದು ಇದು ಕೊಟ್ಟರು, ಒಂದು ಒಳ್ಳೆ ಇದು ಮಾಡಿದ್ರು, ಇಷ್ಟ ಅಂದ್ಕೊಂಡಿದ್ದೀರಾ? ಏನು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ತಲೆಯಲ್ಲಿ, ನಿಮ್ಮ ಹೃದಯದಲ್ಲಿ ದೇವರ ಕುರಿತಿರುವಂಥ ನಾಲೆಡ್ಜ್ ಏನು? ಯಾಕೆ ಬೈಬಲ್ ಸ್ಟಡಿ? ಯಾಕೆ ಒಂದು ಪ್ರಾರ್ಥನೆ, ಉಪವಾಸ ಕೂಟ, ಸಂಡೇಸ್ನಲ್ಲಿ 1 hour 1.5 hour? ಯಾಕೆ ಗಂಟ್ಲು ಅರ್ಧೋಗೋ ಥರ ಇಲ್ಲಿ ಕಿರ್ಚ್ಕೊಂಡು ಪ್ರಸಂಗ, ಟೀಚಿಂಗ್? ಯಾಕೆ? ದೇವರ ಕುರಿತ ಅರಿವು, ಅಲ್ಲೇಲೂಯ, ನಿಮ್ಮನ್ನು ಐಶ್ವರ್ಯ ಸಂಪನ್ನರಾಗಿ ಮಾಡುವುದು. ಅಲ್ಲೇಲೂಯ. ನಾನು ಚಾಲೆಂಜ್ ಮಾಡ್ತೀನಿ, ಈ ವರ್ಷದಲ್ಲಿ 52 ಭಾನುವಾರ ಮಿಸ್ ಇಲ್ದೆಲ್ಲ ಕರೆಕ್ಟಾಗಿ ಕೂತ್ಕೊಳ್ಳಿ. ನೀವು ಪ್ರೇಯರ್ ಮಾಡಬೇಡಿ. ನೈಟ್ ಪ್ರೇಯರ್ನಲ್ಲಿ ಈ ಥರ ಹೇಳ್ತಾ ಇದ್ದೀನಿ ಅನ್ಕೋಬೇಡಿ. ನೀವು ಪ್ರೇಯರ್ ಮಾಡಬೇಡಿ, ವಾಕ್ಯನ ಮಾತ್ರ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 52 ಭಾನುವಾರ ನಿಮ್ಮ ಪ್ರಾರ್ಥನೆ ಕೇಳಿಲ್ಲ ಅಂದರೆ ಕೇಳಿ. ಅಲ್ಲೇಲೂಯ. ನೀವು ಬೇಡೋದಕ್ಕಿಂತ ಯೋಚಿಸೋದಕ್ಕಿಂತ ದೇವರು ಅತ್ಯಧಿಕ ಕಾರ್ಯ ಮಾಡಿಬಿಡ್ತಾರೆ. ಅಲ್ಲೇಲೂಯ. ಕೆಲವ್ರು ಏನು ಮಾಡ್ತಾರೆ, ವಾಕ್ಯ ಓದುವಾಗ ಚೆನ್ನಾಗಿ ವಾಕ್ಯ ಪ್ರಸಂಗ ಮಾಡುವಾಗ ನಿದ್ದೆ ಹೊಡೆದು ಬಿಡ್ತಾರೆ. ಪ್ರಾರ್ಥನೆ ಮಾತ್ರ ತುಂಬ ಜಾಸ್ತಿ ಮಾಡಿರ್ತಾರೆ, ವರ್ಷ ತುಂಬ ಡ್ಯಾನ್ಸ್ ಆಡಿ ಎಲ್ಲ ಮಾಡಿರ್ತಾರೆ. ಅಲ್ಲೇಲೂಯ. ಆದರೆ ವಾಕ್ಯ ಮಾತ್ರ ಒಳಗಡೆ ಹೋಗಿರೋದಿಲ್ಲ, ಅದ್ಭುತ ಆಗೋದಿಲ್ಲ, ದೇವರ ಮಹಿಮೆ ಪ್ರಕಟ ಆಗೋದಿಲ್ಲ. ವಾಕ್ಯ ಕೇಳೋದ್ರಲ್ಲಿ ಯಾರು ತುಂಬ ಜಾಗರೂಕರಾಗಿರ್ತಾರೆ, ಯಾರು ತುಂಬ ಎಚ್ಚರವಾಗಿರ್ತಾರೆ, ದೇವರು ಈ ವರ್ಷದಲ್ಲಿ ನಿಮಗೆ ಸರ್ವಶಕ್ತನಾಗಿರ್ತಾರೆ. ದೇವರು ಸರ್ವಶಕ್ತನಾಗಿರ್ತಾರೆ. ಅವನಿಗಿದ್ದಂಥ ಆಶೀರ್ವಾದಗಳು ನೋಡಿ. ಈ ಒಂದೇ ಪುಸ್ತಕದಲ್ಲಿ ಯೋಬನು ಆಲ್ಮೈಟಿ ಗಾಡ್, ಸರ್ವಶಕ್ತನಾದ ದೇವರು ಉಚ್ಚರಿಸಿದ್ದಾನೆ. ಅನೇಕ ಕಾರ್ಯಗಳಿದೆ. ಯೋಬನ ಗ್ರಂಥದಿಂದ ಕೆಲವು ಕಾರ್ಯಗಳನ್ನ ನಾವು ನೋಡೋಣ. ಅದಕ್ಕೆ ಮುಂಚಿತವಾಗಿ ಸರ್ವಶಕ್ತನನ್ನೋದನ್ನ ಆದಿಕಾಂಡದಲ್ಲೇ ನಮ್ಮ ಮೂಲ ಪಿತೃಗಳು ಅಬ್ರಹಾಮ್, ಈಸಾಕ, ಯಾಕೋಬ ಇವರು ಹೇಳಿರೋ ಕಾರ್ಯಗಳನ್ನ ನೋಡೋಣ. ಕೆಲವು ವಾಕ್ಯಗಳನ್ನ ಬೇಗ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದಿಕಾಂಡ 28ನೇ ಅಧ್ಯಾಯ 3ನೇ ವಾಕ್ಯ. ಒಂದು ಸತಿ ಹೇಳ್ತೀನಿ, ಬೇಕಾದರೆ ಬರ್ಕೊಳ್ಳಿ, ಇಲ್ಲಾಂದರೆ ಆಮೇಲೆ ನೋಡಿ. ಆದಿಕಾಂಡ 28:3, ಜೆನಿಸಿಸ್ 28:3. ನಿನ್ನನ್ನು ಆಶೀರ್ವದಿಸಿ ನಿನಗೆ ಬಹಳ ಸಂತತಿಯನ್ನು ಕೊಟ್ಟು. ಓಕೆ, 35:11 28:3. ಇದಲ್ಲದೆ ನಾನು ಸರ್ವಶಕ್ತನಾದ ದೇವರು, ನೀನು ಬಹು ಸಂತಾನವುಳ್ಳವನಾಗಿ ಹೆಚ್ಚು, ನಿನ್ನಿಂದ ಜನಾಂಗ ಉಂಟಾಗುವುದು, ಅನೇಕ ಜನಾಂಗಗಳು ಅರಸರು ನಿನ್ನಿಂದ ಹುಟ್ಟುವರು. ಓಕೆ, 43:14, 48:3, 49:25, 43:14 ಗೊತ್ತೀರಾ? ಸರ್ವಶಕ್ತನಾದ ದೇವರು ಏನು ಮಾಡಲಿ? ನಿನ್ನನ್ನು ಆಶೀರ್ವದಿಸಲಿ, ಅನುಗ್ರಹಿಸಲಿ. 48:3, ಯಾಕೋಬನು ಯೋಸೇಫನಿಗೆ ಸರ್ವಶಕ್ತನಾದ ದೇವರು ಕಾನಾನ್ ದೇಶದ ಲೂಜಿನಲ್ಲಿ ಹಲ್ಲೆಲೂಯಾ. ಸರ್ವಶಕ್ತನು ಬಂದರೆ ನಿಮ್ಮನ್ನು ಆಶೀರ್ವದಿಸುವನು. ಅವನು ಆಶೀರ್ವದಿಸುವಾಗ ಏನಾಗ್ತಾರೆ? ನೀವು ಅಭಿವೃದ್ಧಿ ಆಗ್ತೀರ. ಎಲ್ಲಿ ಸರ್ವಶಕ್ತನಾದ ದೇವರು ಅಬ್ರಹಾಮನ ಸಂಗಡ ಇದ್ದರೋ ಅಬ್ರಹಾಮನ ಅಭಿವೃದ್ಧಿ ಆಗ್ತಾನೇ ಇದ್ದ. ಈಸಾಕನ ಸಂಗಡ ಇದ್ದಾಗ ಅವನ ಅಭಿವೃದ್ಧಿ ಆಗ್ತಾನೇ ಇದ್ದ. ಯಾಕೋಬನ ಸಂಗಡ ಇದ್ದಾಗ ಅಭಿವೃದ್ಧಿ ಆಗ್ತಾನೇ ಇದ್ದ. ಹಲ್ಲೆಲೂಯಾ. ಕೆಲವೊಂದು ಕಾರ್ಯಗಳನ್ನ ನಾವು ನೋಡುವಾಗ, ಕೆಲವೊಂದು ಗಿಡ ಬೆಳಿಬೇಕಂದ್ರೆ ಈ ಒಂದು ಗೊಬ್ಬರ ಹಾಕಿ, ಈ ಒಂದು ಮೇವು ಹಾಕಿ, ಇದನ್ನ ಹಾಕಿ, ಇದು ಮಾಡಿದ್ರೆ ಏನಾಗುತ್ತೆ? ಬೆಳೆಯುತ್ತೆ. ಕೆಲವು ಮಕ್ಳಿಗೆ ಹೇಳಿದ್ರು, ನೀವೆಲ್ಲ ಕುಳ್ಳ ಇದ್ದೀರಾ, ನಿಮ್ಮ ಮಕ್ಕಳಾದ್ರೆ ಏನಾಗಲಿ, ಹೈಟ್ ಆಗಲಿ, ಅವ್ರಿಗೇನು ಕೊಡಿ? ಕಾಂಪ್ಲಾನ್ ಕೊಡಿ, ಅದು ಕೊಡಿ, ಇದು ಕೊಡಿ, ಎಲ್ಲ ಕೊಟ್ಟು ನಮಗಿಂತ ಹೈಟ್ ಆಗಿಬಿಡ್ತಾರೆ. ಹಲ್ಲೆಲೂಯಾ. ಯಾಕಂದರೆ ಗೊತ್ತಿದೆ, ಇಂಥದ್ದು ಕೊಟ್ಟರೆ ಏನಿರುತ್ತೆ, ಅವ್ರು ಹೈಟ್ ಆಗ್ತಾರೆ, ಬೆಳೀತಾರೆ. ನಾನು ನಿಮಗೊಂದು ಹೇಳ, ಸರ್ವಶಕ್ತನಾದ ದೇವರು ನಿಮ್ಮ ಹೃದಯದಲ್ಲಿ ಬರಲಿ.
ಸರ್ವಶಕ್ತನಾದ ನಿಮ್ಮ ದೇವರು ನಿಮ್ಮ ಮನೆಯಲ್ಲಿ ಬರಲಿ, ಸರ್ವಶಕ್ತನಾದ ದೇವರು ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡಲಿ, ನೀವು ಅಭಿವೃದ್ಧಿ ಆಗ್ತೀರ. ಈ ಮೂಲ ಪಿತೃಗಳು ಅಭಿವೃದ್ಧಿ ಆದರು. ಅಬ್ರಹಾಮ ಅಭಿವೃದ್ಧಿ ಆದ. ಅಬ್ರಹಾಮನು ಯಾವ ರೀತಿಯೆಲ್ಲ ಅಭಿವೃದ್ಧಿ ಆದ, ಅವನ ಆಶೀರ್ವಾದವನ್ನು ಭೂಮಿ ತಡೆಯೋಕ್ಕಾಗ್ತಾ ಇರಲಿಲ್ವಂತೆ. ಅಬ್ರಹಾಮನ ಆಶೀರ್ವಾದ ಅವ್ರು ಇರುವಂಥ ಜಾಗ ಸಾಲ್ತಾ ಇರಲಿಲ್ವಂತೆ. ಈಸಾಕನ ಒಂದು ಆಶೀರ್ವಾದ, ಯಾಕೋಬನ ಆಶೀರ್ವಾದ, ಇದರಲ್ಲೆಲ್ಲ ಒಂದೊಂದು ಕಾರ್ಯ ಅದ್ರ ಜೊತೆಯಲ್ಲಿ ಬರುತ್ತೆ. ಏನಿರುತ್ತೆ ಅಂದರೆ ಸರ್ವಶಕ್ತನು. ಅಲ್ಲೇಲೂಯ. ಇವತ್ತೊಂದು ಚೆಕ್ ಮಾಡ್ಕೊಳ್ಳಿ, ಸರ್ವಶಕ್ತನು ನಿಮ್ಮ ಸಂಗಡ ಇದ್ದಾರಾ? ಸರ್ವಶಕ್ತನು ನಿಮ್ಮ ಜೊತೆಯಲ್ಲಿ ಇದ್ದಾರಾ? 49:25 ಆ ಒಂದು ವಾಕ್ಯ ತುಂಬ ಚೆನ್ನಾಗಿದೆ. ಎಲ್ಲರೂ ಅದನ್ನು ನಾವು ನೋಡೋಣ. 49:25 ಎಲ್ಲರೂ ತಗೊಳ್ಳಿ. ಇದು ನಿನ್ನ ತಂದೆಯ ದೇವರಿಂದಾಯಿತು, ಆತನು ನಿನಗೆ ಸಹಾಯ ಮಾಡಲಿ, ಸರ್ವಶಕ್ತನಾದ ದೇವರಿಂದಾಯಿತು. ಅಲ್ಲೇಲೂಯ. ಒಂದು ಆಶೀರ್ವಾದ ಆಗ್ತಾ ಇದೆ. ಇದು ನಿನ್ನ ತಂದೆ ದೇವರಿಂದ ಆಯಿತು, ಸರ್ವಶಕ್ತನಾದ ದೇವರಿಂದ ಆಯಿತು, ಆತನು ನಿನಗೆ ಸಹಾಯ ಮಾಡಲಿ. ಏನು ಆಶೀರ್ವಾದಗಳು? 3 ವಿಧವಾದ ಆಶೀರ್ವಾದ. ಸರ್ವಶಕ್ತನಾದ ದೇವರು ಆಶೀರ್ವದಿಸುವಾಗ 3 ವಿಧವಾದ ಆಶೀರ್ವಾದ ಓದೋಣ. ಮೊದಲನೇದು, ಆತನು, ಮೊದಲನೇ ಆಶೀರ್ವಾದ ಯಾವುದು? ಆಶೀರ್ವಾದ ಮೇಲಣ ಆಕಾಶದಿಂದಲೂ. ಎರಡನೇದು ಆಶೀರ್ವಾದ ಯಾವುದು? ಸಾಗರ, ಸಮುದ್ರ, ಆ ಸಾಗರದಿಂದ ಬರುವಂಥ ಆಶೀರ್ವಾದಗಳು. ಮೂರನೇದು ಸ್ಥಾನ್ಯದಿಂದಲೂ ಗರ್ಭದಿಂದಲೂ ಉಂಟಾಗುವ ಸೌಭಾಗ್ಯವನ್ನು ಕೊಟ್ಟು. ಅಲ್ಲೇಲೂಯ. ಸುಮ್ಮನೆ ಆಶೀರ್ವಾದ ಮಾಡಿ ಆಶೀರ್ವಾದ ಆಗಲಿ ಅನ್ನ. ಏನು ಆಶೀರ್ವಾದ ಮಾಡಬೇಕು ನಿನ್ನನ್ನು? ಅಲ್ಲೇಲೂಯ. ಏನು ಆಶೀರ್ವಾದ ಮಾಡಬೇಕು? ಬೈಬಲ್ ಹೇಳುತ್ತೆ ಆಶೀರ್ವಾದದ ಕುರಿತು 3 ರಹಸ್ಯ ಇದೆ. ಇದು 3 ಬೇರೆ, ಇನ್ನೊಂದು ರಹಸ್ಯ ಇದೆ. ಆಶೀರ್ವಾದದ ಕುರಿತು ಒಂದು ರಹಸ್ಯ ಇದೆ. ಇದು 3. ಈ ಮೊದಲು ಈ ಆಶೀರ್ವಾದನೇ ಗೊತ್ತಿಲ್ಲ ನಮಗೆ. ಆಕಾಶದಿಂದ ಬರೋ ಆಶೀರ್ವಾದ ಏನು? ಮಂಜು, ಮಳೆ, ಬಿಸಿಲು, ಇದೆಲ್ಲ ನೀವು ಕೌಂಟ್ ಮಾಡಿ ಆಕಾಶದಿಂದ ಏನೆಲ್ಲ ಬರುತ್ತೆ. ಬೆಳಕು, ಈ ಥರ ಇದೆ. 7 ಬ್ಲೆಸ್ಸಿಂಗ್ಸ್ ಫ್ರಮ್ ಹೆವೆನ್. 7 ಆಶೀರ್ವಾದಗಳು ಆಕಾಶದಿಂದ ಬರುತ್ತೆ. ಸಮುದ್ರದಿಂದ ಬರುವಂಥ ಆಶೀರ್ವಾದ ಏನು? ನಮಗೆ ಗೊತ್ತಿರೋದಲ್ಲ. ಏನು? ವಜ್ರ ಮೀನು, ಅದೇನು ಮೀನು. ಆಮೇಲೆ ಏನೇನೋ ಮೀನು ಹೇಳ್ತಾರೆ. ನಾವು ಸಮುದ್ರದ ಮೀನೆಲ್ಲ ತಿನ್ನಲ್ಲ. ನಾವು ತಿನ್ನೋದೆಲ್ಲ ಜಿಲೇಬಿ ಮೀನು ಅಷ್ಟೇ, ಕಾಟ್ಲಾ ಮೀನು. ಸಾಲ್ಟ್, ಉಪ್ಪಿಲ್ಲ ಅಂದರೆ, ಉಪ್ಪು ಎಲ್ಲಿಂದ ಬರುತ್ತೆ? ಇಲ್ಲಾಂದರೆ ಸಪ್ಪೆ. ಸಮುದ್ರ ಇಲ್ಲಾಂದರೆ ನಮ್ಮ ಜೀವನ ಏನಾಗಿರುತ್ತೆ? ಸಪ್ಪೆ ಆದ ಆಶೀರ್ವಾದ ಅಲ್ಲ. ಇವತ್ತು ತುಂಬ ಜನರ ಜೀವಿತ ಏನಾಗಿದೆ? ಸಪ್ಪೆ ಇದೆ. ಅಲ್ಲಿ ಆಶೀರ್ವಾದ ಇಲ್ಲ. ಯಾಕಂದರೆ ಸರ್ವಶಕ್ತನೂ ಅಲ್ಲಿ ಇಲ್ಲ. ಸಮುದ್ರದಿಂದ 7 ಬ್ಲೆಸ್ಸಿಂಗ್ಸ್ ಇದೆ, ನೀವು ಓದ್ಕೊಳ್ಳಿ. ಆಮೇಲೆ ಭೂಮಿ ಮೇಲೆಯಿಂದ 7 ಆಶೀರ್ವಾದಗಳಿದೆ. ಅದೆಲ್ಲದೂ ಹೇಳೋಕ್ಕಾಗೋದಿಲ್ಲ. 2 ಕಾರ್ಯ. ಒಂದು ಒಳ್ಳೆ ಲೈಫ್ ಪಾರ್ಟ್ನರ್ ಇರ್ತಾಳೆ. ಸುಂದರವಾದ, ಆತ್ಮಿಕವಾಗಿ, ಶಾರೀರಿಕವಾಗಿ ನಿನ್ನ ತೃಪ್ತಿಪಡಿಸೋ ಥರ ಒಂದು ಲೈಫ್ ಪಾರ್ಟ್ನರ್. ಹುಡುಗ ಆಗಿದ್ರೆ ಹುಡುಗಿ, ಹುಡುಗಿ ಆಗಿದ್ರೆ ಹುಡುಗ. ಅಲ್ಲೇಲೂಯ. ಒಬ್ಬರು ಕೆಲವೊಂದು ಹುಡುಗ ನೋಡಿದ್ರೆ ಒಂಟೆ ಥರ ಇರ್ತಾನೆ, ಹುಡುಗಿ ನೋಡಿದ್ರೆ ಅದು ಸರಿಯಾಗಿರೋದಿಲ್ಲ. ಶಾರೀರಿಕವಾಗಿಯೂ ಸರಿಯಾಗಿರಲ್ಲ, ಆತ್ಮಿಕವಾಗಿಯೂ ಸರಿಯಾಗಿರೋದಿಲ್ಲ. ಸ್ಥಾನ್ಯದಿಂದಲೂ ಕೆಲವರಿಗೆ ಗರ್ಭದ ಫಲ ಇರೋದಿಲ್ಲ. ಅಲ್ಲೇಲೂಯ. ಯೋಬನಿಗೆ ಆಶೀರ್ವಾದ ಇತ್ತು. ಎಷ್ಟು? 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಅವನ ಹೆಣ್ಮಕ್ಳ ಥರ ಇಡೀ ಲೋಕದಲ್ಲಿ ಸೌಂದರ್ಯವಂತರು ಯಾರೂ ಇಲ್ವಂತೆ. ಅಭಿಷಿಕ್ತನ ಮಕ್ಕಳ ಆಶೀರ್ವಾದ ನೋಡಿ. ಅವನ ಒಂದು ಭಯಭಕ್ತಿಯ ನಿಮಿತ್ತ ಅವನಿಗೆ ಕೊಟ್ಟ ಆಶೀರ್ವಾದ ನೋಡಿ. 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಸ್ಥಾನ್ಯದಿಂದಲೂ ಗರ್ಭದಿಂದಲೂ ಉಂಟಾಗುವ ಆಶೀರ್ವಾದ. ಗರ್ಭಫಲ, ಒಳ್ಳೆ ಲೈಫ್ ಪಾರ್ಟ್ನರ್. ಹೋದರೆ ಗಂಡ ಹೆಂಡತಿ ಹೋದರೆ ಇದ್ದರೆ ಈ ಥರ ಇರಬೇಕು. ಮಾಡಿಸ್ದಂಗಿದ್ದಾರೆ. ಯಾವ ಥರ ಹೇಳಬೇಕು? ಮಾಡಿಸ್ದಂಗಿದ್ದಾರೆ. ಆರ್ಡ್ರ್ ಕೊಟ್ಟು ಮಾಡಿಸ್ದಂಗಿದ್ದಾರೆ. ಅಲ್ಲೇಲೂಯ. ಅದು ದೇವ್ರು ಕೊಡೋಂಥ ಲೈಫ್ ಪಾರ್ಟ್ನರ್, ದೇವರ ಆಶೀರ್ವಾದ, ಸರ್ವಶಕ್ತನ ಆಶೀರ್ವಾದ. ಒಂದು ಲೈಫ್ ಪಾರ್ಟ್ನರ್. ಎರಡನೇದಾಗೇನು? ಗರ್ಭಫಲದ ಒಂದು ಆಶೀರ್ವಾದ. 3 ವಿಧವಾದ ಆಶೀರ್ವಾದ. ಹಳೆ ಒಡಂಬಡಿಕೆ ಆಶೀರ್ವಾದ, ಹೊಸ ಒಡಂಬಡಿಕೆ ಆಶೀರ್ವಾದ, ನಿತ್ಯತ್ವದ ಆಶೀರ್ವಾದ. 3 ವಿಧವಾದ ಆಶೀರ್ವಾದ ಇದೆ. ಒಂದು ಹಳೆ ಒಡಂಬಡಿಕೆ ಆಶೀರ್ವಾದ ಅಂದರೆ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್, ವರ್ಲ್ಡ್ಲಿ ಬ್ಲೆಸ್ಸಿಂಗ್ಸ್. ನ್ಯೂ ಟೆಸ್ಟಮೆಂಟ್ ಬ್ಲೆಸ್ಸಿಂಗ್ಸ್ ಅಂದರೆ ಸ್ಪಿರಿಚುವಲ್ ಬ್ಲೆಸ್ಸಿಂಗ್ಸ್,
ಆತ್ಮಿಕ ಎಟರ್ನಲ್ ಬ್ಲೆಸ್ಸಿಂಗ್ಸ್, ನಿತ್ಯವಾದ ಆಶೀರ್ವಾದ ಅಂದರೆ ಪರಲೋಕದಲ್ಲಿ ಮಾತ್ರ ಅದು ಆಶೀರ್ವಾದ ಇರುತ್ತೆ ನಮಗೆ. ಇಲ್ಲಿ ಅದಕ್ಕಾಗಿ ಪ್ರಯಾಸ ಪಡ್ತೀವಿ, ಆಶೀರ್ವಾದ ಇಲ್ಲಿ ಸಿಗೋದಿಲ್ಲ. ಕೆಲವೊಂದು ವಿಷಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಗೊತ್ತಾ, ಇಲ್ಲಿ ನಿಮ್ಮನ್ನು ಬೈದರೆ, ನಿಮ್ಮನ್ನು ಮಾಡದೇ ಇರೋ ಕಾರ್ಯಕ್ಕೆ ನಿಮ್ಮ ಮೇಲೆ ಅಪರಾಧ ಹೊರಿಸಿದ್ರೆ ಏನು ಮಾಡಿ, ಸಂತೋಷ ಪಡ್ರಿ. ಪರಲೋಕದಲ್ಲಿ ಏನಾಗಿರುತ್ತೆ, ನಿಮಗೆ ಬಹಳ ಫಲ ಸಿಕ್ಕುವುದು. ಇಲ್ಲಿ ಫಲ ಸಿಕ್ಕದೇ ಇಲ್ಲ, ಇಲ್ಲಿ ಫಲ ನೋಡೋದೇ ಇಲ್ಲ. ಇಲ್ಲಿ ಸುಮ್ಮನೆ ಬಯಸ್ಕೊಂಡು ಒಡಿಸ್ಕೊಂಡು ಅವಮಾನ ಪಟ್ಕೊಂಡು ಹಂಗೆ ಇರಬೇಕು. ಆದರೆ ಅಲ್ಲಿ ಹೋದ್ಮೇಲೆ ಅದರ ಫಲ ನೋಡಿರ್ತೀವಿ. ಹಲ್ಲೆಲೂಯ. ನೀತಿಯ ನಿಮಿತ್ತ ಹಿಂಸೆಗೊಳ್ಳುವವರು ಧನ್ಯರು. ಕೆಲವೊಂದು ಬ್ಲೆಸ್ಸಿಂಗ್ಸ್ನ ಆ ಥರ ಬರೆದಿದೆ ಪರಲೋಕದಲ್ಲಿ ಮಾತ್ರ. ಕೆಲವು ಆಶೀರ್ವಾದಗಳು ಬರೀ ಎಲ್ಲಿರುತ್ತೆ, ಆತ್ಮಿಕವಾಗಿ ಮಾತ್ರ ಇರುತ್ತೆ. ಅದನ್ನು ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಫೈತ್, ದೇವ್ರ ನಂಬಿಕೆ ಒಂದು ಕೊಟ್ಟಿರ್ತಾರೆ, ಎಲ್ಲದಕ್ಕೂ ನಂಬ್ತಾರೆ ಆ ವ್ಯಕ್ತಿ. ಹಲ್ಲೆಲೂಯ. ದೇವ್ರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಂಬ್ತಾರೆ. ಯಾವಾಗ ಆಶೀರ್ವಾದ ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಏನು ಸಂಶಯನೇ ಪಡೋದಿಲ್ಲ, ನಂಬ್ತಾರೆ. ಆಶೀರ್ವಾದ ಮಾಡ್ತಾರಾ, ನಂಬ್ತಾರೆ. ಒಂದು ನಂಬಿಕೆ, ಅದು ಒಂದು ಆತ್ಮಿಕ ಆಶೀರ್ವಾದ. ಪ್ರೀತಿ, ರಕ್ಷಣೆ, ಮನತಿರುಗುವಿಕೆ, ಇದೆಲ್ಲ ಒಂದು ಆತ್ಮಿಕ ಆಶೀರ್ವಾದಗಳು. ಇದನ್ನೆಲ್ಲ ಕಣ್ಣಲ್ಲಿ ನೋಡೋಕ್ಕಾಗಲ್ಲ, ಅನುಭವಿಸೋಕ್ಕಾಗುತ್ತೆ. ಆತ್ಮಿಕ ಆಶೀರ್ವಾದ ಡಿಫ್ರೆಂಟ್. ಆಮೇಲೆ ಲೌಕಿಕ ಆಶೀರ್ವಾದ, ಹಳೆ ಒಡಂಬಡಿಕೆ ಆಶೀರ್ವಾದ ಅಂದರೆ ಮೆಟೀರಿಯಲ್ಸ್ ಬ್ಲೆಸ್ಸಿಂಗ್. ಶಾರೀರಿಕವಾಗಿ ಒಂದು ಲೈಫ್ ಪಾರ್ಟ್ನರ್ ಆಗ್ಬೋದು, ಮಕ್ಕಳಾಗ್ಬೋದು, ದನ ಕುರಿಗಳಾಗ್ಬೋದು, ಕಾರು, ಮನೆ, ಈ ಥರ ಈ ಲೋಕದಲ್ಲಿ ನಾವು ಅನುಭವಿಸುವಂಥ ಒಳ್ಳೆಯ ಆಹಾರ, ಇದೆಲ್ಲ ಲೌಕಿಕ ಆಶೀರ್ವಾದ. ಹಲ್ಲೆಲೂಯ. ಈ ಲೌಕಿಕ ಆಶೀರ್ವಾದದಲ್ಲಿ ಮುಖ್ಯವಾದ ಆಶೀರ್ವಾದ ಏನಂದರೆ, ಈ ಒಂದು ಅನೇಕ ಸಮಯದಲ್ಲಿ ಲೋಕದಲ್ಲಿ ತುಂಬ ಆಶೀರ್ವಾದವಾಗಿರ್ಬೇಕಂತ ನಾವು ಬಯಸ್ತೀವಿ. ಹಲ್ಲೆಲೂಯ. ಎಷ್ಟು ಜನ ಬಯಸ್ತೀರಾ? ಆತ್ಮಿಕವಾಗಿ ಆಶೀರ್ವಾದ ಅದನ್ನು ಸಾಕು ಅಂತ ಬಯಸ್ತೀರ, ಲೋಕದಲ್ಲೂ ಆಶೀರ್ವಾದವಾಗಿರ್ಬೇಕಂತ ಬಯಸ್ತೀರಾ? ಲೋಕದಲ್ಲಿ ಆಶೀರ್ವಾದವಾಗಿ ಇರಬೇಕಂತ ಬಯಸಿದ್ರೆ ಕೈ ಎತ್ತಿ ಅದ್ರ ಬಗ್ಗೆ ಹೇಳ್ತೀನಿ. ಇಲ್ಲಾಂದರೆ ಆತ್ಮಿಕ ಆಶೀರ್ವಾದನೇ ಸಾಕು. ಹಲ್ಲೆಲೂಯ. ನಾವು ಪರಲೋಕದಲ್ಲಿ ನಿತ್ಯ ಆಶೀರ್ವಾದ ಸಾಕು, ಆತ್ಮಿಕವಾಗಿ ನಾವು ಆಶೀರ್ವಾದವಾಗಿದ್ರೇ ಸಾಕು ಅಂದರೆ ಅದು ಬೇಡ. ಹಲ್ಲೆಲೂಯ. ಯಾವ ಆಶೀರ್ವಾದ ಬೇಕು? 3 ವಿಧವಾದ ಬ್ಲೆಸ್ಸಿಂಗ್ಸ್ ಇದೆ. ಈ ಲೌಕಿಕವಾಗಿಯೇ ನೀವು ಆಶೀರ್ವಾದವಾಗಿರ್ಬೇಕಂದ್ರೆ ಒಂದು ಮುಖ್ಯವಾದ ಕಾರ್ಯನ ನೀವು ಮಾಡಬೇಕು. ನೀವು ಶಾರೀರಿಕವಾಗಿ ಬಿತ್ತುವಾಗ ಶಾರೀರಿಕವಾಗಿ ಕೊಯ್ತೀರ, ಆತ್ಮಿಕವಾಗಿ ಬಿತ್ತುವಾಗ ಆತ್ಮಿಕವಾಗಿ ಕೊಯ್ತೀರ. ಅನೇಕ ಸಮಯದಲ್ಲಿ ಏನು ಮಾಡ್ತೀವಿ, ತುಂಬ ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಪ್ರಾರ್ಥನೆ, ರಾತ್ರಿ ಪ್ರಾರ್ಥನೆ, ಚೈನ್ ಪ್ರೇಯರ್, ಬೈಬಲ್ ಓದೋದು, ಸೇವೆ ಮಾಡೋದು ಎಲ್ಲ ಮಾಡ್ತೀವಿ. ಆದರೆ ಆಶೀರ್ವಾದವಾಗಿ ಏನಾಗಿರೋದಿಲ್ಲ. ಯಾಕೆ ಹೇಳಿ? ಯಾಕೆ? ಹಲ್ಲೆಲೂಯ. ಒಂದು ವಾಕ್ಯ ತಗೊಳ್ಳಿ, ಮಲಾಕಿಯ 3ನೇ ಅಧ್ಯಾಯ 7ನೇ ವಾಕ್ಯದಿಂದ ಓದೋಣ. ಹ್ಞೂ 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 ಮಲಾಕಿಯ 3ನೇ ಅಧ್ಯಾಯ. ಹಾಂ, ಕರೆಕ್ಟ್. ಹಾಂ ಹಾಂ ಹ್ಞೂ 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 10ನೇದು ಮಾತ್ರ ಓದಿ. 10ನೇದು ಓದ್ತೀರಾ? ಹ್ಞೂ 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 ಹಲ್ಲೆಲೂಯ. ಸಾಕು. ನಾವೇನು ಮಾಡ್ತೀವಿ, ಆತ್ಮಿಕವಾಗಿ ಪ್ರಾರ್ಥನೆ ಮಾಡಿದ್ರೆ ದೇವರು ಪರಿಶುದ್ಧಾತ್ಮನ ಅಭಿಷೇಕ ಕೊಡ್ತಾರೆ. ಎಷ್ಟು ಪ್ರಾರ್ಥನೆ ಮಾಡ್ತೀವೋ ಅಷ್ಟು ಅಭಿಷೇಕ ಕೊಡ್ತಾರೆ, ಅನ್ಯ ಭಾಷೆ ಕೊಡ್ತಾರೆ, ವ್ಯಾಧಿಗಳನ್ನ ಗುಣ ಮಾಡ್ಬೋದು, ಒಳ್ಳೆ ಹಾಡು ಹೇಳ್ಬೋದು, ಪ್ರಸಂಗ ಮಾಡ್ಬೋದು, ಸುವಾರ್ತೆ ಸಾರುವಾಗ ಜನರ ರಕ್ಷಣೆ ಹೊಂದ್ತಾರೆ. ಇದು ಏನು ಆಶೀರ್ವಾದ? ಸ್ಪಿರಿಚುವಲ್ ಬ್ಲೆಸ್ಸಿಂಗ್. ನೀವು ಸ್ಪಿರಿಚುವಲ್ ಆಗಿ ಬಿತ್ತುತ್ತೀರಾ, ಸ್ಪಿರಿಚುವಲ್ ಆಗಿ ಕೊಯ್ತೀರಾ. ಆದರೆ ಆತ್ಮಿಕವಾಗಿ ನೀವು ಲೌಕಿಕವಾಗಿ ಬಿತ್ತುವಾಗ, ಮೆಟೀರಿಯಲಿ ನೀವು ಯಾವಾಗ ದಶಮ ಭಾಗಗಳನ್ನು, ಕಾಣಿಕೆಗಳನ್ನು ದೇವರಿಗೆ ಕೊಡ್ತೀರಾ, ಆವಾಗ ನೀವು ಫೈನಾನ್ಷಿಯಲ್ ಆಗಿ ಬ್ಲೆಸ್ಸಿಂಗ್ ಆಗ್ತೀರ. ಇವತ್ತು ಅನೇಕರಿಗೆ ಈ ನಾಲೆಡ್ಜ್ ಇಲ್ಲ. ಪ್ರಾರ್ಥನೆ ಮಾಡಿಬಿಟ್ರೆ ಇದೆಲ್ಲ ಸಾಲದಿಂದ ದೇವರು ಬಿಡುಗಡೆ ಕೊಡ್ತಾರೆ,
ಸಾಲದಿಂದ ದೇವರು ಬಿಡುಗಡೆ ಕೊಡ್ತಾರೆ ಸರಿ, ನೀನು ದೇವರಿಗೆ ಕೊಡೋ ವಿಷಯದಲ್ಲಿ ನಂಬಿಗಸ್ತನಾಗಿರಬೇಕು. ಕಾಣಿಕೆ ವಿಷಯದಲ್ಲಿ, ದಶಮ ಭಾಗಗಳ ವಿಷಯದಲ್ಲಿ ಕೆಲವೊಂದು ಶಾರೀರಿಕವಾದ ಆಶೀರ್ವಾದ, ಹಳೆ ಒಡಂಬಡಿಕೆ ಆಶೀರ್ವಾದ, ಅಲ್ಲಿ ದೇವ್ರು ಏನು ಹೇಳ್ತಾರೆ, ನೀವು ಆಲಯದಲ್ಲಿ ಏನಾಗಬೇಕು, ದಶಮ ಭಾಗಗಳನ್ನು ಕಾಣಿಕೆಗಳನ್ನ ತಂದು ಕೊಡುವಾಗ ಆಕಾಶದ ದ್ವಾರಗಳನ್ನು ನಾನು ತೆರೀತೀನಿ. ಇದು ಶಾರೀರಿಕವಾಗಿ ಇದೆ ಕೀ. ಆದರೆ ನಾವೇನು ಮಾಡ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ಚೆನ್ನಾಗಿ ಬೈಬಲ್ ಓದ್ತೀವಿ, ಸುವಾರ್ತೆ ಸಾರ್ತೀವಿ, ಚರ್ಚಿಗೆ ಕರೆಕ್ಟಾಗಿ ಬರ್ತೀವಿ, ಆದರೆ 20 ವರ್ಷ ಆದರೂ ಹಂಗೇ ಇರ್ತೀವಿ. ನಾನು ಒಂದು ಚರ್ಚ್ನಲ್ಲಿ ಅಸಿಸ್ಟೆಂಟ್ ಪಾಸ್ಟರ್ ಆಗಿದ್ದೆ. ಅಲ್ಲಿ ಒಬ್ಬರು ಜೋಶ್ವಾ ಅಂತ ಒಂದು ಅಂಕಲ್ ಇದ್ದರು, ಒಳ್ಳೆ ಗೌರ್ಮೆಂಟ್ ಆಫೀಷಿಯಲ್ ಅವರು. ಇಲ್ಲಿ ಈಗ ಇಂಡಿಯನ್ ಎಕ್ಸ್ಪ್ರೆಸ್ ಹತ್ರ ಒಂದು ಇದರಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು 10 ವರ್ಷದಿಂದ ಬರೀ ₹100 ಮಾತ್ರನೇ ಹಾಕ್ತಾಯಿದ್ರು. ಅಲ್ಲೆಲ್ಲೂಯ್ಯ. ಮಂತ್ಲಿ ಎಷ್ಟು ಟೈತ್ ಹಾಕೋದು, ಟೈತ್ ಅಂತ ಬರೆದು ಹಾಕೋರು. ಅವ್ರಿಗೆ 45,000 ಸಂಬಳ, ಅವ್ರು ಹಾಕೋದು ಟೈತ್ ಎಷ್ಟು, ₹100. ಅಲ್ಲೆಲ್ಲೂಯ್ಯ. ಈಗಲೂ ಹಾಗೇ ಇದ್ದಾರೆ, ಏನು ಚೇಂಜಸ್ ಇಲ್ಲ. ಈಗಲೂ ನೀವು ಗಾಂಧಿನಗರ ಅಂತಿದೆ, ಅಲ್ಲಿದ್ದು ನಾವು ಬಾಡಿಗೆ ಮನೇಲಿ ನಾವಿದ್ದು, ಈಗಲೂ ಅದೇ ಮನೇಲಿ ಅದೇ ಥರ ಹವಾಯಿ ಚಪ್ಪಲ್ ಹಾಕೊಂಡು ಹಾಗೆ ಓಡಾಡ್ತಾನೆ ಇರ್ತಾರೆ. ಏನು ಚೇಂಜ್ ಆಗೋದಿಲ್ಲ. ದೇವರ ವಾಕ್ಯ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದು. ಅಲ್ಲೆಲೂಯ, ಅಲ್ಲೆಲೂಯ. ನಾವು ದೇವರಿಗೆ ಹೆಚ್ಚಾಗಿ ಕೊಡೋರಾಗಿ ಕಾಣಲ್ಪಡಬೇಕು. 2025ನೇ ವರ್ಷದಲ್ಲಿ ನೀವು ಐಶ್ವರ್ಯ ಸಂಪನ್ನರಾಗಬೇಕು. ಈ ಲೋಕದಲ್ಲೂ ನಾವು ಆಶೀರ್ವಾದವಾಗಿರಬೇಕು. ಇಲ್ಲಿಂದ ಹೋಗುವಾಗ ನಾವೇನು ತಗೊಂಡೋಗಿಲ್ಲ, ಆದರೆ ನಮಗಿರೋದ್ರಲ್ಲಿ ತಪ್ಪದೇ ದಶಮ ಭಾಗನ ಕೊಡ್ತಾಯಿದ್ದು, ತಪ್ಪದೇ ಕಾಣಿಕೆ ಕೊಡ್ತಾಯಿದ್ದು. ನಾವು ಹೆಮ್ಮೆಯಿಂದ ಹೇಳ್ಕೊತೀನಿ, ಯಾರು ಕೊಡ್ತೀನಿ, ಎಷ್ಟು ಕೊಟ್ಟಿದ್ದೀನಿ ಅಂತ ಗೊತ್ತಿಲ್ಲ ನಿಮಗೆ, ಆದರೆ ದಶಮ ಭಾಗಕ್ಕಿಂತ ಹೆಚ್ಚಾಗಿ ನಾನು ಕೊಡ್ತಾಯಿದ್ದೆ, ದಶಮ ಭಾಗಕ್ಕಿಂತ ಹೆಚ್ಚಾಗಿನ ಕೊಡ್ತಾಯಿದ್ದೆ. ಇದುವರೆಗೂ ನಮ್ಗೆ ಯಾವುದು ಕಡಿಮೆ ದೇವ್ರು ಮಾಡಿಲ್ಲ. ಅಲ್ಲೆಲ್ಲೂಯ್ಯ. ಇದುವರೆಗೂ ಯಾವ ಕಡಿಮೆನೂ ದೇವ್ರು ಮಾಡಿಲ್ಲ. ಮಕ್ಕಳಿಗೆ ಒಂದು 60,000 ಆಗುತ್ತೆ ಒಬ್ಬರಿಗೆ. ಇಬ್ಬರನ್ನ ಪ್ರೈವೇಟ್ ಸ್ಕೂಲ್ನಲ್ಲಿ ICSEನಲ್ಲಿ ಓದಿಸ್ತಾ ಇದ್ದೀವಿ. ಹೇಗೆ ಬರುತ್ತೆ, ಹೇಗೆ ಫೀಸ್ ಕಟ್ತೀವಿ, ಹೇಗೆ ಅಡ್ಮಿಷನ್ ಮಾಡ್ತೀವಿ ಗೊತ್ತಾಗೋದಿಲ್ಲ. ಆಯಾ ಸಮಯಕ್ಕೆ ದೇವರು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಇದು ಗೌರ್ಮೆಂಟ್ನಲ್ಲಿ ಅಫಿಷಿಯಲ್ ಆಗಿರೋರು ಕೂಡ ಒದ್ದಾಡ್ತಾರೆ, ಅಯ್ಯೋ ಹೆಂಗೆ ಕಟ್ಟೋದು, ಬೇಡ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೋಣ, ಫೀಸ್ ಕಮ್ಮಿ ಆಗಿರೋ ಸ್ಕೂಲ್ಗೆ ಹಾಕೋಣ. ಆದರೆ ನಾವು ಗತ್ತಿಂದ ಹೇಳ್ತೀವಿ, ದೇವರಿದ್ದಾನೆ, ದೇವ್ರು ನಡೆಸ್ತಾನೆ. ಅಲ್ಲೆಲ್ಲೂಯ್ಯ. ಯಾವತ್ತು ದೇವರ ಆಲಯದಲ್ಲಿ ನಾವು ಕೊರತೆ ಆಗೋದಕ್ಕೆ ಬಿಟ್ಟೇ ಇಲ್ಲ. ನಾವು ಹೋದಾಗ ಸ್ಟಾರ್ಟಿಂಗ್ನಲ್ಲಿ ರೇಷನ್ ಅಕ್ಕಿನೇ ಊಟ ಮಾಡ್ತಾಯಿದ್ದು. ನಮಗೆ ಸಾರು ಮಾಡೋದಕ್ಕೂ ಕಾಸು ಇರ್ತಾ ಇರಲಿಲ್ಲ. ಸ್ವಲ್ಪ ದೂರ ಅಲ್ಲಿ ನಮ್ಮ ಇರುವಂಥ ಮನೆ ಬಿಟ್ಟು ದೂರ ಅದರಲ್ಲಿ ಫಾರೆಸ್ಟ್ ಇತ್ತು. ರೋಡ್ ಸೈಡ್ನಲ್ಲಿ ಅದು ಜಾಸ್ತಿ ಸೊಪ್ಪುಗಳು ಬೆಳೀತಾಯಿತ್ತು, ಅದೊಂಥರ ಸೊಪ್ಪು. ಆ ಸೊಪ್ಪನ್ನ ತೊಗೊಂಬಂದು ನಾವು ಸಾರು ಮಾಡ್ತಾಯಿದ್ದೋ. ಅಲ್ಲಿ ಹೊಸ್ದಾಗಿ ಬಂದಂಥ ವಿಶ್ವಾಸಿಗಳಿಗೆ ಅದರಲ್ಲಿ ಮುದ್ದೆ ಊಟ ಮಾಡಿ ಕಳಿಸ್ತಾಯಿದ್ದೋ. ಆದರೆ ದೇವರು ಇವತ್ತು 500 ಜನ ಬಂದ್ರೂ ಹೊಟ್ಟೆ ತುಂಬ ಬಿರಿಯಾನಿನೇ ಕೊಡೋಕ್ಕೆ ದೇವರು ಕೃಪೆ ಮಾಡಿದ್ದಾರೆ. ಅಲ್ಲೆಲೂಯ, ಅಲ್ಲೆಲೂಯ. ಬರೋ ಸೇವಕರಿಗೆ ಕಾಣಿಕೆ ಕೊಟ್ಟು ಬಂದಂಥ ಎಲ್ಲ ಜನಗಳಿಗೂ ವೆಜ್ಜು ನಾನ್ ವೆಜ್ ಎಷ್ಟು ವೆರೈಟಿ ಬೇಕಾದ್ರೂ ಕೊಡೋ ಥರ ದೇವರು ಕೃಪೆ ಮಾಡಿದ್ದಾರೆ. ಕೊಡುವಾಗ ದೇವರು ಆಶೀರ್ವದಿಸ್ತಾರೆ. ಕೆಲವ್ರಿಗೆ ನಮಗೆ ಆಶೀರ್ವಾದ ಅಂದರೆ ಎಲ್ಲ ಒಂದೇ ಆಶೀರ್ವಾದ ಅಲ್ಲ. ಬೈಬಲ್ನಲ್ಲಿ ಆಶೀರ್ವಾದಕ್ಕೆ 3 ವಿಧಗಳಿದೆ. ಹಳೆ ಒಡಂಬಡಿಕೆ ಆಶೀರ್ವಾದ ಬೇರೆ, ಹೊಸ ಒಡಂಬಡಿಕೆ ಆಶೀರ್ವಾದ ಬೇರೆ, ಆತ್ಮಿಕ ಆಶೀರ್ವಾದ ಬೇರೆ, ಒಂದು ನಿತ್ಯವಾದ ಆಶೀರ್ವಾದಗಳು ಬೇರೆ. ಯಾವ ಆಶೀರ್ವಾದಕ್ಕಾಗಿ ನಾವು ಹೋರಾಡ್ತಾ ಇದ್ದೀವಿ? ಬರೀ ಒಂದು ಕಾರು ಅಂತ ಓಡಾಡ್ತಿದ್ದೀವ? ಒಂದು 30-40 ಸೈಟಾ, ಒಂದು ಸ್ವಂತ ಮನೆ ಕಟ್ಟಬೇಕಾ, ಇಲ್ಲ ಒಂದು ಮದುವೆ ಆಗಬೇಕಾ, ಏನೋ ಒಂದು ಕೆಲಸ ತಗೊಳ್ಬೇಕಾ? ಈ ಲೌಕಿಕವಾಗಿ ನೀನು ಆಶೀರ್ವಾದ ಅನ್ಬೇಕಂದ್ರೆ ಫೈನಾನ್ಷಿಯಲ್ ಆಗಿ ದೇವರ ಸೇವೆಗೆ ನಾವು ಕೊಡೋರಾಗಿರಬೇಕು, ಸಭೆಗೆ ಕೊಡೋರಾಗಿರಬೇಕು. ನಮ್ಮ ಸಭೆಯಲ್ಲಿ ಸ್ವಲ್ಪ ಜನನೇ ಇದ್ದಾರೆ, ಆದರೆ ಸ್ವಲ್ಪ ಜನ ಇದ್ದರೂ ನಾನು ಕೇಳಲಿಲ್ಲ ಯಾರ ಹತ್ರನೂ. ಅವರೇ ಬಂದು ಚರ್ಚ್ ಕಟ್ಟುವಾಗ ಕೆಲವರೆಲ್ಲ ಕೊಟ್ಟರು. ನಾವು ಚರ್ಚ್ ಕಟ್ಟೋವಾಗ ಅವ್ರು ಕೊಟ್ಟವರೆಲ್ಲ 2 ಮನೆ ಕಟ್ಟಿದ್ದಾರೆ. ಅಲ್ಲೆಲೂಯ್ಯ. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಅಣ್ಣವ್ರು ಇಲ್ಲಿದ್ದಾರೆ, ಅಣ್ಣವ್ರು ಬಂದು ನೋಡಿದ್ದಾರೆ. ಜಯಲಕ್ಷ್ಮಕಾಂತ ಒಬ್ಬರು ಇದ್ದಾರೆ, ಅವ್ರು 3 ಮನೆ ಕಟ್ಟಿದ್ದಾರೆ. ಅಲ್ಲೆಲೂಯ್ಯ. ಚರ್ಚ್ ಕಟ್ಟೋವಾಗ ಅವ್ರು ಕೊಟ್ಟಿದ್ದು ಸ್ವಲ್ಪ, ಚರ್ಚ್ ಕಟ್ಟೋದಕ್ಕಿಂತ ಮುಂಚೆ ಇದ್ದಿದ್ದು ಅವ್ರಿಗೆ ಒಂದೇ ಒಂದು ಮನೆ, ಈಗಿರೋದು ಅವ್ರಿಗೆ 4 ಮನೆ. ಅಲ್ಲೆಲೂಯ್ಯ. ನಂಜಪ್ಪಣ್ಣ ಅಂತ ಒಬ್ಬರು ಇದ್ದಾರೆ, ಅವ್ರು ಚರ್ಚ್ ಕಟ್ಟೋದಕ್ಕಿಂತ ಮುಂಚೆ ಅವ್ರಿಗೆ ಮನೆಯೇ ಇರಲಿಲ್ಲ. ಈಗ ಅವರಿಗೆ 2 ಮನೆ. ಅಲ್ಲೆಲೂಯ್ಯ. ಈ ಥರ ನಾನು ಎಷ್ಟೋ ಜನರದ್ದು ಹೇಳ್ಕೊಂಡೇ ಹೋಗ್ಬೋದು. ಸಾಕ್ಷಿಯಾಗಿ ಹೇಳ್ತಿದ್ದೀನಿ, ದೇವರ ರಾಜ್ಯಕ್ಕೆ, ದೇವರ ಸೇವೆಗೆ ನಾವು ಕೊಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ.
ಇದು ಮೆಟೀರಿಯಲ್ ಆಗಿ ಲೌಕಿಕವಾಗಿ ಆಶೀರ್ವದಿಸಬೇಕಂದ್ರೆ ಇಂಥ ಕಾರ್ಯಗಳಲ್ಲಿ ನಾವು ಕಾರ್ಯ ಮಾಡೋರಾಗಿರಬೇಕು. ಓಕೆ, ದೇವರು ಸರ್ವಶಕ್ತನು. ಓಕೆ, 3 ವಿಧವಾದ ಆಶೀರ್ವಾದಗಳನ್ನು ನಾವು ನೋಡ್ತಾ ಇದ್ದೀವಿ. ಕೆಲವು ವಾಕ್ಯಗಳನ್ನು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೋಬನ ಗ್ರಂಥ 5:17. ಹಾಂ, ಹಲ್ಲೆಲೂಯಾ. ದೇವ್ರು ಏನು ಮಾಡ್ತಾರಂತೆ, ಕೆಲವು ಟೈಮ್ನಲ್ಲಿ ಏನು ಮಾಡ್ತಾರೆ, ಸರ್ವಶಕ್ತನಾಗಿರೋದ್ರಿಂದ ನಾವು ಸರಿ ಇಲ್ಲದೆ ಕೆಲವೊಂದು ಕಾರ್ಯಗಳನ್ನ ಆತನಿಗೆ ಮೆಚ್ಚುಗೆ ಇಲ್ಲದೆ ಇರುವಾಗ ಆತನು ಶಿಕ್ಷಿಸ್ತಾನೆ. ಆತನ ಗುಣಾತಿಶಯ ಏನು, ಸರ್ವಶಕ್ತನಂದರೆ ಕೆಲವೊಂದು ಸಮಯ ನಮ್ಮನ್ನು ಶಿಕ್ಷಿಸ್ತಾರೆ. ಆದ್ದರಿಂದನೇ ಅಬ್ರಹಾಮಿಗೆ ದೇವ್ರು ಏನು ಮಾಡಿದ್ರು, ಒಂದು ಶಿಕ್ಷಣ ಕೊಟ್ಟರು, ಅವನಿಗೆ ದರ್ಶನ ಕೊಡದಲೇ ಇದ್ದರು. ಕೆಲವೊಂದು ಟೈಮ್ನಲ್ಲಿ ಏನು ಪ್ರಾರ್ಥನೆ ಮಾಡಿದ್ರು ದೇವರು ಕೇಳೋದಿಲ್ಲ, ಉತ್ತರ ಸಿಗೋದೇ ಇಲ್ಲ. ಯಾಕೆ? 99 ವರ್ಷ ಆಯಿತು, ನಾನು ನಿನ್ನ ಕರೆದು ವಾಗ್ದಾನ ಮಾಡಿ ಆಶೀರ್ವದಿಸೋದಕ್ಕೆ ಆರಿಸ್ಕೊಂಡಿದ್ದೀನಿ. ನಾನು ನಿನ್ನನ್ನು ಆರಿಸ್ಕೊಂಡಿದ್ದೀನಿ. ಅಬ್ರಹಾಮೇ, ನೀನು ವಿಶೇಷವಾದವನು, ನಿನ್ನನ್ನು ದೊಡ್ಡ ಜನಾಂಗ ಮಾಡಬೇಕಂತ ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಿ. ಹಲ್ಲೆಲೂಯಾ. ನಿನ್ನನ್ನು ಆಶೀರ್ವದಿಸ್ಬೇಕಂತ ನಾನು ಯೋಚನೆ ಮಾಡಿದ್ದೀನಿ. ನೀನೇ ಆಶೀರ್ವಾದ ನಿಧಿ ಆಗಬೇಕು. ನಿನಗೆ ಈ ದೇಶವನ್ನು ಕೊಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಹಲ್ಲೆಲೂಯಾ. ನೀನು ಒಂದು ಮಗುಗೋಸ್ಕರ ಕೇವಲ ಕೆಲಸದವಳ ಹತ್ರ ಹೋಗಿ ಮದುವೆ ಆಗಿದೆಯಲ್ಲ, ಎಷ್ಟು ಚೀಪಾಗಿ ನಡ್ಕೊಂಡ. ಹಲ್ಲೆಲೂಯಾ. ಎಷ್ಟು ಕೇವಲ, ಎಷ್ಟು ಚೀಪು. ಅವನ್ನ ದೇವರು ಎಷ್ಟು ಉನ್ನತವಾಗಿ ನಡೆಸ್ತಾ ಇದ್ದಾರೆ. ಅವನೊಂದು ಹೆಂಗ್ಸು ಮಾತು ಕೇಳಿ ಮನೆ ಕೆಲಸ ಮಾಡೋಂಥ ಕೆಲಸದವಳಲ್ಲ, ದಾಸಿನ ಅವನು ಮದುವೆ ಆಗೋದಕ್ಕೆ ರೆಡಿಯಾಗಿದ್ದಾನೆ. ಅವನ ಮನಸ್ಸು ಎಷ್ಟು ಅವನಿಗೆ ಇದಾಗಿತ್ತು. ನಾವು ಎಷ್ಟರಲ್ಲಿದ್ದೀವಿ ನಮ್ಮ ನಂಬಿಕೆ? ದೇವರಿಗಾಗಿ ಕಾಯಬೇಕು. ಸರ್ವಶಕ್ತನು. ತುಂಬ ಕಾರ್ಯಗಳಿದೆ. ಯೋಬನ ಗ್ರಂಥದಲ್ಲಿ ಎಲ್ಲ ನಾವು ನೋಡೋಕ್ಕಾಗೋದಿಲ್ಲ. 22ನೇ ಅಧ್ಯಾಯ ಮಾತ್ರ ನಾವು ತೆಗೆದುಕೊಳ್ಳೋಣ. ಯೋಬನ ಪುಸ್ತಕ ನೀವು ಪೂರ್ತಿ ನೀವು ಓದುವಾಗ ಕೀವರ್ಡ್ ಒಂದು ಇಟ್ಕೊಳ್ಳಿ, ಸರ್ವಶಕ್ತನೆಂಬುದಾಗಿ. ಅದನ್ನ ಇಟ್ಕೊಂಡು ಓದುವಾಗ ನೀವು ಲೆಕ್ಕ ಮಾಡಿ 31 ಟೈಮ್ಸ್ ಬರುತ್ತೆ. ಅದು ತಮಿಳ್ ಬೈಬಲ್ನಲ್ಲಿ ಎಕ್ಸಾಕ್ಟ್ ಆಗಿದೆ. 31 ಸರಿ ಆಲ್ಮೈಟಿ ಗಾಡ್, ಸರ್ವವಲ್ಲವರ್ ಅಂತ ಬರುತ್ತೆ. ಸರ್ವಶಕ್ತನು, ಎಲ್ ಶಡಾಯ್. ಈಬ್ರು ಬೈಬಲ್ನಲ್ಲಿ 31 ಟೈಮ್ಸ್ ಎಲ್ ಶಡಾಯ್. ಓದಿ 22:3. ಹಾಂ, ಹಾಂ. ಹಲ್ಲೆಲೂಯಾ. ಇದೊಂದು ಆಲೋಚನೆ. ಒಂದು ಹೊಸ ವರ್ಷದಲ್ಲಿ ದೇವರು ನಮಗೊಂದು ಆಲೋಚನೆಯನ್ನು ಕೊಡ್ತಾ ಇದ್ದಾರೆ. 22ನೇ ಅಧ್ಯಾಯ 23ನೇ ವಾಕ್ಯ. ನೀನು ಸರ್ವಶಕ್ತನ ಕಡೆಗೆ ಏನು ಮಾಡಬೇಕು? ಆಶೀರ್ವಾದ ಆಗಬೇಕಂತ ಬಯಸ್ತಿದ್ದೀರಾ? ಎಲ್ಲಿದ್ದೀರಾ? ಹಲೋ ಸಭೆಯೇ, ವೇರ್ ಆರ್ ಯು? ಎಲ್ಲಿದ್ದೀರಾ? ಎಲ್ಲಿ ಗಮನ ಇಟ್ಟಿದ್ದೀರಾ? ಎಲ್ಲಿ ನೋಡ್ತಾ ಇದ್ದೀರಾ? ದೇವ್ರು ಹೇಳ್ತಿದ್ರೆ ನನ್ನ ಕಡೆ ತಿರುಗು. ಅಟೆನ್ಷನ್, ನನ್ನ ಕಡೆ ಗಮನ ಕೊಡು, ವಾಕ್ಯದ ಕಡೆ ಗಮನ ಕೊಡು, ಸಭೆ ಕಡೆ ಗಮನ ಕೊಡು, ಪ್ರಾರ್ಥನೆ ಕಡೆ ಗಮನ ಕೊಡು. ತುಂಬ ಸಂತೋಷವಾಗಿದ್ದೀನಿ, ನೈಟ್ ಪ್ರೇಯರ್ಗೆ ಎಷ್ಟು ಜನ ಬಂದಿದ್ದೀರಲ್ಲ ಅಂತ. ಹಲ್ಲೆಲೂಯಾ. ಸಿಟಿನಲ್ಲಿ ತುಂಬ ಸುಳ್ಳು ಹೇಳ್ಬಿಟ್ಟು ಬ್ಯುಸಿ ಅಂತಾರೆ. ಪ್ರೇಯರ್ಗೆ ಬರೋದಕ್ಕೆ ಸಮಯ ಇಲ್ಲ, ಆದರೆ ಉಳಿದಿದ್ದ ಎಲ್ಲ ಕಾರ್ಯಗಳಿಗೆ ಸಮಯ ಇದೆ. ಆದರೆ ಈ ನೈಟ್ ಪ್ರೇಯರ್ನಲ್ಲಿ ದೇವರ ಸಮ್ಮುಖಕ್ಕೆ ಬರೋದಕ್ಕೆ ಎಷ್ಟು ನೀವು ಮನಸ್ಸು ಮಾಡಿರೋದ್ರಲ್ಲಿ ತುಂಬ ನಾನು ಸಂತೋಷವುಳ್ಳವನಾಗಿದ್ದೇನೆ. ಹಲ್ಲೆಲೂಯಾ. ಇವತ್ತು ನಾನು ಇರೋದಿಲ್ಲ, ನೈಟ್ ಪ್ರೇಯರ್ ಕ್ಯಾನ್ಸಲ್ ಮಾಡಿ ಇನ್ನೊಂದು ದಿವಸ ಇಡೋಣ ಬೇಡ ಅಂತ ಹೇಳಿದ್ರು ನಮ್ಮ ಮನೇಲಿ ಕೇಳ್ತಾ ಇಲ್ಲ. ಸಭೆಯಲ್ಲಿ ಎಲ್ಲ ಬಂದಿದ್ದಾರೆ. ನಮ್ಮ ಮನೆಯವ್ರು ಫೋನ್ ಮಾಡಿದ್ರು, ಒಬ್ಬರು ಮಿಸ್ ಆಗಿಲ್ಲ, ಎಲ್ಲ ಬಂದಿದ್ದಾರೆ. ಸಂಡೇ ಸರ್ವಿಸಿಗೆ ಬಂದೆ ಎಲ್ಲರೂ ಬಂದಿದ್ದಾರೆ. ಹಲ್ಲೆಲೂಯಾ. ಇದಕ್ಕಿಂತ ಒಂದು ಪಾಸ್ಟ್ರಿಗೆ ಬೇರೆ ಏನು ಸಂತೋಷ ಬೇಕು? ನೀವು ಕೋಟಿ ಕೊಟ್ಟರು ನಾವು ಸಂತೋಷ ಪಡಲ್ಲ. ನೈಟ್ ಪ್ರೇಯರ್ನಲ್ಲಿ ಬಂದು ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಿರಲ್ಲ, ಮೊಣಕಲ್ ಹಾಕಿ ಸ್ತೋತ್ರ ಮಾಡ್ತಿರಲ್ಲ, ಅದೇ ನಮ್ಮ ಸಂತೋಷ. ಹಲ್ಲೆಲೂಯಾ. ಪ್ರೇಯರ್. ಆತನು ಸರ್ವಶಕ್ತನು. ಆತನು ಹೇಳ್ತಾ ಇದ್ದಾನೆ, ನೀನು ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು ಆಮೇಲೆ ನಿನ್ನ ಗೂಡಾರಗಳಿಂದ ಅನ್ಯಾಯವನ್ನು ದೂರ ಮಾಡಿದರೆ. ಹಲ್ಲೆಲೂಯಾ. ಇದನ್ನೇ ಅಬ್ರಹಾಮ್ಗೆ ದೇವರು ಹೇಳಿದರು, ನನ್ನ ಮುಂದೆ ನಡ್ಕೊಂಡು ಏನು ಮಾಡು? ದೋಷವಿಲ್ಲದವನಾಗಿರು. ನನ್ನ ಮುಂದೆ ನಡ್ಕೊಂಡು ನೀನೇನು ಮಾಡು? ದೋಷವಿಲ್ಲದವನ. ನೀನೇನಾಗ್ತೀಯ? ಬ್ಲೆಸ್ಸಿಂಗ್ ಆಗ್ತೀಯ, ಉದ್ಧಾರ ಆಗ್ತೀಯ, ಅಭಿವೃದ್ಧಿ ಆಗ್ತೀಯ. ನನ್ನ ಕಡೆ ತಿರುಗಿಕೋ, ನನ್ನ ಕಡೆಗೆ ತಿರುಗಿಕೋ. ನೀನು ಲೋಕದ ಕಾರ್ಯಗಳನ್ನ, ಕೆಲವೊಂದು ಕಾರ್ಯಗಳನ್ನ ಬಿಡು.
ಕೆಲವೊಂದು ಕಾರ್ಯಗಳಿಗೆ ನೋ ಅಂತ ಹೇಳು, ಆಗೋದಿಲ್ಲ ಅಂತೇಳು. ನನಗೆ ಪ್ರೇಯರ್ ಇದೆ, ಸಂಡೇ ನನಗೆ ಪ್ರೇಯರ್ ಇದೆ, ನಾನು ಬರೋದಿಲ್ಲ. ಕೆಲಸ, ಲೋಕದ ಕಾರ್ಯಗಳು, ಕೆಲವೊಂದು ಕಾರ್ಯಗಳು ನಾವು ಅದಕ್ಕೆ ಗಮನ ಕೊಡ್ತೀವಿ, ಅದಕ್ಕೆ ಜಾಸ್ತಿ ಅಟೆನ್ಷನ್ ಕೊಡ್ತೀವಿ, ಅದಕ್ಕೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತೀವಿ, ಅದಕ್ಕೆ ಉದ್ಧಾರ ಆಗ್ತಾ ಇಲ್ಲ. ನನ್ನ ಕಡೆಗೆ ತಿರುಗಿಕೊಂಡು, ಸರ್ವಶಕ್ತನ ಕಡೆಗೆ ತಿರುಗಿಕೊಂಡು, ಆಮೇಲೆ ಹೇಳ್ತಾ ಇದ್ದಾರೆ, ನಿನ್ನ ಗೂಢಾರದಿಂದ ಏನು ಮಾಡು, ಅನ್ಯಾಯವನ್ನು ದೂರ ಮಾಡಿದರೆ ಉದ್ಧಾರವಾಗುವಿ. ಓಕೆ, 25ನೇ ವಾಕ್ಯ ನೋಡಿ, 25, 26. ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ. ಹಲ್ಲೆಲೂಯ. ಕೆಲವ್ರ ಮಕ್ಕಳಿಗೆ ಚಿನ್ನು ಅಂತಾರೆ. ಯಾಕೆ? ಅದು ಚಿನ್ನನಾ? ಅದು ಚಿನ್ನನಾ? ಹೆಂಡ್ತಿಗೆ ಚಿನ್ನ ಅಂತಾರೆ. ಗಾಡ್ ಇಸ್ ಮೈ ಗೋಲ್ಡ್. ಹಲ್ಲೆಲೂಯ. ಯಾರು ನನ್ನ ಚಿನ್ನ? ಹುಡುಗಿ ಅಲ್ಲ. ಹಲ್ಲೆಲೂಯ. ಹುಡುಗ ಅಲ್ಲ. ಯಾರು ನನ್ನ ಚಿನ್ನ? ಸರ್ವಶಕ್ತನು. ಕೆಲಸ ನನ್ನ ಚಿನ್ನ ಅಲ್ಲ. ಒಂದು ಹಾಡು ಹೇಳ್ತೀವಿ, ಭಾಳ ನನ್ನ ಪ್ರಿಯ ಯೇಸುವೆ. ಅದೆಲ್ಲ ಏನು ಡೂಪಾ? ಹಲ್ಲೆಲೂಯ. ಏನದು? ಏನು ಆಡೋದು? ಆ ರಾಗ ಚೆನ್ನಾಗೈತೆ, ಚೆನ್ನಾಗಿ ಮ್ಯೂಸಿಕ್ ಹಾಕ್ತಾರೆ ಅಂತ ಆಡೋದಲ್ಲ. ನಿಜವಾಗಿ ಯೇಸು ಭಾಳ ಬಂಗಾರ. ಚಿನ್ನ ಹೆಂಗೆ ಇಟ್ಕೊಂಡಿರ್ತೀವಿ? ಏನಿಲ್ಲ, ಅದು 1,000 ಇರುತ್ತೆ ಅಷ್ಟೇ. 7,000 8,000 ಇರುತ್ತೆ. 1,000 2,000 3,000 ಇದೆ. 1 ಗ್ರಾಮ್, ಇಷ್ಟು ಗ್ರಾಮ್ ಅಂತ ಇರುತ್ತೆ. ಅದಕ್ಕೆ ಒಂದು ಕಳೆದೋದ್ರೆ ನೋಡಬೇಕಲ್ಲ. ಅಯ್ಯೋಯ್ಯಪ್ಪ. ಒಬ್ಬರು 1-2 ವಾರದಲ್ಲಿ ಸಾಕ್ಷಿ ಹೇಳಿದರು. ಹೊಸ್ದಾಗಿ ಬರ್ತಾ ಇದ್ದಾಳೆ ಸರಸ್ವತಿ ಅಂತ. ಅವಳಿಗೆ 7 ದೆವ್ವ ಹಿಡ್ಕೊಂಡಿತ್ತು. ಅಲ್ಲಿ ಚರ್ಚಿಗೆ ಬಂದರು, ಧರ್ಮಸ್ಥಳಕ್ಕೆಲ್ಲ ಹೋಗಿದ್ರು, ತುಂಬ ಕಡೆ ಎಲ್ಲ ಕಡೆ ಹೋಗಿ ಆಮೇಲೆ ಕಡೆಯದಾಗಿ ಚರ್ಚಿಗೆ ಕರ್ಕೊಂಬಂದರು. ಅವ್ರಿಗೆ ಪ್ರೇಯರ್ ಮಾಡಿದಾಗ ದೆವ್ವ ಬಿಟ್ಟೋಯ್ತು. ಈಗ ಅವ್ರು ಸಭೆಗೆ ಬರ್ತಾ ಇದ್ದಾರೆ. ಅವಳಿಗೆ ಒಂದು ಓಲೆ ಕಳೆದೋಗ್ಬಿಟ್ಟಿದೆ. ಆ ಓಲೆ ಕಳೆದೋದಾಗ ನೈಟೆಲ್ಲ ನಿದ್ದೆನೇ ಬಂದಿಲ್ಲ. 2 ದಿನ ಏನು ಮಾಡಿದ್ದಾರೆ, ಹುಡುಗಿ ಸಿಕ್ಕೇ ಇಲ್ಲ. ಆವಾಗ ಅವರು ಹೊಸ್ದಾಗಿ ಬರ್ತಾಯಿದ್ದಾರಲ್ಲ, ಅವ್ರಿಗೇನೂ ಗೊತ್ತಿಲ್ಲ. ಆಮೇಲೆ ನೆನಪು ಬಂದಿತ್ತೆ, ಪ್ರೇಯರ್ ಮಾಡೋಣ. ಮೊಣ್ಕಾಲು ಹಾಕಿ ಪ್ರಾರ್ಥನೆ ಮಾಡಿ ಮೊಬೈಲ್ ತೊಗೊಳಕ್ಕೆ ಹಿಂಗೆ ಕೈ ಹಾಕಿದ್ದಾರೆ. ಅಲ್ಲೇ ಸಿಕ್ತು. ಹಲ್ಲೆಲೂಯ. 1 ನಿಮಿಷ ಮೊಣ್ಕಾಲು ಹಾಕಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಕೈ ಹಾಕಿದ ತಕ್ಷಣ ಸಿಕ್ತು. ಅವ್ರ ಮುಖದಲ್ಲಿ ಸಂತೋಷ ನೋಡಬೇಕಲ್ಲ. ನಾನು ಚರ್ಚಲ್ಲಿ ಬಂದು ಸಾಕ್ಷಿ ಹೇಳ್ತೀನಿ. ಏನಕ್ಕೆ? ಅದು ಬಂಗಾರ ಸಿಕ್ಬಿಡ್ತಲ್ಲ. ಹಲ್ಲೆಲೂಯ. ಅದೆಲ್ಲ ಬಂಗಾರ. ಗಾಡ್ ಇಸ್ ಯುವರ್ ಗೋಲ್ಡ್. ದೇವರು ನಿಮಗೆ ಬಂಗಾರವಾಗಿರಬೇಕು. ಬೆಳ್ಳಿ ಅಂದರೆ ಏನು? ಕ್ಯಾಶ್. ಹಣ ಅಂದರೆ ಹೆಣನೂ ಬಾಯಿ ಬಿಡುತ್ತೆ. ಹಣ ಅಂದರೆ ಸಂಬಳ ಜಾಸ್ತಿ. ಇವತ್ತು ಹೋದರೆ ಏನು ಮಾಡ್ತಾರೆ, 1,000 ರೂಪಾಯಿ ಸಿಗುತ್ತೆ, ಸಂಡೇ ಅಷ್ಟೇ, ಮುಗೀತು ಕತೆ. ಇಲ್ಲಿ ನೋಡಿದ್ರೆ ಪಾಸ್ಟು ಅಯ್ಯೋ ಅಂತ ಕಣ್ಣೀರು ಹಾಕೊಂಡು ಇಲ್ಲಿ ನೋಡ್ತಾ ಇರ್ತಾರೆ, ಬಂದಿಲ್ಲ. ಅಲ್ಲಿ ಹೋಗಿ ಓಟಿ ಮಾಡ್ತಾ ಇರ್ತಾರೆ. ಹಲ್ಲೆಲೂಯ. ಯಾಕೆ? ಓಟಿ ಡ್ಯೂಟಿ ಅಲ್ಲಿ ನಡೀತಾ ಇರುತ್ತೆ. ಯಾಕೆ? ಕ್ಯಾಶ್. ದೇವ್ರು ಹೇಳ್ತಾ ಇದ್ದಾರೆ, ಸರ್ವಶಕ್ತನು ನಿನಗೆ ಚಿನ್ನವಾಗಿಯೂ. ಹಲ್ಲೆಲೂಯ. ಏನಾಗಿದ್ದಾರೆ? ಸರ್ವಶಕ್ತನು ನಿನಗೆ. ಯೋಬನಿಗೆ ಅಲ್ಲಿ ಹೇಳ್ತಿದ್ದಾನೆ, ದೇವರು ಚಿನ್ನದ ಹಾಗೆ, ಬೆಳ್ಳಿಯ ರಾಶಿ ಹಾಗೆ, ರಾಶಿ ಹಣ ಇದೆಯಲ್ಲ, ಆ ಥರ ದೇವ್ರನ್ನ ನೋಡ್ತಾ ಇದ್ದ, ಬಂಗಾರವಾಗಿ ನೋಡ್ತಾ ಇದ್ದ. ಅದರ ನಿಮಿತ್ತ ಯೋಬನ ಜೀವಿತದಲ್ಲಿ ಆಶೀರ್ವಾದ. 27 ಓದ್ತಿರೋದ್ರಲ್ಲೇ 26, 27 ಓದ್ಬಿಡಿ. ಓದಿ 28. ಹಲ್ಲೆಲೂಯ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ನೀನು ಸಂಕಲ್ಪಿಸಿದ್ದು ನೆರವೇರುತ್ತೆ. ಸರ್ವಶಕ್ತನು ಬರುವಾಗ ಹಲ್ಲೆಲೂಯ, ನಿನ್ನ ಸಂಕಲ್ಪಗಳು ಈಡೇರುವುದು, ನೀನು ಬಯಸೋದು ನೆರವೇರುವುದು. ಸರ್ವಶಕ್ತನು ನಿನಗೇನಾಗಿರಬೇಕು? ಚಿನ್ನವಾಗಿಯೂ ಬೆಳ್ಳಿಯ ರಾಶಿಯಾಗಿರಬೇಕು. ಹಲ್ಲೆಲೂಯ. ದೇವ್ರನ್ನ ಯಾವ ಥರ ಹುಡುಕ್ಬೇಕಂತೆ? ಚಿನ್ನದ ಹಾಗೆ, ಬೆಳ್ಳಿಯ ಹಾಗೆ. ಚರ್ಚಿಗೆ ಬರೋದಂದರೆ ಏನು? ಚಿನ್ನ, ಅದು ಬಂಗಾರ. ದೇವರ ವಾಕ್ಯ ಕೇಳೋದಂದ್ರೆ ಏನು? ಫ್ಯಾಮಿಲಿ ಪ್ರೇಯರ್ ಅಂದರೆ ಏನು? ಮನೆ ಕೂಟ ಅಂದರೆ ಏನು? ಬೆಳ್ಳಿ ಬಂಗಾರಕ್ಕಿಂತ ವಿಶೇಷವಾದದ್ದು, ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು. ಹಲ್ಲೆಲೂಯ.
ಓಕೆ, ಮೊದಲನೇ ಕಾರ್ಯ ನಾವು ನೋಡಿದ್ರೆ ದೇವರು ಅವನಿಗೆ ದರ್ಶನ ಕೊಟ್ಟರು. ಎರಡನೇ ಕಾರ್ಯ ದೇವರು ಅವನಿಗೆ ಹೇಳ್ತಾ ಇದ್ದಾರೆ, ಸರ್ವಶಕ್ತನಾದ ದೇವರು. ಆದುದರಿಂದ ಏನು ಮಾಡು. ಆಮೇಲೆ ಎರಡನೇ ಕಾರ್ಯ ಅಲ್ಲಿ ನೋಡ್ತಾ ಇದ್ದೀವಿ, ನನ್ನ ಜೊತೆ ಏನು ಮಾಡು, ನನ್ನ ಮುಂದೆ ನಡೆದುಕೋ ಎಂಬುದಾಗಿ ದೇವರು ಒಂದು ಅವನಿಗೆ ಹೇಳೋದನ್ನು ನಾವು ನೋಡ್ತಾ ಇದ್ದೀವಿ. ನಾನು ಸರ್ವಶಕ್ತನು. 17 ನೋಡೋಣ, 17:2 ಆದಿಕಾಂಡ. ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ಸಾಕು. ಅಲ್ಲಿ ಇನ್ನೊಂದು ಕಾರ್ಯ ಹೇಳ್ತಾ ಇದ್ದಾರೆ, ನನ್ನ ಮುಂದೆ ಏನು ಮಾಡು, ನಡಕೊಂಡು ಅಂತ ದೇವರಲ್ಲಿ ಹೇಳೋದನ್ನು ನೋಡ್ತಾ ಇದ್ದೀವಿ. ನಮ್ಮ ಜೀವಿತದಲ್ಲಿ ಅಬ್ರಹಾಮನ ಆಶೀರ್ವಾದ ಹೊಂದ್ಕೊಳ್ಬೇಕಂದ್ರೆ ನಾವು ದೇವರ ಮುಂದೆ ನಡ್ಕೊಳ್ಳೋರಾಗಿರಬೇಕು. ಮನುಷ್ಯರ ಮುಂದೆ ನಾವು ನೀತಿವಂತರು, ಲೋಕದವ್ರ ಮುಂದೆ ನಾವು ನೀತಿವಂತರು, ಆ ಥರ ಇರೋದು ಒಳ್ಳೆಯದು. ಪರಿಶುದ್ಧರು ನೀತಿವಂತರಾಗಿ ತೋರಿಸ್ಕೊಳ್ಳೋದು ವೆರಿ ಈಸಿ. ಆದರೆ ಚರ್ಚ್ನಲ್ಲಿ ನೀತಿವಂತರಾಗಿ ತೋರಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಇರುತ್ತೆ ಸೇವಕರ ಮುಂದೆ. ಆದರೆ ದೇವರ ಮುಂದೆ ನಾವು ನೀತಿವಂತರಾಗಿರಬೇಕು. ದೇವ್ರು ಹೇಳ್ತಾರೆ, ನನ್ನ ಮುಂದೆ ಏನು ಮಾಡು, ನಡ್ಕೊಂಡು. ಅಲ್ಲೇಲೂಯ. ನನ್ನ ಮುಂದೆ ನಡ್ಕೊಂಡು ಅನ್ನೋದನ್ನು ಒಂದು ಭಾಷಾಂತರ ಈ ಥರ ಹೇಳುತ್ತೆ, ವಾಕ್ ಬಿಫೋರ್ ಮೀ ಅನ್ನೋದು ವಾಕ್ ವಿತ್ ಮೀ ಅಂತ. ಅಲ್ಲೇಲೂಯ. ಕೆಂಪರಾಜ್ ಪಾಸ್ಟರ್ ಸ್ವಲ್ಪ ಮುಂದೆ ಬಂದರೆ ಅದು ಯಾವ ಥರ ನಡೆಯೋದನ್ನು ಹೇಳ್ತೀನಿ. ಒಂದು ನಿಮಿಷ ಬನ್ನಿ. ವಾಕ್ ವಿತ್ ಮೀ. ಅಲ್ಲೇಲೂಯ. ಬೈಬಲ್ ಇಟ್ಬಿಟ್ಟೆ ಬನ್ನಿ. ಅಲ್ಲೇಲೂಯ. ಕಡೆ ಬನ್ನಿ. ಅಂದರೆ ವಾಕ್ ವಿತ್ ಮೀ ಅಂದರೆ ಕಾಣಿಸುತ್ತಾ, ನಾವು ಕಾಣಿಸ್ತಾ ಇದ್ದೀವ? ಈ ಮದುವೆ ಆಗ್ತದಲ್ಲ, ಮದುವೆ ಆದಾಗ ಮೊದಲನೇ ದಿವಸನೇ ಅಲ್ಲ, ಆ ಟೈಮ್ ಮ್ಯಾರೇಜ್ ಆಗಿದ ತಕ್ಷಣ ಆ ಗಂಡ ಹೆಂಡ್ತಿ ಫಸ್ಟ್ ಕೈ ಹಿಡ್ಕೊತಾರೆ. ಅವ್ರು ಕೈ ಹಿಡ್ಕೊಂಡಿರಲ್ಲ, ಅವ್ರೇನು ಮಾಡಲ್ಲ, ಕೈನೂ ಹಿಡ್ಕೊಳ್ಳಲ್ಲ, ತುಂಬ ಭಯಭಕ್ತಿ ಆಗಿರ್ತಾರೆ. ಕೈ ಹಿಡ್ಕೊಳ್ಳಿ ಅಂದ್ರೆ ಪಾಸ್ಟರ್ ಬಂದು ಹಿಂಗೆ ಹಿಡ್ಕೊಳಪ್ಪ, ಹಿಂಗೆ ಕೈ ಹಿಡ್ಕೊ, ಏನಾಗಲ್ಲ, ಹಿಡ್ಕೊ, ಭಯ ಪಡಬೇಡ ಅಂದರೆ ಆವಾಗ ಅವರು ಹಿಡ್ಕೊಳ್ಳಲ್ಲ. ನಾನು ನನ್ನ ಹೆಂಡ್ತಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದೆ. ಯಾಕಂದರೆ ಅದುವರೆಗೂ ಯಾವ ಹೆಂಗಸು ಕೈ ಹಿಡ್ದಿಲ್ಲ. ನಮ್ಮಮ್ಮ ಕೈ ಅದು ಬಿಟ್ಟರೆ ಯಾರ ಕೈನೂ ಹಿಡ್ದಿರಲಿಲ್ಲ. ಮೊದಲನೇ ಸತಿ ಹೆಂಡ್ತಿ ಕೈ ಹಿಡಿದ್ನಾ ಗಟ್ಟಿಯಾಗಿ ಹಿಡ್ಕೊಬಿಟ್ಟಿದ್ದೆ. ಆಗ ಏನಂದರೆ ಹಿಂಗೆ ಹಿಡ್ಕೊಂಡು ಅವ್ರು ನಡೆಯುವಾಗ ಹೆಂಗೆ ಹೇಳ್ತಾರೆ, ವಾಕ್ ವಿತ್ ಮೀ. ವಾಕ್ ವಿತ್ ಮೀ ಅಂದರೆ ಇವ್ರು ಹೆಂಗೆ ನಡೀತಾರೆ. ಅವರು ಈ ಹಿಂದೂ ಮದುವೆಗಳೆಲ್ಲ, ಲೌಕಿಕವಾದ ಮದುವೆಗಳೆಲ್ಲ ನೋಡಿದ್ರೆ ಅವರು ಏನು ಮಾಡ್ತಾರೆ, ಗಂಟು ಹಾಕ್ಬಿಟ್ಟಿರ್ತಾರೆ. ಅವ್ರ ಬಟ್ಟೆಗಳಿಗೆ ಏನು ಮಾಡಿಬಿಡ್ತಾರೆ, ಗಂಟು ಹಾಕ್ಬಿಡ್ತಾರೆ. ಓಡೋಗ್ತಾರೋ ಏನೋ ಗೊತ್ತಿಲ್ಲ, ಆ ಥರ ಅನ್ಕೊತಾರೋ, ಏನಕ್ಕೆ ಹಂಗೆ ಮಾಡ್ತಾರೋ ಗೊತ್ತಿಲ್ಲ. ಅದು ಒಳ್ಳೆಯದಕ್ಕೆ, ಅದರಲ್ಲಿ ಒಂದು ಅರ್ಥ ಇದೆ. ಓಕೆ, ಇಲ್ಲಿ ಹಿಂಗೆ ಹಿಡ್ಕೊಳಪ್ಪ. ಓಕೆ, ಹಿಂಗೆ ಹಿಡ್ಕೊಂಡು ಇವ್ರು ಹೆಂಗೆ ಸ್ಟೆಪ್ ಇಡ್ತಾರೋ ಅದೇ ಥರ ಸ್ಟೆಪ್ ಇಡಬೇಕು. ವಾಕ್ ವಿತ್ ಮೀ ಅಂದರೆ ಇವ್ರು ಒಂದು ಸ್ಟೆಪ್ ಇಟ್ಟರೆ ಇವರು ಒಂದೇ ಸ್ಟೆಪ್ ಇಡಬೇಕು. ಒಂದೇ ಸ್ಟೆಪ್ ಇಡಬೇಕು. ಇವರು ಈ ಕಡೆ ಒಂದು ಸ್ಟೆಪ್ ಇಟ್ಟರೆ ಇವರು ಈ ಕಡೆ ಒಂದು ಸ್ಟೆಪ್ ಇಡಬೇಕು. ಇವ್ರು ಈ ಕಡೆ ಒಂದು ಸ್ಟೆಪ್ ಇಟ್ಟರೆ ಇವ್ರು ಈ ಕಡೆನೇ ಒಂದು ಸ್ಟೆಪ್ ಇಡಬೇಕು. ಅಲ್ಲೇಲೂಯ. ಇವ್ರು ಫಾಸ್ಟಾಗಿ ಹೋಗಬಾರ್ದು, ಇವ್ರು ಸ್ಲೋವಾಗಿ ಬರಬಾರ್ದು. ಇವ್ರು ಸ್ಲೋವಾಗಿ ಹೋದರೆ ಇವರು ಸ್ಲೋವಾಗೇ ಬರಬೇಕು. ಇವ್ರು ಫಾಸ್ಟಾಗಿ ಹೋದರೆ ಇವ್ರು ಫಾಸ್ಟಾಗಿ ಹೋಗಬೇಕು. ಇವತ್ತು ಥ್ಯಾಂಕ್ ಯು ಪಾಸ್ಟರ್. ಅಲ್ಲೇಲೂಯ. ಇವತ್ತು ಏನು ಮಾಡ್ತೀವಿ ಅಂದರೆ, ಗಂಡ ಇಲ್ಲಿರ್ತಾನೆ, ಹೆಂಡತಿ ಅಲ್ಲಿರ್ತಾಳೆ. ಗಂಡ ಇಲ್ಲಿ ಬರ್ತಾ ಇರ್ತಾನೆ, ಇರಮ್ಮ ಹೋಗೋಣ, ಹೆಂಡತಿ ಆಗಲೇ ಅಲ್ಲಿರ್ತಾಳೆ. ಕೆಲವೊಂದು ಟೈಮ್ನಲ್ಲಿ ಹೆಂಡತಿ ಇಲ್ಲಿರ್ತಾಳೆ, ಗಂಡ ಅಲ್ಲಿರ್ತಾನೆ. ತಿಂಡಿ ಹಾಕ್ಕೊಟ್ಟಿರ್ತಾಳೆ, ಅಷ್ಟೊತ್ತಿಗೆ ಮುಗಿಸಿ ಎಲ್ಲ ರೆಡಿಯಾಗಿ ಅವನು ಕಾರಲ್ಲಿ ಕೂತ್ಕೊಂಡು ಪ್ಯಾ ಅಂತ ಹೊಡಿತಾ ಇರ್ತಾನೆ. ಹೆಂಡತಿ ಅವಾಗ ತಾನೇ ಏನು ಮಾಡ್ತಾ ಇರ್ತಾಳೆ, ಕ್ರೀಮ್ ಹಾಕತ್ತಾ ಇರ್ತಾರೆ. ಅಲ್ಲೇಲೂಯ. ಅದೆಲ್ಲ ವಾಕ್ ವಿತ್ ಮೀ. ವಾಕ್ ಬಿಫೋರ್ ಮೀ ಅಲ್ಲ, ವಾಕ್. ಅಲ್ಲೇಲೂಯ. ಯಾರ ಜೊತೆ ನಾವು ವಾಕ್ ಮಾಡ್ತಾಯಿದ್ದೀವಿ, ಯಾರ ಜೊತೆ ವಾಕ್ ಮಾಡ್ತಾಯಿದ್ದೀವಿ, ಯಾವ ದಿಕ್ಕಿನಲ್ಲಿದ್ದೀವಿ. ಅಲ್ಲೇಲೂಯ. ವಾಕ್ ವಿತ್ ಜೀಸಸ್. ಇಫ್ ಯು ವಾಂಟ್ ಟು ಬ್ಲೆಸ್ಸಿಂಗ್, ವಾಕ್ ವಿತ್ ಜೀಸಸ್. ಅಲ್ಲೇಲೂಯ. ಗಾಡ್ ಆಫ್ ಆಲ್ಮೈಟಿ, ಎಲ್ ಶಡಾಯ್, ಸರ್ವಶಕ್ತನ ಆಶೀರ್ವಾದ ಬೇಕಾ, ಉದ್ಧಾರ ಆಗಬೇಕಾ, ವಾಕ್ ವಿತ್ ಜೀಸಸ್. ಇದುವರೆಗೂ ಅವ್ರ ದೇವ್ರ ಜೊತೆ ನಡೀಲಿಲ್ಲ, ಸಾರಾಳ ಜೊತೆನೇ ನಡೀತಾ ಇದ್ದ, ಹೆಂಡತಿ ಜೊತೆ ನಡೀತಾ ಇದ್ದ, ಆಗಾರಳ ಜೊತೆ ನಡೀತಾ ಇದ್ದ, ದಾಸಿಯ ಜೊತೆ ನಡೀತಾ ಇದ್ದ. ಈ 25ನೇ ವರ್ಷ, 2025ನೇ ವರ್ಷದಲ್ಲಿ ಜೀಸಸ್ ಕಾಲ್ಸ್ ಯು. ದೇವ್ರು ನಿನ್ನನ್ನು ಕರಿತಾ ಇದ್ದಾರೆ, ವಾಕ್ ವಿತ್ ಮೀ. ಸಭೆನ ಕರಿತಾ ಇದ್ದಾರೆ, ಮಗಳೇ ನಿನ್ನನ್ನು ಕರಿತಾ ಇದ್ದಾರೆ, ಯೌವನಸ್ಥನೇ ನಿನ್ನ ಕರಿತಾ ಇದ್ದಾರೆ. ಈ ಸೇವೆಯಲ್ಲಿ ನೀನು ನನ್ನ ಜೊತೆ ನಡಿ. ಐ ವಾಂಟ್ ಟು ವಾಕ್ ವಿತ್ ಯು. ಅಲ್ಲೇಲೂಯ. ಎಷ್ಟು ಜನ ಬಯಸ್ತೀರ, ದೇವ್ರನ್ನ ನಿಮ್ಮ ಜೊತೆ ನಡೆಯೋದಕ್ಕೆ ಬಯಸ್ತಾ ಇದ್ದಾನೆ.
ಸರ್ವಶಕ್ತನಾದ ದೇವರ ಜೊತೆ ಗಂಭೀರವಾಗಿ ಸೀರಿಯಸ್ನೆಸ್ ಆಗಿ ಆತನ ಜೊತೆ ನಡಿಬೇಕು. ನನಗೊಂದು ಗತ್ತಿದೆ, ನಾನು ಸರ್ವಶಕ್ತನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ವೇರ್ ಐ ಆಮ್, ನಾನು ಎಲ್ಲಿದ್ದೀನಿ, ಚನ್ನರಾಯಪಟ್ಟಣನೋ, ಬ್ಯಾಂಗ್ಳೂರೋ, ಅಮೇರಿಕನೋ, ಕೆನಡಾ, ಐ ಡೋಂಟ್ ನೋ. ಎಲ್ಲದರಲ್ಲಿ ಗತ್ತಾಗಿ ನಡೀತೀನಿ. ಯಾರ ಜೊತೆ ನಡೀತಾ ಇದ್ದೀನಿ? ಏಸು ಜೊತೆ ನಡೀತಾ ಇದ್ದೀನಿ. ಸರ್ವಶಕ್ತನ ಜೊತೆ ನಡೀತಾ ಇದ್ದೀನಿ. ಆತನ ಈ ಕಡೆ ತಿರುಗಿ ನಾನು ಆತ ಕಡೆನೇ ತಿರುಗ್ತೀನಿ. ಆತನ ಈ ಕಡೆ ತಿರುಗ್ತಾನೆ, ಆತ ಕಡೆನೇ ತಿರುಗ್ತೀನಿ. ಅವ್ರು ಸ್ಲೋವಾಗಿ ಹೋಗ್ಬೇಕಂತಾರೆ, ನಾನು ಆ ಥರ ಪಡೋದಿಲ್ಲ. ಎಸ್ಸಪ್ಪ, ಸ್ಲೋವಾಗಿ ಹೋಗ್ತೀನಪ್ಪ, ನೀನು ಕೊಡೋವಾಗ ನಾನು ನಡೀತೀನಿ. ನೀನು ಮೂವ್ ಅಂದರೆ ನಾನು ಮೂವ್ ಮಾಡ್ತೀನಿ, ಸ್ಟಾಪ್ ಅಂದರೆ ಸ್ಟಾಪ್. ಆ ಥರ ಬೇಡ, ಅವಸರ ಬೇಡ. ಸರ್ವಶಕ್ತನ ಸಂಗಡ ನಾನು ಹೋಗ್ತಾ ಇದ್ದೀನಿ. ಈ ವರ್ಷದಲ್ಲಿ ದೇವರು ನಿಮ್ಮನ್ನು ಕರೀತಾ ಇದ್ದಾರೆ. ನಿನ್ನನ್ನು ಉದ್ಧಾರ ಮಾಡೋದಕ್ಕೆ, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡೋದಕ್ಕೆ, ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಮಾಡೋದಕ್ಕೆ, ನಿನ್ನನ್ನು ಅಭಿವೃದ್ಧಿ ಮಾಡೋದಕ್ಕೆ, ನಿನ್ನನ್ನು ಐಶ್ವರ್ಯ ಸಂಪನ್ನನಾಗಿ ಮಾಡೋದಕ್ಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ 2 ವಾಕ್ಯಗಳನ್ನ ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಜೆನಿಸಿಸ್ ಆದಿಕಾಂಡ 5:22, ಆದಿಕಾಂಡ 5:22 ತಗೊಂಡವ್ರು ಓದ್ತೀರಾ? ಹಾಂ. ಆನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ಓದಿ. ಸಾಕು. ಹಲ್ಲೆಲೂಯಾ. ಅವನು ಹೆಂಡತಿ ಮಕ್ಕಳು ಇಲ್ದವನಲ್ಲ, ಅವನು ಸನ್ಯಾಸಿ ಅಲ್ಲ, ಎಲ್ಲೋ ಕಾಡಲ್ಲಿರಲಿಲ್ಲ. 360 ವರ್ಷ ಯಾರ ಜೊತೆ ಇದ್ನಂತೆ? ಹೆಂಡತಿ ಇದ್ದರು, ಗಂಡು ಹೆಣ್ಣು ಮಕ್ಕಳಿದ್ರು, ಫ್ಯಾಮಿಲಿ ಇತ್ತು, ಹೆಂಡತಿ ಇತ್ತು. ಆದರೆ ಅವನು ಏನು ಮಾಡ್ತಾ ಇದ್ದ? ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುತ್ತಾ ಇದ್ದ. ಯಾರು? ವಾಕ್ ವಿತ್ ಮೀ ಅಂದರೆ ನನ್ನ ಜೊತೆ ನಡೀರಿ. ವಾಕ್ ಬಿಫೋರ್ ಮೀ, ಇಂಗ್ಲೀಷ್ನಲ್ಲಿ ಏನಿದೆ? ವಾಕ್ ಬಿಫೋರ್ ಮೀ, ನನ್ನ ಮುಂದೆ ನಡಕೋ ಅಲ್ಲ, ನನ್ನ ಜೊತೆಯಲ್ಲಿ ನಡಿ. ಆನೋಕನು ದೇವರ ಅನ್ಯೂನ್ಯತೆಯಲ್ಲಿ ನಡೆದುಕೊಂಡನು. ಅದೇ 6ನೇ ಅಧ್ಯಾಯ 9ನೇ ವಾಕ್ಯ ಓದಿ. 6ನೇ ಅಧ್ಯಾಯ 9ನೇ ಹಾಂ. ಹಲ್ಲೆಲೂಯಾ. ನೋಹನ್ನ ದೇವರು ಆಶೀರ್ವಿಸೋದಕ್ಕೆ ಏನು ಕಾರಣ? ನೋಹನನ್ನು ದೇವರು ರಕ್ಷಿಸೋದಕ್ಕೆ ಏನು ಕಾರಣ? ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ದೇವರೊತ್ತಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ತಾ ಇದ್ನು. ಇವತ್ತು ನಮ್ಮಲ್ಲಿ ಪ್ರಾರ್ಥನೆ ಆತ್ಮಿಕ ಜೀವಿತಕ್ಕೆ ಮೊದಲನೇ ಸ್ಥಾನ ಕೊಡ್ತಾ ಇಲ್ಲ, ಲೌಕಿಕ ಕಾರ್ಯಕ್ಕೆ ನಾವು ಮೊದಲನೇ ಸ್ಥಾನ ಕೊಡ್ತಾ ಇದ್ದೀವಿ. ಯಾವಾಗ ನಾವು ಆತ್ಮಿಕ ಕಾರ್ಯಗಳಿಗೆ ಮೊದಲನೇ ಸ್ಥಾನ ಕೊಡ್ತೀವೋ, ಲೌಕಿಕವಾದ ಆಶೀರ್ವಾದಗಳು ತಾನಾಗೆ ಓಪನ್ ಆಗುತ್ತೆ, ತಾನಾಗೆ ಬಿಡುಗಡೆ ಆಗುತ್ತೆ. ಇನ್ನೊಂದು ವಾಕ್ಯ ನಾವು ಓದೋಣ. ಧರ್ಮೋಪದೇಶ ಕಂಡ ಡ್ಯೂಟ್ರಾನಮಿ 18:13 ಸಿಗ್ತಾ? ಹಲ್ಲೆಲೂಯಾ. ಅದು ಬೇರೆ ಟ್ರಾನ್ಸ್ಲೇಷನಲ್ಲಿ ಬೇರೆ ಥರ ಇದೆ. ನೀವೇನಾಗಿರಬೇಕು? ದೇವರ ಸೇವೆಯಲ್ಲಿ ಏನು ಮಾಡಬೇಕಂತೆ? ಬೇರೆ ಟ್ರಾನ್ಸ್ಲೇಷನ್ ಯಾವುದಾದ್ರೂ ಇದೆಯಾ? ಉತ್ತಮನಾಯ್. ಹಲ್ಲೆಲೂಯಾ. ಓಕೆ, ಇನ್ನೊಂದು ವಾಕ್ಯ ನಾವು ನೋಡೋಣ. 1 ಅರಸುಗಳು, 1 Kings 3:6, 1 Kings 9:4. ದೇವರು ದಾವೀದನನ್ನು ಆಶೀರ್ವಾದ ಮಾಡೋದಕ್ಕೆ ಇದೇ ಒಂದು ಕಾರ್ಯ. ದೇವರಲ್ಲಿ ಸಾಕ್ಷಿನ ಹೇಳ್ತಾ ಇದ್ದಾರೆ. 1 ಅರಸು 3ನೇ ಅಧ್ಯಾಯ 6ನೇ ವಾಕ್ಯ, 1 ಅರಸು 9ನೇ ಅಧ್ಯಾಯ 4ನೇ ವಾಕ್ಯ ತಗೊಂಡವ್ರು ಓದ್ತೀರಾ? ಸಾಲೊಮೋನನು ನಿನಗೆ ನಂಬಿಗಸ್ತನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡ ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನು ದೇವರೊಟ್ಟಿಗೆ ನಡೆಯುತ್ತಾ ಇದ್ದ. ದೇವರು ಹೇಳ್ತಾ ಇದ್ದಾರೆ ಮಹಾಕೃಪೆ. ದಾವೀದನ ಮೇಲೆ ಏನಿತ್ತು? ಕೃಪೆ. ದಾವೀದನ ಮೇಲೆ ದೇವರು ಮಹಾಕೃಪೆಯನ್ನು ಇಟ್ಟಿದ್ದ. ಅದಕ್ಕೆ ಕಾರಣ ಅವನು ದೇವರೊಟ್ಟಿಗೆ ನಡೆಯುತ್ತಾ ಇದ್ದ. 9:4 ಓದ್ತೀರಾ? ನೀನು ನಿನ್ನ ತಂದೆಯಾದ ದಾವೀದನಂತೆ
ಪೂರ್ಣ ಮನಸ್ಸಿನಿಂದಲೂ ಯಥಾರ್ಥ ಚಿತ್ತದಿಂದಲೂ ನನಗೆ ನಡಕೊಂಡು ನನ್ನ ಆಜ್ಞಾ ವಿಧಿ ನ್ಯಾಯಗಳನ್ನು ಕೈಗೊಳ್ಳುತ್ತಾ ಬರುವುದಾದರೆ ಇಸ್ರಾಯೇಲ್ಯರಲ್ಲಿ ನಿನ್ನ ಸಿಂಹಾಸನವನ್ನು, ಹಲ್ಲೆಲೂಯ, ನಿನ್ನ ಸಿಂಹಾಸನ, ನಿನ್ನ ಸೇವೆ ನೀನಾದಮೇಲೆ ನಿನ್ನ ಸಂತತಿ ಮೇಲೆ ಸ್ಥಿರವಾಗಿ ನಿಲ್ಲಬೇಕಾ? ವಾಕ್ ಬಿಫೋರ್ ಮೀ, ವಾಕ್ ವಿತ್ ಮೀ ಲೈಕ್ ಡೇವಿಡ್, ದಾವೀದನ ಹಾಗೆ ನನ್ನ ಸಂಗಡ ನೀನು ನಡಿಬೇಕು. ಯಥಾರ್ಥ ಚಿತ್ತನಾಗಿ ಆತನು ನನ್ನ ಜೊತೆ ನಡೆದುಕೊಂಡ ಹಾಗೆ ನೀನು ನಡ್ಕೊಳ್ಬೇಕು. ಆಗ ನಿನಗೆ ಮಹಾಕೃಪೆ. ಎರಡನೇದಾಗಿ ಹೇಳ್ತೀನಿ, ನಿನಗೆ ಒಂದು ಸಿಂಹಾಸನ ಇರುತ್ತೆ, ನಿನಗೊಂದು ಆಡಳಿತ ಇರುತ್ತೆ, ನಿನಗೊಂದು ಅಧಿಕಾರ ಇರುತ್ತೆ. ಹಲ್ಲೆಲೂಯ. ಯಾರು ಮುಂದೆ ನಡೀತಾ ಇದ್ದೀವಿ, ಯಾರಿಗೋಸ್ಕರ ನಡೀತಾ ಇದ್ದೀವಿ, ಯಾರು ನೋಡ್ತಾರಂತೆ ನಡೀತಾ ಇದ್ದೀವಿ. ಈ ರಾತ್ರಿ ವೇಳೆಯಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಮೂರನೇ ಕಾರ್ಯ, ಕಡೆಯದಾಗಿ ಆತನು ದೇವರು ಹೇಳ್ತಾ ಇದ್ದಾರೆ ಯಥಾರ್ಥ ನನ್ನ ಮುಂದೆ. ಮತ್ತು ನಾವು 17ನೇ ಅಧ್ಯಾಯಕ್ಕೆ ಬರೋಣ. ಮೊದಲು ದೇವರು ಹೇಳ್ತಾ ಇದ್ದಾರೆ ಆತನಿಗೆ, ನಾನು ಸರ್ವಶಕ್ತನು, ನನ್ನ ಮುಂದೆ ನಡಕೊಂಡು ದೋಷವಿಲ್ಲದವನಾಗಿರು. ಕಡೆಯದಾಗಿ ನಾವು ನೋಡೋಣ, ದೋಷವಿಲ್ಲದವನಾಗಿರು. ಈಗ 3 ಕಾರ್ಯ ನಾವು ನೋಡ್ತೀವಿ. ದೇವರು ಅವನಿಗೆ ದರ್ಶನ ಕೊಟ್ಟರು. ಅವನಿಗೆ ಮೊದಲನೇದಾಗಿ ಹೇಳ್ತಿದ್ರೆ ನಾನು ಸರ್ವಶಕ್ತನು, ಅಂದರೆ ನನ್ನ ಲೆವೆಲ್ಗೆ ನೀನು ನಡ್ಕೋ. ಹಲ್ಲೆಲೂಯ. ನಾನು ಯಾರು, ನನ್ನ ಕ್ವಾಲಿಟಿ, ನನ್ನ ಗುಣಾತಿಶಯ, ಅದಕ್ಕೆ ತಕ್ಕನಾಗಿ ನೀನು ನಡ್ಕೋ. ನೀನು ಮಕ್ಕಳ ಥರ ನೀನು ಆಡಬೇಡ. ಹಲ್ಲೆಲೂಯ. ಚೈಲ್ಡ್ ಆಗಿ ಇರಬೇಡ. ನೀನು 99 ವರ್ಷ ಆಯಿತು, ನಾನು ಸರ್ವಶಕ್ತನು, ನನ್ನ ಥರ ನೀನು ನಡ್ಕೋ, ನನ್ನ ಗುಣಾತಿಶಯಕ್ಕೆ ತಕ್ಕ ಹಾಗೆ ನೀನು ನಡ್ಕೋ. ಅದನ್ನು ಹೇಳಿದ್ರು. ಆಗ ದೇವರು ದರ್ಶನ ಕೊಟ್ಟರು, ಸರ್ವಶಕ್ತನು. ಎರಡನೇದಾಗಿ ಹೇಳಿದ್ರು, ನನ್ನ ಮುಂದೆ ನಡ್ಕೋ ಅಂದರೆ ನನ್ನ ಜೊತೆಯಲ್ಲಿ ನಡಿ ಅಂತ. ಮೂರನೇದಾಗಿ ದೇವರು ಹೇಳ್ತಾ ಇದ್ದಾರೆ ಅವನ ಆಶೀರ್ವದಿಸುವುದಕ್ಕೆ, ನೀನು ದೋಷವಿಲ್ಲದವನಾಗಿರು. ದೋಷವಿಲ್ಲದವನಾಗಿರು ಅನ್ನೋದಕ್ಕೆ ಕೆಲವೊಂದು ಟ್ರಾನ್ಸ್ಲೇಷನ್ಗಳಲ್ಲಿ ಹೇಳುತ್ತೆ, ಅದು ಏನಂದರೆ ಯಥಾರ್ಥ ಚಿತ್ತನಾಗಿರು, ದೋಷವಿಲ್ಲದವನಾಗಿರು, ಯಥಾರ್ಥ ಚಿತ್ತನಾಗಿರು ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಅದನ್ನು ಕೆಲವೊಂದು ವಾಕ್ಯಗಳನ್ನ ಮಾತ್ರ ನಾವು ಓದಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ಮೂರನೇ ಕಾರ್ಯ, ಕಡೆಯದಾಗಿ ದೇವರು ಅಬ್ರಹಾಮನನ್ನು ಆಶೀರ್ವದಿಸೋದಕ್ಕೆ ಏನು ಕಾರಣ ಅಂದರೆ, ದೇವರು ಹೇಳ್ತಾ ಇದ್ದಾರೆ ದೋಷವಿಲ್ಲದವನಾಗಿರು, ಬಿ ಪರ್ಫೆಕ್ಟ್ ಅಂತಿದೆ. ಒಂದು ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ಲಿ ಬ್ಲೇಮ್ಲೆಸ್ ಆಗಿರು, ಬಿ ಪರ್ಫೆಕ್ಟ್, ದೋಷವಿಲ್ಲದವನಾಗಿರು. ಕನ್ನಡದಲ್ಲಿ ಒಂದು ಟ್ರಾನ್ಸ್ಲೇಷನಲ್ಲಿ ನೀನು ದೋಷವಿಲ್ಲದವನಾಗಿರು, ಇನ್ನೊಂದು ಟ್ರಾನ್ಸ್ಲೇಷನಲ್ಲಿ ಸಂಪೂರ್ಣನಾಗಿರು, ಯಥಾರ್ಥ ಚಿತ್ತನಾಗಿರು. ಈ ರೀತಿಯಾಗೆಲ್ಲ ಬರೆಯಲ್ಪಟ್ಟಿದೆ. ಕೆಲವು ವಾಕ್ಯಗಳನ್ನ ನಾವು ನೋಡೋಣ. ಮತ್ತಾಯನು ಬರೆದ ಸುವಾರ್ತೆ 25:21 ತಗೊಂಡವರು ಓದ್ತೀರಾ? ಮ್ಯಾಥ್ಯೂ 25:21. ಸಮಯ ಜಾಸ್ತಿ. ಬಲ ನಂಬಿಗಸ್ತನಾದ ಒಳ್ಳೆ ಹಾಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ನಿನ್ನ ದಣಿಯ ಸೌಭಾಗ್ಯದಲ್ಲಿ. ಹಲ್ಲೆಲೂಯ. ಈ ಒಂದು ಘಟನೆ, ಈ ಒಂದು ಕಾರ್ಯ, ಈ ಒಂದು ಸಾಮ್ಯ, ಪ್ಯಾರಬಲ್ ನಮ್ಮೆಲ್ಲರಿಗೂ ಗೊತ್ತಿದೆ. ಮತ್ತಾಯ 25ನೇ ಅಧ್ಯಾಯ 14ರಿಂದ ನೀವು ಓದುವಾಗ ಅದು ನಿಮಗೆ 30ನೇ ವಾಕ್ಯದವರೆಗೂ ಈ ಒಂದು ಪ್ಯಾರಬಲ್ ಇದೆ. ಒಂದು ಸ್ಟೋರಿನ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಪರಲೋಕ ರಾಜ್ಯದ ಕುರಿತು ಒಂದು ಸಂಗತಿನ ಅಲ್ಲಿ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಪರಲೋಕ ರಾಜ್ಯಕ್ಕೆ ದೇವರಿಗೆ ಒಂದು ಕಥೆಯನ್ನು ಹೋಲಿಸಿ ಹೇಳ್ತಾ ಇದ್ದಾರೆ. ಒಬ್ಬ ಯಜಮಾನನು, ಒಬ್ಬ ದಣಿ ದೂರ ದೇಶಕ್ಕೆ ಹೋಗ್ತಾ ಇದ್ದಾರೆ. ಹೋಗುವುದಕ್ಕೆ ಮುಂಚೆ 3 ಜನರು ತನ್ನ ಆಳುಗಳನ್ನು ಕರೆದು ಒಬ್ಬನಿಗೆ 5 ತಾಲಂತು, ಒಬ್ಬನಿಗೆ 2 ತಾಲಂತು, ಒಬ್ಬನಿಗೆ 1 ತಾಲಂತು, ಈ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ತಾಲಂತನ್ನು ಕೊಟ್ಟು ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ದೇವ್ರೇನು ಮಾಡ್ತಾ ಇದ್ದಾರಂತೆ, ತಾಲಂತು ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಎಲ್ಲರಿಗೂ ಒಂದೇ ಥರ ಕೊಡಲಿಲ್ಲ, ಎಲ್ಲರಿಗೂ 5 ಟ್ಯಾಲೆಂಟ್ ಕೊಡಲಿಲ್ಲ, ಎಲ್ಲರಿಗೂ 2 ಕೊಡಲಿಲ್ಲ, ಎಲ್ಲರಿಗೂ ಒಂದೇ ಕೊಡಲಿಲ್ಲ. ಅವರ ಸಾಮರ್ಥ್ಯ. ಕೆಲವರು ಹಾಡು ಹೇಳ್ತಾರೆ, ಕೆಲವರು ಪ್ರಸಂಗನೂ ಮಾಡ್ತಾರೆ, ಹಾಡು ಹೇಳ್ತಾರೆ, ಕೆಲವರು ಅದ್ಭುತನೂ ಮಾಡ್ತಾರೆ, ಹಾಡು ಹೇಳ್ತಾರೆ, ಪ್ರಸಂಗನೂ ಮಾಡ್ತಾರೆ, ಅನೇಕ ಕಾರ್ಯಗಳನ್ನ ಮಾಡ್ತಾರೆ. ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ದೇವರು ಕೊಟ್ಟಿರೋದು. ಹಲ್ಲೆಲೂಯ.
ಒಂದೊಂದು ತಾಲಂತು. ಆದರೆ ಒಂದು ತಾಲಂತೂ ಇಲ್ಲದೇ ಇರೋರು ಯಾರೂ ಇಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ತಾಲಂತುಗಳನ್ನ ದೇವರು ಕೊಟ್ಟಿರ್ತಾರೆ. ಓಕೆ, ಈ ರೀತಿಯಾಗಿ ತಾಲಂತುಗಳನ್ನ ಕೊಡುವಾಗ ಈ 5 ತಾಲಂತು ಹೊಂದಿದವನು ಏನು ಮಾಡ್ದ? ಇನ್ನೂ 5 ತಾಲಂತುಗಳನ್ನ ಏನು ಮಾಡಿದ್ದಾನೆ? ಸಂಪಾದನೆ ಮಾಡಿದ್ದಾನೆ. 2 ತಾಲಂತು ಹೊಂದಿದವನು ಇನ್ನೂ ಹೆಚ್ಚು 2 ಆಗಿ ಹೊಂದಿದ. ಈ 1 ತಾಲಂತು ಹೊಂದಿದವನಲ್ಲ, ಅವನೊಂದು ದೊಡ್ಡ ಕಾರ್ಯ, ಒಂದು ಕೆಲಸ ಮಾಡ್ತಾನೆ. ಅವನು ಮಾಡುವಂಥ ಒಂದು ತಪ್ಪು ಕಾರ್ಯವನ್ನು, ಅವನು ಮಾಡುವಂಥ ಮಿಸ್ಟೇಕ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಕೆಲವು ದಿನಗಳಾದಮೇಲೆ, ಅನೇಕ ದಿನಗಳಾದಮೇಲೆ ಆ ದಣಿ ಅವ್ರನ್ನ ಬಂದು ಲೆಕ್ಕ ಕೇಳ್ತಾ ಇದ್ದಾರೆ. 20ನೇ ವಾಕ್ಯದಲ್ಲಿದೆ ನೋಡಿ. 20ನೇ ವಾಕ್ಯನ ಓದಿ. 19ರಿಂದ ಬಹುಕಾಲ ಆದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಾಲಂತು ಅಲ್ಲೇಲೂಯಾ. ದೇವ್ರು ತುಂಬ ವರ್ಷ ಟೈಮ್ ಕೊಟ್ಬಿಟ್ಟಿದ್ದಾರೆ ನಮಗೆ. 2025 ಬಂದ್ಬಿಟ್ಟಿದೆ. ಲೆಕ್ಕ ಕೇಳಕ್ಕೆ ಬರ್ತಾ ಇದ್ದಾರೆ. ಸಭೆ ನಿಮ್ಮನ್ನು ಲೆಕ್ಕ ಕೇಳ್ತಾ ಇದ್ದಾರೆ. ಎಷ್ಟು ವರ್ಷ ಆಯಿತು ರಕ್ಷಣೆ ಹೊಂದಿ? ಅಲ್ಲೇಲೂಯಾ. ನೀವೊಬ್ಬರೇ ಈ ಚೇರಲ್ಲಿ ಕೂತ್ಕೊಳ್ಳೋದಕ್ಕೆ ದೇವ್ರು ನಿಮ್ಮನ್ನು ಕರೆದಿಲ್ಲ. ಅಲ್ಲೇಲೂಯಾ. ಪ್ರತಿ ವರ್ಷ ಹೇಳ್ತಾ ಇರ್ತೆ, ಈಚ್ ಒನ್ ರೀಚ್ ಒನ್ ಅಂತ ನಮ್ಮ ಸಭೆಯಲ್ಲಿ ಕೂಗಿ ಸಾಕಾಯಿತು. ಈ ವರ್ಷ ಆ ಥರ ಇಲ್ಲ. ಈ ವರ್ಷ ಈಚ್ ಒನ್ ರೀಚ್ 2 ಅಂತ. ಒಂದೊಂದು ಕುಟುಂಬನೂ 2 ಕುಟುಂಬನ ಏನು ಮಾಡಬೇಕು? ಯಾಕಂದರೆ ಹೋದ ವರ್ಷ ಒಂದು ಕುಟುಂಬನೂ ನೀನು ಕರ್ಕೊಂಬಂದಿಲ್ಲ. ಹೋದ ವರ್ಷ ಏನು ಕರ್ಕೊಂಬಂದಿಲ್ಲ, ಸುವಾರ್ತೆ ಸಾರಲಿಲ್ಲ. ಅದರಿಂದ ಈ ವರ್ಷದಲ್ಲಿ ನಿಮ್ಮ ಅಕ್ಕಪಕ್ಕ ಮನೆಯವರು, ನೀವು ಕೆಲಸ ಮಾಡೋ ಜಾಗದಲ್ಲಿ, ಇಲ್ಲ ನಿಮ್ಮ ಕುಟುಂಬದವರು ಯಾರು ರಕ್ಷಣೆ ಹೊಂದಲಿಲ್ವೋ ನಿಮ್ಮ ಸ್ನೇಹಿತರು ಅವರ ಹೆಸರುಗಳನ್ನ ಬರ್ಕೊಳ್ಳಿ. ಒಂದು 5 ಕುಟುಂಬದ ಹೆಸರು, ಇಲ್ಲ ಒಂದು 10 ಕುಟುಂಬದ ಹೆಸರು ಇಟ್ಕೊಂಡು ಪ್ರಾರ್ಥನೆ ಮಾಡಿ. ಅದನ್ನು ಚರ್ಚ್ನಲ್ಲಿ ನಮಗೂ ಕೊಡಿ. ನೈಟ್ ಪ್ರೇಯರ್ನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ, 40 ಡೇಸ್ ಕೃಪೆ ಕೂಟದಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ಥರ ಪ್ರಾರ್ಥನೆ ಮಾಡೋಣ. ಯಾಕೆ ನಮ್ಮ ಸಭೆ ಬೆಳೆಯೋದಿಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಮನಸ್ಸಿದ್ದರೆ ಮಾರ್ಗ. ಇವತ್ತೇನಿಲ್ಲ, ನಮಗೆ ಅದ್ರ ಮೇಲೆ ಮನಸ್ಸಿಲ್ಲ, ನಮಗೆ ಬೇರೆ ಮೇಲೆ ಮನಸ್ಸು. ಹಲ್ಲೆಲೂಯಾ. ಸೇವೆ ಮೇಲೆ ನಾವು ಮನಸ್ಸುಳ್ಳವರಾಗಬೇಕು ದೇವರಿಗಾಗಿ. ಅಲ್ಲಿ ಆತನಿಗೆ ಹೇಳ್ತದಾನೆ, ಆ ಒಂದು 5 ತಾಲಂತು ನೀನು ಕೊಟ್ಟಿಯಲ್ಲ, ಅದನ್ನು ಇನ್ನೂ 5 ತಾಲಂತು ಮಾಡಿದ್ದೇನೆ. 21ನೇ ವಾಕ್ಯ ಓದಿ. ಅವನ ದಣಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು. ಹಲ್ಲೆಲೂಯಾ. ಇಂಗ್ಲೀಷ್ನಲ್ಲಿ ತುಂಬ ಚೆನ್ನಾಗಿದೆ. ನಾವು ಪರಲೋಕದಲ್ಲಿ ಹೋದಾಗ ಸ್ವಾಮಿ ಈ ಥರ ಹೇಳಬೇಕು, ವೆಲ್ ಡನ್. ಹಲ್ಲೆಲೂಯಾ. ಇಂಗ್ಲೀಷ್ನಲ್ಲಿ ಓದ್ತೀರಾ? 25-21. ವೆಲ್ ಡನ್, ಗುಡ್ ಆ್ಯಂಡ್ ಹಲ್ಲೆಲೂಯಾ. ಪಕ್ಕದಲ್ಲಿವ್ರಿಗೆ ಕೈ ಕೊಟ್ಟು ಹೇಳಿ, ಯೇಸು ಈ ಥರ ಹೇಳಬೇಕು. ಏನಂತ ಹೇಳಬೇಕು ಈ ವರ್ಷದಲ್ಲಿ? ವೆಲ್ ಡನ್, ಗುಡ್ ಆ್ಯಂಡ್ ಫೇತ್ಫುಲ್ ಸರ್ವೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವರ್ಷದಲ್ಲಿ ಒಂದು ತೀರ್ಮಾನ ಮಾಡಿ, 2 ಆತ್ಮನಾದರೂ 2 ಕುಟುಂಬನಾದರೂ ದೇವರಿಗಾಗಿ ಆದಾಯ ಮಾಡಬೇಕು. ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ, 200 ಕುಟುಂಬನ ಈ ವರ್ಷದಲ್ಲಿ ಏನು ಮಾಡಬೇಕು? ನಾವು ಆತ್ಮಗಳನ್ನ ಆದಾಯ ಮಾಡಬೇಕು. ಈ ವರ್ಷದಲ್ಲಿ ಚನ್ನರಾಯಪಟ್ಟಣದಲ್ಲಿ, ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ 200 ಕುಟುಂಬನ ಹೊಂದಲೇಬೇಕು. ಏನಾದರೂ ಆಗಲಿ, ಆಕಾಶ ಕೆಳಗಡೆ ಬರಲಿ, ಭೂಮಿ ಮೇಲ್ಗಡೆ ಹೋಗಲಿ, ಏನಾದರೂ ಆಗಲಿ, ನನಗೆ 200 ಕುಟುಂಬ ಬೇಕು. 40 ಡೇಸ್ ಫಾಸ್ಟಿಂಗ್ ಮಾಡಬೇಕಾ ಮಾಡೋಣ, ನೈಟ್ ಪ್ರೇಯರ್ ಮಾಡಬೇಕಾ ಮಾಡೋಣ, 7 ಡೇ 21 ಡೇ ಏನು ಮಾಡಬೇಕು ಎಲ್ಲ ಕ್ರಯ ಸಲ್ಲೋದಕ್ಕೆ ಅಟ್ ಎನಿ ಕಾಸ್ಟ್, ಎಷ್ಟು ಖರ್ಚಾಗಲಿ, ಏನು ಬೆಲೆ ಬೇಕಾದರೂ ಕೊಡೋಣ. 200 ಕುಟುಂಬ ಹೊಂದಬೇಕು. ಹಲ್ಲೆಲೂಯಾ. ಏನಾದರೂ ಒಂದು ದರ್ಶನ ಇದೆಯಾ? ಏನಾದರೂ ಒಂದು ಗುರಿ ಇದೆಯಾ? ಹಲ್ಲೆಲೂಯಾ. ಗುರಿ ಇಲ್ಲದ ಮನುಷ್ಯನಿಗೂ ಪಶುಗಳಿಗೂ ವ್ಯತ್ಯಾಸ ಇಲ್ಲ. ಹಲ್ಲೆಲೂಯಾ. ನಿಮ್ಮ ಜೀವನದಲ್ಲಿ ಗುರಿ, ಒಂದು ಉದ್ದೇಶ ಇಲ್ಲ ಅಂದರೆ ನಿಮಗೂ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ವ್ಯತ್ಯಾಸ ಇಲ್ಲ. ಹಲ್ಲೆಲೂಯಾ. ಏನು ಗುರಿ ಇಟ್ಕೊಂಡಿದ್ದೀರಾ ಈ ಹೊಸ ವರ್ಷದಲ್ಲಿ? 2025ರಲ್ಲಿ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಸೇವೆ ಬಗ್ಗೆ, ಆತ್ಮಿಕ ಜೀವಿತದ ಬಗ್ಗೆ ಏನು ಗೋಲ್ ಇಟ್ಕೊಂಡಿದ್ದೀರಾ? 200 ಕುಟುಂಬ ನನಗೆ ಬೇಕು. ಹಲ್ಲೆಲೂಯಾ. ಇನ್ನೂ 2 ಬ್ರಾಂಚ್ ಚರ್ಚಸ್ ನನಗೆ ಬೇಕು. ಇದ್ದ ಸ್ಥಿತಿನಲ್ಲೇ ಇರೋದಕ್ಕೆ ನನಗಿಷ್ಟ ಇಲ್ಲ. ನಾನು ಅಭಿವೃದ್ಧಿ ಆಗಬೇಕು, ನನ್ನ ಆಶೀರ್ವಾದ ಹೊಂದಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ತನ್ನ ಹತ್ರ ಬಂದ ಜನಗಳಿಗೆ ಕೇಳಿದರು. ಯೇಸು ಸ್ವಾಮಿಗೆ ಗೊತ್ತಿಲ್ವಾ ಇವನು ಕುರುಡ, ಇವನಿಗೆ ಕಣ್ಣು ಬೇಕು, ಇವನಿಗೆ ದೃಷ್ಟಿ ಬೇಕು, ಗೊತ್ತಿಲ್ವಾ? ಯೇಸು ಸ್ವಾಮಿಗೆ ನಾಲೆಜ್ ಇಲ್ವಾ? ನಿನಗೆ ಆಸಕ್ತಿ ಇದೆಯಾ?
ದೇವ್ರು ಕೇಳ್ತಾರೆ, ನಾನು ಏನು ಮಾಡಬೇಕೆಂದು ನೀನು ಬಯಸುತ್ತಿ. ಅಲ್ಲೇಲೂಯ. ಕುರುಡನ ನೋಡಿ ಕೇಳಿದ್ರು, ನಾನು ನಿನಗೆ ಏನು ಮಾಡಬೇಕೆಂದು ಬಯಸುತ್ತಿ. ಈ ನೈಟ್ ಪ್ರೇಯರ್ನಲ್ಲಿ ಬಂದಿದ್ದೀರಾ, ಒಂದು ವೇಳೆ ಯೇಸು ಇವತ್ತು ನಿಮ್ಮನ್ನು ನೋಡಿ ಕೇಳ್ತಾರೆ, ನಾನು ನಿನಗೆ ಏನು ಮಾಡಬೇಕೆಂದು ಬಯಸುತ್ತಿ. ಅಲ್ಲೇಲೂಯ. ಒಂದು ಆನ್ಸರ್ ಇದೆ ನಿಮ್ಮ ಹತ್ರ. ಏನೋ ಒಂದು ಪ್ರಾರ್ಥನೆಗೆ ಬಂದಿದೆ, ಆಶೀರ್ವಾದ ಆಗುತ್ತೆ. ನೈಟ್ ಪ್ರೇಯರ್ಗೆ ಬಂದರೆ ಆಶೀರ್ವಾದ ಆಗುತ್ತೆ. ಏನು ಆಶೀರ್ವಾದ ಆಗುತ್ತೆ? ಏನು ಬೇಕು? ನಿನ್ನ ಪ್ರೇಯರ್ನಲ್ಲಿ ಒಂದು ಕ್ಲಿಯರೆನ್ಸ್ ಇದೆಯಾ? ಒಂದು ಸ್ಪಷ್ಟತೆ ಇದೆಯಾ? ಈ ಪ್ರಾರ್ಥನೆಗೆ ಒಂದು ಉದ್ದೇಶದಿಂದ ಬಂದಿದ್ದೀನಿ, ಇದು ನನಗೆ ಆಗಬೇಕು, ಈ ಕಾರ್ಯ ಆಗಬೇಕು, ಈ ಅದ್ಭುತ ಆಗಬೇಕು, ಈ ಬಿಡುಗಡೆ ಆಗಬೇಕು, ಈ ಅದ್ಭುತ ನಡೀಬೇಕು, ಈ ಕಾರ್ಯ ನಡೀಬೇಕು. ಯಾವ ಉದ್ದೇಶ, ಯಾವ ದರ್ಶನದಿಂದ ದೇವರ ಸಮ್ಮುಖದಲ್ಲಿ ನಾವು ಬಂದಿದ್ದೀವಿ? ಆತನಿಗೆ ಕೇಳ್ತದಾನೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ಅಲ್ಲೇಲೂಯ. ಅಲ್ಲಿ ನಂಬಿಗಸ್ತನಾಗಿದ್ದಾಗ ದೇವರು ಹೇಳ್ತಾ ಇದ್ದಾರೆ ಅಬ್ರಹಾಮ್ಗೆ, ದೋಷವಿಲ್ಲದವನಾಗಿರಂದರೆ ನಂಬಿಗಸ್ತನಾಗಿರು, ಯಥಾರ್ಥ ಚಿತ್ತನಾಗಿರು, ನಿನ್ನನ್ನು ದೊಡ್ಡವನಾಗಿ ಮಾಡ್ತೇನೆ. ಅದನ್ನೇ ನೀವು ಆದಿಕಾಂಡ 12ನೇ ಅಧ್ಯಾಯದಲ್ಲೂ ಕೂಡ ನೋಡ್ಬೋದು. ನಾನು ನಿನ್ನನ್ನೇನು ಮಾಡಬೇಕು? ದೊಡ್ಡ ಜನಾಂಗವಾಗಿ ಮಾಡಬೇಕು, ನಾನು ನಿನ್ನನ್ನು ದೊಡ್ಡವನಾಗಿ ಮಾಡಬೇಕು, ನಿನ್ನನ್ನು ದೊಡ್ಡ ಕೆಲಸದಲ್ಲಿ ಇಡಬೇಕು, ದೊಡ್ಡ ಸ್ಥಾನದಲ್ಲಿ ಇಡಬೇಕು. ಅದೇ ದೇವರ ಹೃದಯದ ಆಸೆ. ಅಲ್ಲೇಲೂಯ. ನಿನ್ನ ಕುರಿತು ಯಾರು ಏನಾದರೂ ಅಂದ್ಕೊಳ್ಳಿ, ಆದರೆ ಯೇಸು ಸ್ವಾಮಿ ಅಂದ್ಕೊಂಡಿದ್ದಾರೆ, ನನ್ನ ಮಗನ ನಾನು ದೊಡ್ಡದಾಗಿಡಬೇಕು. ಅಲ್ಲೇಲೂಯ. ನಿನ್ನನ್ನು ದೇವರು ದೊಡ್ಡದಾಗಿಡೋಕ್ಕೆ ಬಯಸ್ತಾ ಇದ್ದಾರೆ. ಈ ಸಭೆನ ದೇವರು ಈ ಪಟ್ಟಣದಲ್ಲಿ ದೊಡ್ಡದಾಗಿಡೋದಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಕುಟುಂಬದಲ್ಲಿ ನಿಮ್ಮನ್ನು ದೇವರು ದೊಡ್ಡದಾಗಿಡೋದಕ್ಕೆ ಬಯಸ್ತಾ ಇದ್ದಾರೆ. ಆದ್ದರಿಂದ ಈಗ ಇರೋ ಈ ಚಿಕ್ಕ ವಿಷಯದಲ್ಲಿ ನಂಬಿಗಸ್ತಾರ. ದೊಡ್ಡದರಲ್ಲಿ ಬೇಡಮ್ಮ, ದೊಡ್ಡದರಲ್ಲಿ ಬೇಡ ಬ್ರದರ್, ನಿನಗೆ ಕೊಟ್ಟಿರೋ ಚಿಕ್ಕದರಲ್ಲಿ ನಂಬಿಗಸ್ತನಾಗಿರು, ನಾನು ನಿನ್ನನ್ನು ದೊಡ್ಡದರಲ್ಲಿ ಇಡ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾಕೆ ನಾವು ದೊಡ್ಡದಾಗಿ ಇರೋದಕ್ಕೆ ಆಗ್ತಾಯಿಲ್ಲ? ಕೆಲವು ಕಾರ್ಯಗಳನ್ನ ನೋಡೋಣ. ಆ ಒಂದು ತಾಲಂತು ಹೊಂದಿದವನು ಮಾತ್ರ ಅದನ್ನು ಮಿಸ್ಟೇಕ್ ಮಾಡಿಕೊಂಡ. ಅದಕ್ಕೆ ಏನು ಕಾರಣ ಅವನು ಹೇಳ್ತಾ ಇದ್ದಾನೆ ನೋಡೋಣ. 24ನೇದು ಓದ್ತೀರಾ? ಹಾಂ, 25 ಓದಿ, 25 ಓದಿ. ಹಾಂ, 24ರಿಂದನೇ ಓದಿ. ಇದು ಓದಿ ಹಾಂ ಹಾಂ. ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು. ಹ್ಞೂ 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 ಸಾಕು. ಹಲ್ಲೆಲೂಯ. ಅವನು ಮಾಡಿದ ಮಿಸ್ಟೇಕ್ನ ಅವನು ಹೇಳ್ತಾ ಇದ್ದಾನೆ. ಅವನ ಬಾಯಿನಿಂದಲೇ ಬರುತ್ತೆ. ಹೃದಯ ನಿರುವಿನಲ್ಲಿ ವಾಯ್ಪೇಸು. ನಮ್ಮ ಹೃದಯದ ತುಂಬುವಿಕೆಯಿಂದ ಏನು ಮಾಡುತ್ತೆ? ಬಾಯಿನಲ್ಲಿ ಮಾತು ಬರುತ್ತೆ. ಅವನು ಆ ಥರ ಹೇಳ್ತಾ ಇದ್ದಾನೆ. ಏನು ಮಾತಾಡ್ತಾ ಇದ್ದಾನೆ? 25ನೇ ವಾಕ್ಯದಲ್ಲಿ, ನೀನು ಬಿತ್ತದಿರುವುದಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಾಲಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಯಾಕೆ ಆಶೀರ್ವಾದ ಆಗ್ತಾಯಿಲ್ಲ ಅಂದರೆ, ಅನೇಕ ಸಮಯದಲ್ಲಿ ತುಂಬ ಭಯ, ಎಲ್ಲದಕ್ಕೂ ಭಯ. ಹಲ್ಲೆಲೂಯ. ಕೆಲವ್ರಿಗೆ ನನಗೆ ಬರೋ ಸ್ವಲ್ಪ ಹಣ, ಇದರಲ್ಲಿ ಕಾಣಿಕೆ ಹಾಕ್ಬಿಟ್ರೆ, ದಶಮ ಭಾಗ ಹಾಕ್ಬಿಟ್ರೆ ಸಾಲ ಹೆಂಗೆ ಕಟ್ಟೋದು, ಬಾಡಿಗೆ ಹೆಂಗೆ ಕಟ್ಟೋದು, ಇದನ್ನು ಹೆಂಗೆ ಮಾಡೋದು, ನಾನು ಕೊಡಬೇಕಂತ ಆಸೆ, ಆದರೆ ಕೊಡೋಕ್ಕೆ ಆಗ್ತಾಯಿಲ್ಲ, ಭಯ. ಹಲ್ಲೆಲೂಯ, ಹಲ್ಲೆಲೂಯ. ನಂಬಿಕೆಯಿಂದ ದೇವ್ರಿಗಾಗಿ ಮಾಡಿದ್ರೆ ದೇವರು ದೊಡ್ಡ ಕಾರ್ಯಗಳನ್ನ ಮಾಡ್ತಾರೆ. ಈ ಕೊಡೋ ವಿಷಯದಲ್ಲಿ ಮಾತ್ರ ಅಲ್ಲ, ಸೇವೆಗೆ ಹೋಗೋ ವಿಷಯದಲ್ಲಿ, ಅನೇಕ ಕಾರ್ಯಗಳಲ್ಲಿ, ನಿಮ್ಮ ಕುಟುಂಬ ಕಾರ್ಯಗಳಲ್ಲಿ, ವೈಯಕ್ತಿಕ ಕಾರ್ಯಗಳಲ್ಲಿ ನಮಗೆ ಭಯ ಇದೆ, ಹೆದರಿಕೆ ಇದೆ. ಈ ಭಯನ ಸೈತಾನನ ದೊಡ್ಡ ಒಂದು ಆಯುಧ. ಕ್ರೈಸ್ತರು ಮುಂದೆ ಹೋಗದೇ ಇರೋದಕ್ಕೆ ಕಾರಣ, ಅಭಿವೃದ್ಧಿ ಆಗದೇ ಇರೋದಕ್ಕೆ ಕಾರಣ, ಅಯ್ಯೋ ಸುವಾರ್ತೆ ಹೇಳಿದ್ರೆ ಎಲ್ಲಿ ನನ್ನನ್ನು ಇದು ಮಾಡ್ತಾರೋ, ವಿರೋಧಿಸ್ತಾರೋ, ಏನಾಗುತ್ತೆ? ಇವತ್ತು ನಮಗೆ ಭಯ, ಸುವಾರ್ತೆ ಸಾರೋದ್ರಲ್ಲಿ ಭಯ. ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡೋಣಂದರೆ ಈ ಲಾಸ್ ಆಗಿಬಿಡುತ್ತೆ. ನೀನು ಬಿಸ್ನೆಸ್ನೇ ಮಾಡಲಿಲ್ಲ, ಅದು ಹೆಂಗೆ ಲಾಸ್ ಆಗುತ್ತೆ? ಏನಾದರೂ ಒಂದು ಕೆಲಸ, ಇದು ಕೆಲವರು ಅದು ಭಯ ಪಟ್ಕೊಂಡು ಅದೇ ಕೆಲಸದಲ್ಲಿ ಗುಲಾಮರಾಗೇ ಇರ್ತಾರೆ, ದಾಸರಾಗೇ ಇರ್ತಾರೆ. ಇದು ಮಾಡೋಣ, ಅದು ಮಾಡೋಣ, ಅಯ್ಯೋ ಹಂಗಾಗ್ಬಿಡುತ್ತೋ, ಹಿಂಗಾಗ್ಬಿಡುತ್ತೋ, ಅದು ಆಗ್ಬಿಡುತ್ತೋ, ಭಯ. ಈ ವ್ಯಕ್ತಿ ಆಶೀರ್ವಾದ ಹೊಂದದೇ ಇರೋದಕ್ಕೆ ಏನು ಕಾರಣ? ಒಂದೇ ಒಂದು ತಾಲಂತು, ಅದನ್ನು ಕೂಡ ಡಬಲ್ ಮಾಡೋಕ್ಕಾಗಲಿಲ್ಲ. ಒಂದೇ ಒಂದು ತಾಲಂತು, ಅದನ್ನು ಕೂಡ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ. ಕಾರಣ ಅವನಲ್ಲಿ ಭಯ ಇತ್ತು. ಎರಡನೇ ಕಾರ್ಯ, ಅವನು ಏನು ಮಾಡ್ತಾಯಿದ್ನಂತ ಅದನ್ನು ತೊಗೊಂಡೋಗಿ ಏನು ಮಾಡ್ದ? ಬಚ್ಚಿಟ್ಟು. ಹಲ್ಲೆಲೂಯ.
ಕೆಲವ್ರು ಯಾವುದಕ್ಕೂ ಮುಂದೆ ಬರೋಲ್ಲ. ಒಂದು ಪ್ರೇಯರ್ ಮಾಡಿ, ನಾನು ಮಾಡೋದಿಲ್ಲ. ಪ್ರೇಯರ್ಗೆ ಎಲ್ಲದು ಎಲ್ಲಿರ್ತಾರೆ, ಎಲ್ಲಾದರೂ ಹೋಗಿ ಹಚ್ಕೊಬಿಡ್ತಾರೆ. ಪಾರಿವಾಳಗಳು ಯಾರಾದರೂ ಸಾಕಿದ್ದೀರಾ? ಪಾರಿವಾಳ ಗೊತ್ತಾ? ಒಳ್ಳೆ ಜಾತಿ ಪಾರಿವಾಳ ಅಂದರೆ ಹೋಗಿ ಹಿಡಿಯುವಾಗ ಕೈಗೆ ಬಂದುಬಿಡುತ್ತೆ. ನೀವೇನಾದರೂ ಕಡಲೆನೋ ಏನಾದರೂ ಹಾಕುವಾಗ ನಿಮ್ಮ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಪಾರಿವಾಳ ಸಾಕಿದ್ದಾರೆ ಕೆಂಪರಾಜ್ ಪಾಸ್ಟರ್ ಅವರು. ಒಳ್ಳೆ ಪಾರಿವಾಳ. ಆದರೆ ಈ ಕಾಡು ಪಾರಿವಾಳಗಳು ಇರ್ತಾರಲ್ಲ, ಜಂಗ್ಲಿ ಅಂತಾರೆ, ಅದು ಕೈಗೆ ಸಿಗೋದಿಲ್ಲ. ನೀವೆಷ್ಟು ಅಕ್ಕಿ ಹಾಕಿ, ರಾಗಿ ಹಾಕಿ, ಕಡಲೆ ಹಾಕಿ ಸಿಗೋದಿಲ್ಲ. ತಿಂದ್ಬಿಟ್ಟು ಮಾತ್ರ ಓಡೋಗ್ಬಿಡುತ್ತೆ. ಅದು ಯಾವಾಗಲೂ ಮರೆಯಲೇ ಇರುತ್ತೆ, ಅದು ಯಾವಾಗಲೂ ಬಚ್ಚಿಟ್ಕೊಂಡೇ ಇರುತ್ತೆ. ಅಲ್ಲೇಲೂಯ. ಕೆಲವರು ಎಲ್ಲದರಲ್ಲೂ ಏನು ಬಂದರೂ ಇಲ್ಲ ಇಲ್ಲ ಅಂತಲೇ ಹೇಳ್ತಾ ಇರ್ತಾರೆ. ಆದರೆ ಎಲ್ಲ ಇರುತ್ತೆ, ಆದರೆ ಏನು ಮಾಡ್ತಾರೆ? ಏನು ತೋರಿಸ್ಕೊಳ್ಳೋದಿಲ್ಲ. ಎಲ್ಲ ಇಲ್ಲ, ಎಲ್ಲ ಇಲ್ಲ, ಇಲ್ಲ ಇಲ್ಲ, ಎಲ್ಲ ಬಚ್ಚಿಟ್ಟೇ ಹೋಗ್ತಾರೆ. ಶಾಪಗ್ರಸ್ತರಾಗ್ತೀರ. ಅಲ್ಲೇಲೂಯ. ಇವನು ಒಂದು ತಾಲಂತು ಹೊಂದಿದವನು ಶಾಪಗ್ರಸ್ತನಾಗೋದಕ್ಕೆ ಅದೇ ಕಾರಣ. ಆಮೇಲೆ ಯೇಸು ಸ್ವಾಮಿ ಅವನ ಬಗ್ಗೆ ಇನ್ನೊಂದು ಕಾರ್ಯ ಹೇಳ್ತಾ ಇದ್ದಾರೆ ನೋಡಿ. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವುದಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಅಲ್ಲೇಲೂಯ. ಇಲ್ಲಿ ಕೂಡ ಯೇಸು ಸ್ವಾಮಿ ಅದು ಹೇಳ್ತಾ ಇದ್ದಾರೆ, ನನ್ನನ್ನು ಕುರಿತು ನೀನು ಏನು ಅಂದ್ಕೊಂಡಿದೀಯಾ? ದೇವರ ಕುರಿತು ಅವನಿಗೆ ನಾಲೆಡ್ಜ್ ಇಲ್ಲ, ದೇವರ ಕುರಿತು ಅರಿವಿಲ್ಲ, ದೇವರ ಕುರಿತು ತಿಳುವಳಿಕೆ ಇಲ್ಲ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ನನ್ನನ್ನು ಕುರಿತು ಏನು ಅಂದ್ಕೊಂಡಿದೀಯಾ? ಆಗ ದೇವರು ಅವನಿಗೆ ಹೇಳ್ತಾ ಇದ್ದಾನೆ, ನೀನು ಮೈಗಳ್ಳನಾದ ಕೆಟ್ಟ ಹಾಳು, ಸೋಂಬೇರಿ, ಮೈಗಳ್ಳನಾದ ಕೆಟ್ಟ ಹಾಳು. ಇದೇ 3 ಕಾರ್ಯಗಳು ನೋಡ್ತೀವಿ. ಅವನು ಹೆದರುವವನಾಗಿದ್ದ, ಎಲ್ಲವನ್ನ ಬಚ್ಚಿಡುವವನಾಗಿದ್ದ, ಮರೆ ಮಾಡುವವನಾಗಿದ್ದ. ನಮ್ಮ ಜೀವಿತ ಸೇವೆಯಲ್ಲಿ, ಕುಟುಂಬದಲ್ಲಿ ಎಲ್ಲದರ ಮುಂದೆ ತೆರೆದ ಪುಸ್ತಕ ಆಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನ ಒಂದು 5 ನಿಮಿಷ ನಿಮ್ಮ ಫೋನ್ನ ನೀವು ಲಾಕ್ ಓಪನ್ ಮಾಡಿ ಇನ್ನೊಬ್ರು ಕೈಲಿ ಕೊಡ್ತೀರಾ? ಹಲ್ಲೆಲೂಯಾ. ಹಸ್ಬೆಂಡ್ ಆ್ಯಂಡ್ ವೈಫು ನಿಮ್ಮ ಓಪನ್ ಮಾಡಿ ಇಮಿಡಿಯೇಟಾಗಿ ನಿಮ್ಮ ಗಂಡನ ಹತ್ರ ಕೊಡಿ. ಗಂಡ ನೀವು ಲಾಕ್ ಓಪನ್ ಮಾಡಿ, ಅದು ಫೋನ್ಪೇದು ಎಲ್ಲದು ಓಪನ್ ಮಾಡಿ ಹೆಂಡತಿ ಹತ್ರ ಕೊಡಬೇಕು. ಹಲ್ಲೆಲೂಯಾ. ಫೋನ್ನ ಹೆಣ್ಮಕ್ಳು ಕೆಲವ್ರು ಏನು ಮಾಡೋದಿಲ್ಲ, ಲಾಕೇ ಓಪನ್ ಮಾಡೋದಿಲ್ಲ. ಒಂದು ಸರಿ ನೈಟ್ ಪ್ರೇಯರ್ಗೆ ಎಲ್ಲ ಬರ್ತಾಯಿದ್ದಾರೆ. ಒಂದು ಯೌವನಸ್ಥ ಹುಡುಗಿ, ಅವಳು 45,000 ಫೋನ್ ಇಟ್ಕೊಂಡವಳೆ. ಹಲ್ಲೆಲೂಯಾ. ಇದುವರೆಗೂ ಒಂದು ಫೋನು ನಾನು ಕಾಸು ಕೊಟ್ಟು ತೊಗೊಂಡಿಲ್ಲ. ಹಲ್ಲೆಲೂಯಾ. ಒಂದು ಫೋನನ್ನು ಕಾಸು ಕೊಟ್ಟು ತಗೊಂಡಿಲ್ಲ. ಕಾಸು ಇಲ್ಲ ಅಂತಿಲ್ಲ. ಹಲ್ಲೆಲೂಯಾ. ಇದೆ, ಅದನ್ನು ನನಗೆ ಅವಶ್ಯ ಇದ್ದರೆ ದೇವ್ರು ಕೊಡ್ತಾರೆ. ನಂಬಿಕೆಯಿಂದ ಬರೆದಿರೋದೆಲ್ಲ ಪಾಪ. ಏನಕ್ಕೆ ಫೋನ್? ಏನಕ್ಕೆ ಪರ್ಪಸ್ ಏನು? ಉದ್ದೇಶ ಏನು? ಫೋನ್ ಏನಕ್ಕೆ? ಸುಳ್ಳು ಹೇಳೋದಕ್ಕಾ? ಹಲ್ಲೆಲೂಯಾ. ಎಲ್ಲ ಇದ್ಕೊಂಡು ಇಲ್ಲೇ ಇದ್ದೀನಿ ಮಮ್ಮಿ, ಇಲ್ಲೇ ಇದ್ದೀನಿ ರೀ. ಹಲ್ಲೆಲೂಯಾ. ಏನಕ್ಕೆ? ಸುಳ್ಳು ಹೇಳೋದಕ್ಕಾಗಿ ಕೊಟ್ಟೋದಲ್ಲ, ಎಂಟರ್ಟೈನ್ಮೆಂಟ್ಗಾಗಿ ಕೊಟ್ಟೋದಕ್ಕಲ್ಲ. ತುಂಬ ಫೋನ್ ಯೂಸ್ ಮಾಡ್ತೀವಿ. ಯಾರು ಫೋನ್? ಬೈಬಲ್ ಡೌನ್ಲೋಡ್ ಮಾಡ್ಕೊಂಡಿದ್ದೀವ, ಸಾಂಗ್ಸ್ ಬುಕ್ ಡೌನ್ಲೋಡ್ ಮಾಡ್ಕೊಂಡಿದ್ದೀವ? ಅದೆಲ್ಲ ಇಲ್ಲ. ಒಂದು ಪಾಸ್ಟದು ಮೆಸೇಜ್ ನೋಡೋದಕ್ಕೆ ಇದು ಮಾಡ್ತೀವ? ಇಲ್ಲ. ಫೋನ್ ಬೇರೆ ಎಲ್ಲದಕ್ಕೂ ಯೂಸ್ ಆಗ್ತಾಯಿದೆ. ಆತ್ಮಿಕವಾಗಿ ಯೇಸು ಸ್ವಾಮಿಗೆ, ದೇವರಿಗೆ, ಸಭೆಗೆ ಅದಕ್ಕೆ ಸಂಬಂಧನೇ ಇಲ್ಲ. ಹಲ್ಲೆಲೂಯಾ. ಯಾಕೆ? ಮೈಗಳ್ಳನಾದ ಕೆಟ್ಟ ಹಾಳು ನೀನು. ಎಲ್ಲ ಮರೆ. ಅದೆಲ್ಲ ಕೋಲ್ಡ್ ವಾರ್ ಥರ ಇರುತ್ತೆ. ಇದ್ದಂಗೆ ಟೆರರಿಸ್ಟ್ಗಳು ಮಾಡಿರ್ತಾರಲ್ಲ, ಎಲ್ಲನೂ ಮರೆಯಾಗಿ ಮಾಡ್ತಾರೆ. ಒಂದು ದಿವಸ ಬಾಂಬ್ ಬ್ಲಾಸ್ಟ್ ಆದಾಗ ಗೊತ್ತಾಗಿದೆ, ಬಾಂಬೆನಲ್ಲಿ ಬಾಂಬ್ ಇಟ್ಟಿದ್ರಂತೆ. ಬಾಂಬೆನಲ್ಲಿ ಏನು ಮಾಡಿದರು? ಬಾಂಬ್ ಇಟ್ಟಿದ್ರು. ಎಷ್ಟು ಜನ ಇಲ್ಲಿ ಬಾಂಬ್ ಇಟ್ಕೊಂಡು ಕೂತಿದ್ದಾರೋ ಗೊತ್ತಿಲ್ಲ. ಹಲ್ಲೆಲೂಯಾ. ಚೆನ್ನಾಗೇ ಮಾತಾಡ್ತಾಯಿದ್ರು ಗಂಡನ ಹತ್ರ, ಚೆನ್ನಾಗೇ ಮಾತಾಡ್ತಾರೆ ಹೆಂಡತಿ ಹತ್ರ, ಚೆನ್ನಾಗೇ ಮಾತಾಡ್ತಾಯಿದ್ರು ಎಲ್ಲರ ಹತ್ರ. ಇದ್ದಕ್ಕಿದ್ದಂಗೆ ಒಂದು ಸತಿ ಬ್ಲಾಸ್ಟ್ ಆಗುತ್ತೆ. ಕೋಲ್ಡ್ ವಾರ್ ಅಂತಾರೆ. ಹೊರಗಡೆ ಗೊತ್ತಾಗೋದೇ ಇಲ್ಲ. ಅದು ಬೇಡ. ಮೈಗಳನಾದ ಕೆಟ್ಟ ಆಳು, 1 ತಾಲಂತು ನಕಲು, ನಂಬಿಗಸ್ತನು, ನಂಬಿಗಸ್ತನಾದ ಒಳ್ಳೆಯ ಆಳು. ಚಿಕ್ಕ ಕೆಲಸದಲ್ಲಿ ನೀನು ನಂಬಿಗಸ್ತನಾಗಿದ್ದಿ, ದೊಡ್ಡದರ ಮೇಲೆ ನೀನು ಏನು ಮಾಡ್ತೀನಿ? ಯಾಕೆ ದೇವರು ವಾಕ್ಯ ಕೊಡ್ತಾ ಇದ್ದಾರೆ ಗೊತ್ತಾ? ನಮ್ಮನ್ನು ದೇವರು ದೊಡ್ಡ ಸ್ಥಾನದಲ್ಲಿ ಇಡಬೇಕು. ಕೆಲವೊಂದು ಉಪದೇಶಗಳನ್ನ ಕೊಡುವಾಗ ಯಾರಿಗೋ ದೇವ್ರು ಮಾತಾಡಿದ್ರು, ಏನೋ ಮಾತಾಡಿದ್ರಂತಲ್ಲ, ನಾವು ಮನ ತಿರುಗಿ ಆ ವಾಗ್ದಾನನ ಹೊಂದ್ಕೊಳ್ಬೇಕು. ಕಡೆಯದಾಗಿ ನಾವು ನೋಡೋಣ, ಜ್ಞಾನೋಕ್ತಿ 28:20 ತಗೊಂಡವ್ರು ಓದಿ ನಾವು ಪ್ರಾರ್ಥನೆ ಮಾಡೋಣ. ಕಡೆಯದಾಗಿ, ನಂಬಿಗಸ್ತನು,
ಆಶೀರ್ವಾದ, ಪರಿಪೂರ್ಣವಾದ ಒಂದು ಬ್ಲೆಸ್ಸಿಂಗ್. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಈ ಒಂದು ಆಶೀರ್ವಾದಕ್ಕಾಗಿಯೇ ದೇವರು ಅಬ್ರಹಾಮನನ್ನು ಕರೆದರು. ಆದ್ದರಿಂದ ದೇವರು ಹೇಳ್ತಾ ಇದ್ದಾರೆ, ಅಬ್ರಹಾಮನೇ ನನ್ನ ಮುಂದೆ ನಡೆಕೊಂಡು ನೀನು ದೋಷವಿಲ್ಲದವನಾಗಿರು, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುವೆನು. ನಾನು ಸರ್ವಶಕ್ತನಾದ ದೇವರು. ಈ ರಾತ್ರಿ ವೇಳೆ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. 99 ವರ್ಷವಾದ ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು ಸೆಕೆಂಡ್ ಚಾನ್ಸ್, ಎರಡನೇ ಒಂದು ಅವಕಾಶ ಅಬ್ರಹಾಮನಿಗೆ ಸಿಕ್ಕಿತು. ಇದುವರೆಗೂ ಮಾಡಿದ ಪಾಪ, ಇದುವರೆಗೂ ಮಾಡಿದ ತಪ್ಪುಗಳನ್ನು ನಾನು ಮನ್ನಿಸ್ತೀನಿ, ಇನ್ನು ಮುಂದೆ ನನ್ನ ಮುಂದೆ ನಡ್ಕೋ, ದೋಷವಿಲ್ಲದವನಾಗಿರು, ಪರಿಶುದ್ಧವಾಗಿರು, ನಂಬಿಗಸ್ತನಾಗಿರು, ನನ್ನ ಮುಂದೆ ನಡ್ಕೋ, ನನ್ನ ಜೊತೆಯಲ್ಲಿ ನಡ್ಕೋ. ನಾನು ಸರ್ವಶಕ್ತನು, ನಿನಗೆ ಅಸಾಧ್ಯವಾಗಿರುವುದನ್ನೆಲ್ಲ ನಾನು ಸಾಧ್ಯ ಮಾಡಲು ಶಕ್ತನು. ನಿನ್ನ ಕಣ್ಣೀರನ್ನು ಒರೆಸಲು ನಾನು ಶಕ್ತನು, ನಿನ್ನನ್ನು ಆಶೀರ್ವದಿಸಲು ನಾನು ಶಕ್ತನು. ನನ್ನ ಮುಂದೆ ನಂಬಿಗಸ್ತನಾಗಿರು. ಯೋಬನಿಗೆ ದೇವರನ್ನು ಕುರಿತು ಒಂದು ಅರಿವಿತ್ತು, ಆತನು ಸರ್ವಶಕ್ತನು. ಮೂಲ ಪಿತೃಗಳು ಹೇಳಿದರು, ಆತನು ಸರ್ವಶಕ್ತನು, ಸರ್ವಶಕ್ತನಾದ ದೇವರು ನಿನ್ನನ್ನು ಆಶೀರ್ವಾದಿಸಲಿ. ಆನೋಕನು ಆತನ ಅನ್ಯೋನ್ಯತೆಯಲ್ಲಿ ನಡೆದನು. ಯೋಬನು ಆಶೀರ್ವದಿಸಲ್ಪಟ್ಟನು, ನೋಹನು ಆಶೀರ್ವದಿಸಲ್ಪಟ್ಟನು. ಲೌಕಿಕವಾದ ಆಶೀರ್ವಾದ, ಆತ್ಮಿಕವಾದ ಆಶೀರ್ವಾದ, ನಿತ್ಯವಾದ ಆಶೀರ್ವಾದ, ಸರ್ವಶಕ್ತನ ಒಂದು ಆಶೀರ್ವಾದ. ಈ ವರ್ಷದಲ್ಲಿ ದೇವರ ಒಂದು ಸರ್ವಶಕ್ತನಾದ ದೇವರ ಆಶೀರ್ವಾದ, ಅಬ್ರಹಾಮನ ಆಶೀರ್ವಾದ, ಇಸಾಕನ ಆಶೀರ್ವಾದ, ಯಾಕೋಬನ ಆಶೀರ್ವಾದ, ಅದು ಸರ್ವಶಕ್ತನಾದ ಆಶೀರ್ವಾದ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುವೆನು, ನಿನ್ನನ್ನು ದೊಡ್ಡ ಕೆಲಸದಲ್ಲಿ ಇಡುವೆನು, ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ದೇವರ ಈ ವಾಕ್ಯ ಭಾಗವನ್ನು ನಮಗೆ ಆಶೀರ್ವದಿಸಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.